ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೇರಾಗಿ ನಾವು ದೇವರ ವಾಕ್ಯಕ್ಕೆ ನಾವು ಹೋಗುವವರಾಗಿರೋಣ. ಸೊ ಇವತ್ತು ನಾವು ಧ್ಯಾನಿಸ್ತಾ ಇರೋದು ಇರುವಂತ ವಿಷಯ ಆಲಯ, ದೇವಾಲಯ. ಯಾವ ವಿಷಯ ರೀ? ದೇವಾಲಯ. ಹಲ್ಲೆಲೂಯ. ಸೊ ಆಲಯದ ಬಗ್ಗೆ ನಾವು ಸ್ವಲ್ಪ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಅನ್ನುವ ದೇವರ ಮನುಷ್ಯನ ಮುಖಾಂತರ ದೇವರು ಇಸ್ರಾಯೇಲ್ದಿಂದ ಐಗುಪ್ತದಿಂದ ಇಸ್ರಾಯೇಲಿಗೆ ದೇವರವರನ್ನ ನಡೆಸಿದ್ರು, ಹೌದಲ್ಲ? ಸೊ ಐಗುಪ್ತ ದೇಶದ ಬಂಧನೆಯಿಂದ ದೇವರು ಆ ಜನರನ್ನ ಬಿಡಿಸಿ ಎಷ್ಟು ದಿನಗಳ ಪ್ರಯಾಣ ರೀ? ವಾಗ್ದಾನದ ಸ್ಥಳಕ್ಕೆ 40 ವರ್ಷಗಳ ಪ್ರಯಾಣ. ಈ 40 ವರ್ಷಗಳ ಪ್ರಯಾಣದಲ್ಲಿ ದೇವರು ಅವ್ರನ್ನ ನಡೆಸಿ ಒಂದು ದೇಶವನ್ನು ಕೊಟ್ಟು ಆವತ್ತು ಮೋಶೆಗೆ ವಾಗ್ದಾನವಾಗಿ ಕೊಟ್ಟಂತ ಸ್ಥಳ, ಆವತ್ತು ಐಗುಪ್ತದಿಂದ ನಡೆಸಿ ಕರ್ಕೊಂಡ್ಬಂದು ಇರಿಸಿದಂತ ಸ್ಥಳ ಇವತ್ತವರೆಗೂ ಇಸ್ರೇಲ್ ದೇಶವಾಗಿ ನಿಂತಿದೆ. ಹಲ್ಲೆಲೂಯ. ಸೊ ದೇವರು ಆ ಜನರನ್ನ ಬಿಡಿಸಿ ನಡೆಸ್ಕೊಂಡ್ ಬಂದಿದ್ರು. ಸೊ ದೇವರೇ ನಮ್ಮೊಬ್ಬೊಬ್ಬರನ್ನು ನಮ್ಮ ಹಳೆಯ ಜೀವನದಿಂದ, ಹಳೆಯ ಸ್ವಭಾವಗಳಿಂದ ದೇವರು ನಮ್ಮೊಬ್ಬೊಬ್ಬರನ್ನು ಬಿಡಿಸಿ ರಕ್ಷಿಸಿ ಕರ್ಕೊಂಡು ಹೋಗುವವರಾಗಿರ್ತಾರೆ. ಹಲ್ಲೆಲೂಯ. ಸೊ ನಮ್ಮ ಪಾಪದ ಬಂಧನೆಯಿಂದ ದೇವರು ನಮ್ಮನ್ನ ಬಿಡಿಸಿದ್ದಾರೆ. ನಮ್ಮ ಶಾಪಗಳಿಂದ ದೇವರು ನಮ್ಮನ್ನ ಬಿಡಿಸಿ ಕರ್ಕೊಂಡು ಬರುವ ದಾರಿಯಲ್ಲಿ ಅನೇಕ ಪಾಠಗಳನ್ನ ಹೇಳ್ಕೊಡ್ತಾ, ಕರ್ತನಿಗಾಗಿ ನಾವು ಪ್ರತ್ಯೇಕಿಸಲ್ಪಟ್ಟ ಜನರಾಗಿರ್ಬೇಕಂತ ಹೇಳಿ ನಮಗೆ ಬೋಧಿಸುತ್ತಾ ದೇವರು ನಮ್ಮನ್ನ ಕರ್ಕೊಂಡ್ ಬರುವವರಾಗಿದ್ದಾರೆ. ಹಲ್ಲೆಲೂಯ. ಆ ಪ್ರಯಾಣ ಅದ್ಭುತವಾದ ಪ್ರಯಾಣ ರೀ. ಆ 40 ವರ್ಷಗಳ ಪ್ರಯಾಣ ಅದ್ಭುತವಾದ ಪ್ರಯಾಣ. ಇನ್ನೊಂದ್ ಕಡೆ ನೋಡ್ಬೇಕಾದ್ರೆ ಬೋರ್ ಹೊಡೆಯೋ ಪ್ರಯಾಣ, ಬೇಸರವಾದ ಪ್ರಯಾಣ. 40 ವರ್ಷಗಳು ಸ್ವಂತ ಮನೆ ಇಲ್ಲ, ಸ್ವಂತ ಹೊಲ ಇಲ್ಲ, ಇಷ್ಟಪಡುವಂಥದನ್ನ ತಿನ್ನಕ್ಕಿಲ್ಲ ಅನ್ನುವಂತ ಒಂದು ಬೇಸರವಾದ ಒಂದು ಪ್ರಯಾಣ. ಅವ್ರಿಗೆ ಅದು ಬೇಸರವಾಗಿತ್ತು. ನಿಜವಾಗ ನಾವು ಅದನ್ನ ಹಾದು ಹೋಗಿದ್ರೆ ನಮಗೂ ಬೇಸರ ಇತ್ತೇನೋ. ಊಟ ದೇವ್ರು ಕೊಟ್ಬಿಡ್ತಾರೆ. ಬೆಳಗ್ಗೆ ಎದ್ರೆ ಹೊರಗೆ ಹೋದ್ರೆ ಎಲ್ಲರ ಮನೆ ಮುಂದೆ ಮನ್ನ ಎಂಬುವಂತ ಒಂದು ಕಾಲು ಇಲ್ಲಿರ್ತದೆ. ಎಲ್ಲ ಮನೆ ಮುಂದೆ ಇರ್ತದೆ. ನಿಮ್ಗೆ ಎಷ್ಟು ಬೇಕು ಜಸ್ಟ್ ಮನೆ ಹೊರಗೆ ಬಂದು ಆರಿಸ್ಕೊಂಡು, ಮನೆ ಅಂದ್ರೆ ಪರ್ಮನೆಂಟ್ ಮನೆ ಎಲ್ಲ ಇಲ್ಲ, ಇರುವಂತ ಗೂಡಾರಗಳು, ಟೆಂಟ್, ಜೋಪಡಿ, ನಾವು ಹಾಕೊಂಡಿರುವಂತ ಟೆಂಟ್, ಜೋಪಡಿ, ಹೊರಗೆ ಬರ್ಬೇಕು, ಅದೆಲ್ಲ ತಗೋಬೇಕು, ಫಸ್ಟ್ ಕ್ಲಾಸ್ ಅಡಿಗೆ ಮಾಡ್ಬೇಕು, ಊಟ ಮಾಡ್ಬೇಕ್ರಿ. ಅದನ್ನೇ ಊಟ ಮಾಡ್ಬೇಕು. ನೀರಿಲ್ಲ ಅಂದ್ರೆ ಅದಕ್ಕೆ 1-2 ಸಾರಿ ಗುಣಗುಟ್ಟಿದ್ರು. ದೇವ್ರ ಅದ್ಭುತವಾಗಿ ಅವ್ರಿಗೆ ನೀರನ್ನು ದಯಪಾಲಿಸಿದ್ರು. ಮಟನ್ ಚಿಕನ್ ಇಲ್ವಾ ಅಂತ ಹೇಳಿದ ಕೂಡಲೇ ಆ ಮಟನ್ ಚಿಕನ್ ಓಕೆ ರೈಟ್ ಸರಿ, ಅದಕ್ಕೂ ಒಂದು ಮಾರ್ಗವನ್ನು ತೆರೆದುಕೊಟ್ರು. ಸೊ ನಾವು ಐಗುಪ್ತದಲ್ಲಿ ಇದ್ದಿದ್ರೆ ಎಂತೆಂತ ಊಟ ಮಾಡ್ತಾ ಇದ್ವಿ, ನಾವು ಐಗುಪ್ತದಲ್ಲಿ ಇದ್ರೆ ಹೆಂಗಲ್ಲ ನಾವು ಮಜಾ ಮಾಡ್ತಾ ಇದ್ವಿ ಅನ್ನುವಂತ ದೊಡ್ಡ ಒಂದು ಕಥೆ ಇತ್ತು ಅವ್ರಿಗೆ. ಐಗುಪ್ತದಲ್ಲಿ ಏನ್ ಸಿಕ್ತಿತ್ತು? ಊಟ, ಆಹಾರ. ಐಗುಪ್ತದಲ್ಲಿ ಏನ್ ಸಿಕ್ತಿತ್ತು? ಅವ್ರು ಹೇಳಿದ ಕಂಪ್ಲೇಂಟ್ ಅಲ್ಲಿ ಇದೆ. ಅಲ್ಲಿ ಉಳ್ಳಾಗಡ್ಡಿ ಇತ್ರಿ, ಅಲ್ಲಿ ಬಲ್ಲುಳ್ಳಿ ಇತ್ರಿ, ಅಲ್ಲಿ ನಮಗ ಮಾಂಸಾಹಾರ ಯಾವಾಗ ಸಿಕ್ತಿತ್ರಿ. ನಾವೇನ್ ಬೇಕಾದ್ರೂ ಬಿತ್ತಿದ್ವಿ, ಏನ್ ಬೇಕಾದ್ರೂ ಕೊಯ್ತಿದ್ವಿ. ಇಲ್ಲೇನು ಸಿಗ್ತಾ ಇಲ್ಲ. ಇಲ್ಲಿ ಬಂದ ಮೇಲೆ ಅಲ್ಲಿ ಐಗುಪ್ತದಲ್ಲಿ ಇರೋದೇ ಚಲೋ ಅಂತ ಅನಿಸ್ತು ಇವ್ರಿಗೆ, ಇಸ್ರೇಲ್ರಿಗೆ. ಐಗುಪ್ತದಲ್ಲಿ ಇದ್ದಿದೆ ಚಲೋ ಅಂತ ಅನಿಸ್ತು. ಅಂದ್ರೆ ರಕ್ಷಣೆ ಒಳಗೆ ಬಂದ ಮೇಲೆ, ಸಭೆ ಒಳಗೆ ಬಂದ ಮೇಲೆ ಹಳೆ ಜೀವನ ಕೆಲವೊಮ್ಮೆ ಚಲೋ ಅಂತ ಅನಿಸ್ತದ. ಹಳೆ ಜೀವನ ಚೆನ್ನಾಗಿರುವಂಗ ಅನಿಸ್ತದ.
ಅವಾಗ ನಾವು ಇದೆಲ್ಲ ಮಜಾ ಮಾಡ್ತಾ ಇದ್ವಿ. ಈಗ ಬೈಬಲ್ ಹಿಡ್ಕೊಂಡ್ವಿ. ಈಗ ಬೈಬಲ್ ಹಿಡ್ಕೊಂಡ್ಮೇಲೆ ಇದನ್ ಮಾಡ್ಬೇಡ, ಅದನ್ನ ಮಾಡ್ಬೇಡ, ಹಿಂಗೆ ಇರು, ಹಂಗೆ ಇರು. ಬೇಸರ ಅನಿಸ್ತದ ಕೆಲವೊಮ್ಮೆ. ಎಲ್ರು ಎಲ್ರು ಇದು ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ. ವಾಕ್ಯದ ಪ್ರಕಾರ ನಾವಲ್ಲಿ ಹೋಗ್ಬಾರ್ದು, ನಾವು ಅದನ್ನ ಮಾಡಬಾರ್ದು, ನಾವು ಅದನ್ನ ತಿನ್ನಬಾರ್ದು ಅನ್ನುವಂತ ಅನೇಕ ರೆಸ್ಟ್ರಿಕ್ಷನ್ಸ್ ನಮಗಿದೆ. ಸೊ ಇದೆಲ್ಲ ಇದೆಲ್ಲ ಓಕೆ 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 ಓಕೆ. ಯಾಕೆ? ನಮಗ ಒಂದು ಮಾತ್ರ ಇದೆ, ನಮಗ ವಾಗ್ದಾನವಾದ ನಮ್ಮ ಸ್ಥಳ ನಮಗ ಬೇಕು. ಆ ಸ್ಥಳದಲ್ಲಿ ಹೆಂಗಾರು ಸೇರ್ಬೇಕು. ಹಲ್ಲೆಲೂಯಾ. ವಾಗ್ದಾನದ ಸ್ಥಳಕ್ಕೆ ನಾವು ಸೇರುವವರಾಗಿರ್ಬೇಕು. ಸೊ ನಮಗಿರುವಂತ ವಾಗ್ದಾನದ ಸ್ಥಳ ಯಾವ್ದ್ರಿ? ನಮಗಿರುವಂತ ವಾಗ್ದಾನದ ಸ್ಥಳ ಪರಲೋಕ ರಾಜ್ಯ. ಯಾಕೋ ಒಂದು 4 ಮಂದಿಗೆ ಗೊತ್ತು ವಾಗ್ದಾನದ ಸ್ಥಳ ಯಾವ್ದಂತ, ಒಂದು 4 ಮಂದಿಗೆ ಗೊತ್ತು. ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ನಮಗಿರುವಂತ ವಾಗ್ದಾನದ ಸ್ಥಳ ಯಾವುದು? ಎಲ್ಲರಿಗೂ ಎಲ್ಲಿ ಹೋಗ್ಬೇಕಂತ ಆಸೆ ಇದೆ? ಇವತ್ತೇ ಹೋಗಲ್ಲ ಬಿಡ್ರಿ, ಪರವಾಗಿಲ್ಲ. ಹಲ್ಲೆಲೂಯಾ. ಎಲ್ಲರಿಗೂ ಪರಲೋಕ ರಾಜ್ಯ ಸೇರ್ಬೇಕು ಅನ್ನುವಂತ ಒಂದು ಆಸೆ ಇದೆ. ಹಲ್ಲೆಲೂಯಾ. ಆ ಪ್ರಯಾಣದಲ್ಲಿ ನಾವಿದ್ದೇವೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ. ಸರಿ, ಈ ಒಂದು ಐಗುಪ್ತದಿಂದ ಹೊರಗೆ ಬಂದ ಮೇಲೆ, ಒಂದು ದೇಶ ಆದ ಮೇಲೆ, ಒಂದು ದೇಶ ಆಗಿ ಕೆಲವಾರು ವರ್ಷಗಳ ನಂತರ, ಸುಮಾರು 500 ವರ್ಷಗಳ ನಂತರ ದೇವರು ರಾಜ್ಯರನ್ನ ಎಬ್ಬರಿಸಿದ್ರು. ಹೌದಲ್ಲ? ದೇವರು ರಾಜ್ಯರನ್ನ ಎಬ್ಬರಿಸಿದ್ರು. ಮೊದಲನೇ ರಾಜನ ಹೆಸರು ಸೌಲ, ಎರಡನೇ ರಾಜನ ಹೆಸರು ದಾವಿದ. ದಾವಿದನ ಸಮಯದಲ್ಲಿ ದಾವಿದನ ಒಂದು ಆಸೆ ಇತ್ತು, ನಾವು ದೇವರಿಗಾಗಿ ಒಂದು ಆಲಯ ಕಟ್ಟಬೇಕು ಅನ್ನುವಂಥ ಆಸೆ ಇತ್ತು. ಏನಿತ್ರಿ? ದೇವರಿಗಾಗಿ ಒಂದು ಆಲಯವನ್ನು ಕಟ್ಟಬೇಕು, ನಾವೆಲ್ಲರೂ ಸೇರಿ ಕರ್ತನ ಮಹಿಮೆಪಡಿಸಲಿಕ್ಕೆ ಒಂದು ಆಲಯವನ್ನು ಕಟ್ಟಬೇಕಂತ ಆಸೆ ಇತ್ತು. ದೇವರು ಹೇಳಿದ್ರು, ನೀನ್ ಕಟ್ಟಲ್ಲ, ನೀನ್ ಕಟ್ಟಬೇಡ, ನಿನ್ನ ನಂತರ ಬರುವಂತ ನಿನ್ನ ಮಗ ಆ ಆಲಯವನ್ನು ಕಟ್ಟುತ್ತಾನೆ. ಹಲ್ಲೆಲೂಯಾ. ನಿನ್ನ ನಂತರ ಬರುವ ನಿನ್ನ ಮಗ ಆಲಯವನ್ನು ಕಟ್ಟುತ್ತಾನೆ. ಹಲ್ಲೆಲೂಯಾ. ಸರಿ, ಸೊ ದಾವಿದನ ಮಗನ ಹೆಸರು ಸೊಲೊಮನ್. ಸೊ ಸೊಲೊಮನ್ ರಾಜನಾಗುವಾಗ ದೇವಾಲಯವನ್ನು ಕಟ್ಟಲಿಕ್ಕೆ ಅವನು ಪ್ರಾರಂಭಿಸ್ತಾನ್ರಿ. ಸೊ ಈ ಸೊಲೊಮನ್ ದೇವಾಲಯ ಮತ್ತೆ ಇವತ್ತಿನ ನಮ್ಮ ದೇವಾಲಯ, ಅದರ ವಿಷಯದಲ್ಲಿ ನಾವು ಸ್ವಲ್ಪ ಧ್ಯಾನ ಮಾಡ್ಲಿಕ್ಕಿದೆ. ಹಲ್ಲೆಲೂಯಾ. ಆಮೇಲೆ 3 ಕಾರ್ಯಗಳನ್ನ ನಾವು ಕಲೀಲಿಕ್ಕಿದೆ. ಹಲ್ಲೆಲೂಯಾ. ಸರಿ, ಸೊಲೊಮನ್ ದೇವಾಲಯವನ್ನು ಸೊಲೊಮನ್ ಏನ್ ಮಾಡಿದ್ರು? ದೇವಾಲಯವನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿದ್ರು. ಸೊ ಸೊಲೊಮನ್ ದೇವಾಲಯವನ್ನು ಕಟ್ಟಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಒಂದು ಅರಸರ ಪುಸ್ತಕ 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ 1ನೇ ವಾಕ್ಯದಿಂದ ನಾವು ನೋಡ್ತೀವಿ. ಓಕೆನಾ? ಸರಿ, ಒಂದು ಅರಸರ ಪುಸ್ತಕ 5ನೇ ಅಧ್ಯಾಯದಿಂದಲೇ ಆ ದೇವಾಲಯದ ಕಟ್ಟಡದ ಕೆಲಸ ಪ್ರಾರಂಭ ಆಗ್ತದೆ. ಓಕೆ, ಸೊ ಅಲ್ಲಿ ದೇವಾಲಯದ ಕಟ್ಟಡ ಕೆಲಸ ನಡೀತಾ ಇದೆ. ಆ ದೇವಾಲಯದ ಸೈಜ್ ಏನ್ ಗೊತ್ತೇನ್ರಿ? ದೇವಾಲಯದ ಸೈಜ್ ಏನಕ್ಕೆ ಸೈಜ್ ಹೇಳ್ತೀನಿ ಅಂದ್ರೆ ಸ್ವಲ್ಪ ಮುಖ್ಯ. ಆಮೇಲೆ ಸ್ವಲ್ಪ ನೀವು ನೆನಪಿಟ್ಕೋಬೇಕು. ಸೈಜ್ ಏನಂದ್ರೆ 90 ಫೂಟ್ ಉದ್ದ, 30 ಫೂಟ್ ಅಗಲ, 45 ಫೂಟ್ ಎತ್ತರ. ಇನ್ನೊಮ್ಮೆ ಹೇಳೋಣ, 90 ಫೂಟ್ ಉದ್ದ. 90 ಫೂಟ್ ಉದ್ದ ಅಂದ್ರೆ ಎಷ್ಟು? ಇಲ್ಲಿಂದ ಹೆಚ್ಚು ಕಡಿಮೆ ಆ ರೋಡ್ ವರ್ಗು ಇದೊಂದು 40 ಫೂಟ್ ಇದೆ. ಅದ್ರ ನಂತರ ಒಂದು 50 ಫೂಟ್. ಓಕೆ, ಇಲ್ಲಿಂದ ಆ ಮೇನ್ ರೋಡ್ ವರ್ಗು 90 ಫೂಟ್ ಉದ್ದ. ಹಾಲ್ ಮಾತ್ರ ಹೇಳ್ತಾ ಇದ್ದೀನಿ. ಓಕೆನಾ? ಅಗಲ 30 ಫೂಟ್. ಇದು 25 ಫೂಟ್ ಐತ್ ಅಂತ ಅನ್ಸತ್ತ. ಇನ್ನೊಂದು 5 ಫೂಟ್. ಓಕೆನಾ? 30 ಫೂಟ್ ಬೈ 90 ಫೂಟ್. ಹೈಟ್ ಇದೆ 10 ಅಡಿ ಐತ್ರಿ. ಅದು 45 ಫೂಟ್. ಅಂದ್ರೆ ಈ ಅಗಲಕ್ಕಿಂತ ಈ ಹೈಟ್ ಇನ್ನೊಂದು ಅರ್ಧ. ಇದು 30, ಇದು 45. ಓಕೆ, ಇದೇನು ನಮ್ಮ ಸಭೆಗಳ ಲೆಕ್ಕಕ್ಕೆ, ನಮ್ಮ ದೇಶದಲ್ಲಿರುವಂತ ಚರ್ಚ್ಗಳ ಲೆಕ್ಕಕ್ಕೆ ಇದೇನು ದೊಡ್ಡ ಚರ್ಚ್ ತರ ಅನಿಸೋದಿಲ್ಲ. 90 ಫೂಟ್ ಏನ್ ದೊಡ್ಡದಿಲ್ಲ. ಈಗೆಲ್ಲ ಅದಕ್ಕಿಂತ ದೊಡ್ಡದಲ್ಲ ಅದಾವ, 5,000 ಮಂದಿ, 10,000 ಮಂದಿ, ಇನ್ನೂ 20,000 ಮಂದಿ ಎಲ್ಲ ಕೊಂದಿರುವಷ್ಟು ಚರ್ಚ್ಗಳು ನಮ್ಮ ದೇಶದಲ್ಲಿ ಅದಾವ.
ಸೊ ಇದೇನು ಅಷ್ಟು ದೊಡ್ಡದ ಅನ್ಸೋದಿಲ್ಲ. ಆದರೆ ಈ ಆಲಯವನ್ನು ಕಟ್ಟುವಂತ ವಿಧಾನ ಇವತ್ತಿರುವಂತ ಸಭೆಗಳಿಗಿಂತಲೂ ಶ್ರೇಷ್ಠವಾಗಿತ್ತು. ಹಲ್ಲೆಲೂಯಾ. ಈ ಆಲಯವನ್ನು ಕಟ್ಟಲಿಕ್ಕೆ ಸೊಲೊಮೋನನು ಊರಲ್ಲಿರುವಂತ ಮಂದಿನ ನೇಮಿಸ್ತಾರ್ರಿ. ಎಷ್ಟೆಷ್ಟು ಮಂದಿ ನೇಮಿಸಿದ್ರು ಗೊತ್ತೇನ? ಆಲಯವನ್ನು ಕಟ್ಟಲಿಕ್ಕೆ ಸ್ವಲ್ಪ ಮರಗಳು ಬೇಕಾಗಿತ್ತು. ಏನ್ ಬೇಕಾಗಿತ್ರಿ? ಆ ಮರಗಳು ಬೇಕಾಗಿತ್ರಿ. ಆ ಮರಗಳ ಕೆಲ್ಸಕ್ಕ ಹೋಗಿ ಕಾಡಲ್ಲಿ ಹೋಗಿ ಮರ ಕಡ್ಕೊಂಡು ತಗೊಂಬರಕ ಎಷ್ಟು ಮಂದಿ ಬೇಕ್ರಿ? ಓಕೆ, 5ನೇ ಅಧ್ಯಾಯ 13ನೇ ವಾಕ್ಯ, 30,000 ಮಂದಿ ಬೇಕು. ಎಷ್ಟು ಮಂದಿ ರೀ? 30,000 ಮಂದಿ. ಏನಕ್ಕೆ? ಕಾಡಿಗೆ ಹೋಗಿ ಮರ ತಗೊಂಬರಕ್ಕೆ. ಆಕ್ಚುಲಿ ಮರ ಇನ್ನೊಂದು ದೇಶದಿಂದನೂ ಬರ್ತಾ ಇದೆ. ಆ ದೇಶದವ್ರು ಅಲ್ಲಿವರೆಗೂ ಬಂದು ತಲುಪಿಸ್ಬಿಡ್ತಾರೆ. ಅಲ್ಲಿ ಸೇರಿಸಿ ಕೂಡಿಸಿ ತಗೊಂಬರೋದು, ಮತ್ತೆ ಇವರು ಸ್ವಲ್ಪ ಅಲ್ಲಿಂದ ತಗೊಂಬರುವಂತದಕ್ಕ ಎಷ್ಟು ಮಂದಿ ರೀ? 30,000 ಮಂದಿ. ಆ 30,000 ಮಂದಿ ಒಳಗೆ 10,000 ಮಂದಿ ಅಲ್ಲಿ ಇರ್ಬೇಕು ಕೆಲಸದಲ್ಲಿ, 20,000 ಮಂದಿ ಈ ಕಡೆ ಇರ್ಬೇಕು. 1 ತಿಂಗಳು, 2ನೇ ತಿಂಗಳು ಆ 10,000 ಮಂದಿ ಈ ಕಡೆ ಬರ್ಬೇಕು, ಇಲ್ಲಿಂದ ಒಂದು 10,000 ಮಂದಿ ಹೋಗ್ಬೇಕು. 30,000 ಮಂದಿ ಏನಕ್ಕ? ಕಟ್ಟಿಗೆ ರೆಡಿ ಮಾಡಿ ತಗೊಂಬರಕ್. ಆಮೇಲೆ ಕಲ್ಲುಗಳಿದೆಯಲ್ಲ, ಇದು ಕಲ್ಲುಗಳು ಕ್ವಾರಿಯಲ್ಲಿ ಕಲ್ಲುಗಳನ್ನ ಕಟ್ ಮಾಡಿ ಅದನ್ನ ರೆಡಿ ಮಾಡೋದಕ್ಕ 80,000 ಮಂದಿ. ಎಷ್ಟು ಮಂದಿ ರೀ? 80,000. 80,000 ಮಂದಿ ಕಲ್ಲುಗಳನ್ನ ಕಟ್ ಮಾಡಿ ಸೈಜ್ ಮಾಡಿ ತಗೊಂಬರಕ. ಇಲ್ಲೂ ಕಲ್ಲುಗಳು ಬಿದ್ದಿದೆಲ್ಲ, ಈ ಕಡೆ ಕಲ್ಲುಗಳು ಬಿದ್ದಿದೆ, ಅದನ್ನ ಹಂಗೆ ತಗೊಂಬಂದು ಬಿಲ್ಡಿಂಗ್ ಕಟ್ಟಕ್ ಆಗೋದಿಲ್ಲ, ಅದು ಉಪಯೋಗ ಇಲ್ಲ ಅಂತ ಅನಿಸ್ತದ. ಆದ್ರೆ ಅದನ್ನ ಒಬ್ರು ಕುಂತು ಸೈಜ್ ಮಾಡಿ ಶೇಪ್ ಮಾಡಿದ್ರೆ, ಕರೆಕ್ಟ್ ಸೈಜ್ ಮಾಡಿದ್ರೆ ಅದು ಉಪಯೋಗ ಆಗತ್ತ, ಹೌದಲ್ಲ? ಅದನ್ನ ಕಟ್ ಮಾಡಿ ಸೈಜ್ ಮಾಡಿ ಕಳ್ಸಕ ಎಷ್ಟು ಮಂದಿ ಅದಾರ? 80,000 ಮಂದಿ. 5ನೇ ಅಧ್ಯಾಯ 15ನೇ ವಾಕ್ಯ. ಓಕೆನಾ? ಅಲ್ಲಿ ರೆಡಿ ಆಗ್ತದ. ಅದು ಕಟ್ ಮಾಡಿದನ್ನ ತಗೊಂಬರಕ 70,000 ಮಂದಿ. ಏನ್ರಿ? ಅದನ್ನ ಕಟ್ ಮಾಡಿದನ್ನ ಒತ್ಕೊಂಬರಕ 70,000 ಮಂದಿ. ದೇವ್ರ ನಾಮಕ್ಕೆ ಸ್ತೋತ್ರ. ಎಲ್ರು ಇದೀವ? ಹಲ್ಲೆಲೂಯಾ. ಬಾಜುಕ ನಿದ್ದೆ ಮಾಡೋರು ಇದ್ದಂದ್ರ ಸ್ವಲ್ಪ ಎಪ್ರುಷೆ, ಮಧ್ಯಾಹ್ನ ಮೇಲೆ ಹೋಗಿ ನಿದ್ದೆ ಮಾಡೋಣ, ಸ್ವಲ್ಪ ಎಚ್ಚರವಾಗಿದ್ದು ಕೇಳೋಣ. ಕ್ರೈಸ್ತ ಜೀವನ ಕೆಲವೊಮ್ಮೆ ಬೋರ್ ಹೊಡಿತದ, ಆದ್ರೂ ಇದಿಲ್ಲ ಅಂದ್ರೆ ನಮಗೆ ರಕ್ಷಣೆ ಸಿಗೋದಿಲ್ಲ ಅಂತ ಹೇಳಿ ಬಾಜು ಇರೋ ಸ್ವಲ್ಪ ಪಿನ್ ನೋಡೋದು ಹೇಳ್ತಾ ಇರೋಣ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಸರಿ, ಏನಕ್ಕಾಗಿ ಈ ವಿಷಯಗಳು ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲರೂ ಸೇರಿ ಆ ಆಲಯವನ್ನು ಕಟ್ಟಿದ್ರು. ಹಲ್ಲೆಲೂಯಾ. ಏನ್ ಮಾಡಿದ್ರು? ಎಲ್ಲರೂ ಸೇರಿ ಆ ಆಲಯವನ್ನು ಕಟ್ಟಿದ್ರು. ಹಲ್ಲೆಲೂಯಾ. ಸರಿ, ಆಲಯವನ್ನು ಕಟ್ಟಿದ್ರ? ಆಲಯವನ್ನು ಕಟ್ಟುತ್ತಾ ಇರುವಾಗಲೇ ದೇವರು ಸೊಲೊಮೋನ್ನ ಭೇಟಿಯಾಗಿ, ಒಂದಿನ ಭೇಟಿಯಾಗಿ ದೇವರು ಸೊಲೊಮೋನ್ ಹತ್ರ ಮಾತಾಡ್ತಾ ಇದ್ದಾರೆ. ಏನು? 6ನೇ ಅಧ್ಯಾಯ 11ನೇ ವಾಕ್ಯ, 11, 12, 13ನೇ ವಾಕ್ಯಗಳು ಒಬ್ರು ಓದಿಕೊಳ್ಳೋಣ. ನೀನು ಆಗ್ಲೇ ಆಲಯವನ್ನು ಕಟ್ತಾ ಇದೀಯ ಅಷ್ಟೇ, ನೀನು ನನ್ನ ನಿಯಮ ವಿಧಿಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಆಮೇನ್. ಮುಂದೆ, ನನ್ನ ಪ್ರಜೆಗಳಾದ ಇಸ್ರಾಯೇಲನ್ನು ಕೈ ಬಿಡದೆ ಅವರ ಮಧ್ಯದಲ್ಲೇ ವಾಸಿಸುವೆನು. ಹಲ್ಲೆಲೂಯಾ. ಏನ್ ವಿಷಯ ಈ ವಾಕ್ಯದಲ್ಲಿ? ಬ್ರಹ್ಮಾಂಡವಾದ ಒಂದು ಆಲಯ ಕಟ್ಟಲ್ಪಡ್ತಾ ಇದೆ. ಫಸ್ಟ್ ಕ್ಲಾಸ್. ಬ್ರಹ್ಮಾಂಡ ಅನ್ಲಿಕ್ಕೆ ಇನ್ನೂ ಕೆಲವು ವಿಷಯಗಳಿದೆ, ಅದನ್ನ ಹೇಳ್ತೀನಿ. ಭಯಂಕರವಾದ ಬ್ರಹ್ಮಾಂಡವಾದ ಆಲಯ ಕಟ್ಟಲ್ಪಡ್ತಾ ಇದೆ. ಎಲ್ಲರೂ ಸೇರಿ ದೇವರಿಗಾಗಿ ಆಲಯ ಕಟ್ತಾ ಇದ್ದೀವಿ. ದೇಶದವರು ಎಲ್ಲರೂ ಸೇರಿ ಆಲಯವನ್ನು ಕಟ್ತಾ ಇದ್ದಾರೆ. 30,000 ಮಂದಿ ಮರಗಳ ಕೆಲಸಕ್ಕೆ, 70,000 ಮಂದಿ ಕಟಿಂಗ್ ಮಾಡಕ, ಏನ್ರಿ ಬಂಡೆಗಳನ್ನ ಶೇಪ್ ಮಾಡ್ಲಿಕ್ಕೆ,
80,000 ಮಂದಿ. ಅದನ್ನ ಹೊತ್ಕೊಂಡ್ಬರ್ಲಿಕ್ಕೆ 70,000 ಮಂದಿ ಅದರ ಆಫೀಸರ್ಸ್, ಅಂದ್ರೆ 4 ಮ್ಯಾನ್ ಮೇಲ್ವಿಚಾರಕರು 3,300 ಮಂದಿ ಮೇಲ್ವಿಚಾರಕರು. ಆಫೀಸರ್ಸ್ ಎಷ್ಟು ಮಂದಿ ರೀ? 3,300 ಮಂದಿ. ಹಲ್ಲೆಲೂಯಾ. ನಮ್ಮ ಗ್ರಾಮದಲ್ಲಿ 3,000 ಮಂದಿ ಅದಾರ? ಇಲ್ಲಲ್ಲ, ಒಂದ್ 2-3 ಗ್ರಾಮ ಸೇರ್ಬೇಕು. ಓಕೆ ರೀ. ಸೊ ಆಫೀಸರ್ಸ್ ಮಾತ್ರ ಅಷ್ಟು ಮಂದಿ, ನೋಡ್ಕೊಳಕ್ ಅಷ್ಟೇ, ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕಂತ ನೋಡ್ಕೊಳಕ್ ಹೇಳ್ಕೊಳಕ್ ಮಾತ್ರ 3,000 ಮಂದಿ. ಸೊ ಇಷ್ಟೆಲ್ಲಾ ಮಂದಿ ಸೇರಿ ಆಲಯವನ್ನು ಕಟ್ತಾ ಇದ್ದಾರೆ. ದೇವ್ರು ಹೇಳ್ತಾ ಇದಾರೆ, ನೀನ್ ನನಗೋಸ್ಕರ ಒಂದು ಆಲಯ ಕಟ್ತಾ ಇದೀಯಾ ಅಷ್ಟೇ ಅಂತ ಹೇಳ್ಬಿಟ್ಟು ದೇವರ ಗಮನ ಎಲ್ಲೋಗ್ತದೆ ಗೊತ್ತಾ? ನೀನು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ, ನೀವೆಲ್ಲರೂ ನಾನು ಹೇಳದಂಗೆ ನೀವು ಮಾಡಿದ್ರೆ, ನನ್ನ ವಿಧಿಗಳನ್ನು ನನ್ನ ಆಜ್ಞೆಗಳ ಪ್ರಕಾರ ನೀವು ನಡೆಯೋದಾದರೆ ನಾನು ನಿಮ್ಮ ಸಂಗಡ ಇರುವೇನು. ಹಲ್ಲೆಲೂಯಾ. ಸಭೆ, ಆಲಯ, ಕಟ್ಟಡ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕಿಂತಲೂ ನಾವು ಕರ್ತನ ವಾಕ್ಯದ ಪ್ರಕಾರ ಕರ್ತನ ವಾಕ್ಯವನ್ನು ಕೈಗೊಂಡು ನಡೆಯುವುದಾದರೆ ದೇವರು ನಮ್ಮೊಟ್ಟಿಗೆ ಇರುವವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮೊಟ್ಟಿಗೆ ಇರುವವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ದೇವ್ರ ನಾಮಕ್ಕೆ ಸ್ತೋತ್ರ. ಸೊ ಏನ್ ನೋಡ್ತಾ ಇದ್ದೀವಿ? ಈ ಆಲಯದಕ್ಕೆ ಅಂದ್ರೆ ಆಜ್ಞೆಗಳು ಕೈಗೊಂಡು ನಡೆಯೋದು ಮುಖ್ಯ. ಆಲಯ ಕಟ್ಟೋದಕ್ಕಿಂತಲೂ ಆಜ್ಞೆಗಳು ಕೈಕೊಂಡು ನಡೆಯೋದು ಮುಖ್ಯ. ಸೊ ಆಲಯ ಕಟ್ಟೋದ ಬೇಡವಾ? ಆಲಯ ಕಟ್ಟಬೇಕು, ಮಾಡೋದನ್ನ ಮಾಡಬೇಕು. ಆದ್ರೆ ಅದಕ್ಕಿಂತ ಮೇಲಾಗಿ ಆಜ್ಞೆಗಳನ್ನು, ದೇವರ ವಾಕ್ಯವನ್ನು ಕೈಕೊಂಡು ನಡೆಯೋದ್ರಲ್ಲಿ ಹುಚ್ಚರಾಗಿರ್ಬೇಕ್ರಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಕೈಕೊಂಡು ನಡೆಯೋದ್ರಲ್ಲಿ ನಾವು ದೃಢ ಮನಸ್ಸುಳ್ಳವರಾಗಿರಬೇಕು. ಹಲ್ಲೆಲೂಯಾ. ನೋಡ್ರಿ, ಕ್ರೈಸ್ತ ಜೀವನ ಅನ್ನೋದು ಯೇಸು ಕ್ರಿಸ್ತನನ್ನು ನಂಬಿ ಕ್ರೈಸ್ತ ಜೀವನ ಅನ್ನೋದು ಎಲ್ರಿದೀವಾ? ಕ್ರೈಸ್ತ ಜೀವನ, ಯೇಸು ನಮ್ಮ ಜೀವಿತದಲ್ಲಿ ಬಂದಿದ್ದಾರೆ ಅಂದ್ರೆ ಯೇಸು ನಮ್ಮ ಜೀವನದಲ್ಲಿ ಏನ್ ಮಾಡ್ತಾರೆ? ಯೇಸು ನಮ್ಮ ಜೀವನದಲ್ಲಿ ಏನ್ ಮಾಡಿದಾರ್ರಿ? ನಮ್ಮ ಜೀವನದಲ್ಲಿ ಏನ್ ಮಾಡಿದ್ದಾರೆ? ಯೇಸು ಅದ್ಭುತ ಮಾಡಿದ್ದಾರೆ, ಸೌಖ್ಯ ಪಡಿಸಿದ್ದಾರೆ. ಇದೆಲ್ಲ ಇರಲಿ. ನಾನು ಚರ್ಚಿಗೆ ಬಂದ ಮೇಲೆ ಕೆಲವೊಂದು ಬದಲಾವಣೆಗಳಾಗ್ಯಾವ್ರಿ. ಏನಾಗ್ಯಾವ? ನಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳಾಗ್ಯಾವ. ಹಲ್ಲೆಲೂಯಾ. ಒಂದು ವಿಷಯ ಹೇಳ್ತೇನೆ, ಯೇಸು ನಮ್ಮ ಜೀವನದಲ್ಲಿ ಬರೋದು ನಮ್ಮಲ್ಲಿ ಕೆಲವೊಂದು ಆಲ್ಟ್ರೇಷನ್ ತರಕ್ಕಲ್ಲ. ಯೇಸು ನಮ್ಮ ಜೀವನದಲ್ಲಿ ಬರೋದು ನಮ್ಮನ್ನ ಸಂಪೂರ್ಣವಾಗಿ ಬದಲಾಯಿಸಬೇಕು. ಹಲ್ಲೆಲೂಯಾ. ನಮ್ಮನ್ನ ಸಂಪೂರ್ಣವಾಗಿ ಬದಲಾಯಿಸಲಿಕ್ಕೆ ಯೇಸು ನಮ್ಮ ಜೀವಿತದಲ್ಲಿ ಬಂದಿದ್ದಾರೆ. ಹಲ್ಲೆಲೂಯಾ. ಆಲ್ಟ್ರೇಷನ್ ಕೊಡಕ್ಕಲ್ಲ. ನಿನ್ ಜೀವನ ನಡೀತಾ ಇದೆ, ಪರವಾಗಿಲ್ಲ, ಇದ್ರಲ್ಲಿ ಸ್ವಲ್ಪ ಟಿಂಕರಿಂಗ್ ಪೇಂಟಿಂಗ್ ಮಾಡ್ಕೋ, ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋ. ಇದು ಹೊಸ ಮನೆ ತಗೊಂಡ್ ಕೂಡಲೇ ಏನಾರು ಮಾಡ್ತಾರಲ್ಲ ಆಲ್ಟ್ರೇಷನ್. ಹೊಸ ಮನೆ ತಗೊಂಡವ್ರು ಈ ಹಳೆ ಮನೆ ಹೊಸದಾಗಿ ತಗೋತಾರಲ್ಲ, ತಗೊಂಡ್ಮೇಲೆ ಅವ್ರಿಗೆ ಬೇಕಾದಂಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋತಾರ. ಈ ಆಲ್ಟ್ರೇಷನ್ಗಾಗಿ ಯೇಸು ನಮ್ಮ ಜೀವನದಲ್ಲಿ ಬಂದಿಲ್ಲ. ಹಲೋ, ಆಲ್ಟ್ರೇಷನ್ ಮಾಡಕ್ಕೆ ಯೇಸು ನಮ್ಮ ಜೀವನದಲ್ಲಿ ಬಂದಿಲ್ಲ. ನಮ್ಮನ್ನ ಸಂಪೂರ್ಣವಾಗಿ ಬದಲಾಯಿಸ್ಲಿಕ್ಕೆ ಬಂದಿದ್ದಾರೆ. ಹಲ್ಲೆಲೂಯಾ. ನಾನ್ ನಿನಗೆ ಒಂದು ಹೊಸ ಜೀವನವನ್ನು ಕೊಡ್ತೇನೆ, ಹೊಸ ಹೃದಯವನ್ನು ಕೊಡ್ತೇನೆ, ಸಂಪೂರ್ಣವಾಗಿ ಬದಲಾಯಿಸ್ತೀನಿ ಅಂತ ಯೇಸು ಹೇಳಿದ್ರು. ಇರೋ ಹೃದಯನ ಆಪರೇಷನ್ ಮಾಡ್ತೀನಿ ಅಂದಿಲ್ಲ, ಹೊಸ ಹೃದಯವನ್ನು ಕೊಡ್ತೀನಿ ಅಂತ ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. ಸೊ ಯೇಸು ನಮ್ಮ ಜೀವಿತದಲ್ಲಿ ಸಂಪೂರ್ಣ ಬದಲಾವಣೆಯನ್ನು ಎದುರು ನೋಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ನಾನಂತೂ ಸಣ್ಣವನಿಂದ ಹಿಂಗೇ ರೀ. ನೋಡ್ರಿ, ನನ್ನ ಸ್ವಭಾವ ಅಂತೂ 4 ಮಂದಿಗೆ ಗೊತ್ತೇ ಇದೆ. ಊರಿಗೆ ಗೊತ್ತಿದೆ ನನ್ನ ಸ್ವಭಾವ ಹೆಂಗಂತ ಹೇಳಿ. ನಾ ಮೊದಲಿಂದ ಹಿಂಗೆ. ಅದಕ್ಕೆ ಯೇಸು ನಿನ್ ಜೀವನದಲ್ಲಿ ಬಂದಿದ್ದು. ನಾನ್ ಮೊದಲಿಂದ ಹಿಂಗೆ, ಊರಿನವ್ರಿಗೆಲ್ಲ ಗೊತ್ತಿದೆ ಅಂತ ಹೇಳಕ್ಕಲ್ಲ, ಈಗ ನಾನು ಹೊಸ ಮನುಷ್ಯನಾಗಿದ್ದೀನಿ ಅಂತ ಹೇಳಕ್ಕೆ. ನನ್ನ ಸ್ವಭಾವ ಹಂಗಿತ್ತು, ನನ್ನ ಸ್ವಭಾವ ಬದಲಾಗಿದೆ. ನಾನು ಮನುಷ್ಯ ಇಂಥವನಾಗಿದೆ, ಈಗ ನಾನು ಅಂತವನಲ್ಲ ಇಂಥವನಾಗಿದ್ದೇನೆ ಅಂತ ಹೇಳಲಿಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ಹಲ್ಲೆಲೂಯಾ. ಮಾಡೋದನ್ನ ಮಾಡ್ಕೊಂಡು ಹೋಗು, ಸ್ವಲ್ಪ ಆಲ್ಟ್ರೇಷನ್ ಅಲ್ಲ. ಮಾಡುವಂತ ಕೆಲಸಗಳು ಅದೇ ಆಗಿರಬಹುದು, ಇರುವಂತ ಮನೆ, ಇರುವಂತ ಊರು ಅದೇ ಆಗಿರಬಹುದು, ಆದ್ರೆ ವೈಯಕ್ತಿಕವಾಗಿ ನಮ್ಮನ್ನ ಸಂಪೂರ್ಣವಾಗಿ ಬದಲಾಯಿಸ್ಲಿಕ್ಕೆ ಯೇಸು ಬಂದ. ಹಲ್ಲೆಲೂಯಾ. ಇಸ್ರೇಲರಿಗೆ ಐಗುಪ್ತ ದೇಶದಲ್ಲೇ ಒಂದು ಬಿಡುಗಡೆ ಕೊಡಬಹುದಾಗಿತ್ತು. ಏನು ಐಗುಪ್ತದ ರಾಜ ಐಗುಪ್ತದ ಮಂತ್ರಿಗಳೆಲ್ಲ ಒಂಥರ ಕಟಾನ್ ಕಟಿ ಆದಾರ, ಇವ್ರನ್ನ ಗುಲಾಮರ ತರ ನಡೆಸ್ತಾರೆ.
ಅಷ್ಟೇ ಅಲ್ವಾ, ಐಗುಪ್ತನ ರಾಜನ ಹೃದಯವನ್ನು ಬದಲಾಯಿಸ್ಬಿಟ್ರೆ, ಇಸ್ರೇಲ್ರನ್ನ ಪ್ರೀತಿ ಮಾಡುವಂಗ, ಇಸ್ರೇಲ್ರಿಗೆಲ್ಲ ಒಳ್ಳೆ ಸಲಹೆ ಕೊಡುವಂಗ, ಏನಾದ್ರಿ ಮೈನಾರಿಟಿ ಏನ್ ಹೇಳ್ತಾರೆ, ಅಲ್ಪಸಂಖ್ಯಾತರು ಯಾರು ಐಗುಪ್ತ ದೇಶದಲ್ಲಿ ಇಸ್ರೇಲ್ ಅಲ್ಪಸಂಖ್ಯಾತರಿಗೆ ಫ್ರೀ ಎಜುಕೇಶನ್, ಅಲ್ಪಸಂಖ್ಯಾತರಿಗೆ ರೇಷನ್ ಊಟ, ಅಲ್ಪಸಂಖ್ಯಾತರಿಗೆ ಈ ಅನುಕೂಲ ಆ ಅನುಕೂಲ, ದವಾಖಾನೆ ಅನುಕೂಲ, ಎಲ್ಲ ಅನುಕೂಲ ಕೊಟ್ಬಿಡೋಣ ಅಂತ ಹೇಳಿ ದೇವರು ಫರೋಹನ ಹೃದಯವನ್ನು ಬದಲಾಯಿಸಬಹುದಾಗಿತ್ತು. ಆದ್ರೆ ದೇವರು ಫರೋಹನ ಹೃದಯವನ್ನು ಬದಲಾಯಿಸಿ ಇಸ್ರೇಲ್ರನ್ನ ಅಲ್ಲಿ ಸೆಟಲ್ ಮಾಡಿಸಿಲ್ಲ. ದೇವರು ಇಸ್ರೇಲ್ರನ್ನ ಅಲ್ಲಿಂದ ಹೊರಗೆ ತಂದ್ರು. ಹಲ್ಲೆಲೂಯಾ. ಅಲ್ಲೇ ಒಂದು ಆಲ್ಟ್ರೇಷನ್ ಕೊಟ್ಟು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಇರೋ ಸ್ಥಳದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದನ್ನ ದೇವರು ಅನಿಸಿಲ್ಲ. ದೇವರು ನನ್ನ ಮಕ್ಕಳನ್ನ ಈ ಸ್ಥಳದಿಂದ ಹೊರಗೆ ತಗೊಂಡು ಹೋಗ್ತೀನಿ, ಅದ್ಭುತವಾದ ರೀತಿಯಲ್ಲಿ ಅವ್ರನ್ನ ನಡೆಸ್ತೀನಿ. ಹಲ್ಲೆಲೂಯಾ. ಅದ್ಭುತವಾದ ರೀತಿಯಲ್ಲಿ ನಡೆಸಲಿಕ್ಕೆ ದೇವರು ತನ್ನ ಜನರನ್ನ ರಕ್ಷಿಸಿ ಹೊರ ಕರ್ಕೊಂಡ್ ಬಂದಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ರಕ್ಷಿಸಲ್ಪಟ್ಟಿರುವಂತ ಒಬ್ಬೊಬ್ಬರು, ಈ ಸಭೆಯಲ್ಲಿ ಕೂತಿರುವಂತ ಒಬ್ಬೊಬ್ಬರು, ದೇವರು ನಿಮ್ಮನ್ನ ಸಂಪೂರ್ಣ ಬದಲಾಯಿಸ್ಲಿಕ್ಕಾಗಿ ದೇವರು ನಮ್ಮನ್ನ ಹೊರಗೆ ಬಂದಿದ್ದಾರೆ ಅನ್ನೋದನ್ನ ಮರಿಬೇಡ್ರಿ. ಹಲ್ಲೆಲೂಯಾ. ಸರಿ, ದೇವ್ರು ಯಾವಾಗ ಬದಲಾಯಿಸ್ಲಿ ಅನ್ನೋದಲ್ಲ, ಆದ್ರೆ ನಾವು ನಮ್ಮನ್ನೇ ಆ ಬದಲಾವಣೆಗೆ ಒಪ್ಪಿಸ್ಕೊಡ್ಬೇಕಾಗಿದೆ. ಈ ಪ್ರಯಾಣದಲ್ಲಿ ನಡ್ಬರ್ಕ ಗುಣಗುಟ್ಟಿದವ್ರು ಬಹಳ ಮಂದಿರಿ. ಪ್ರಯಾಣದಲ್ಲಿ ನಡ್ಬರ್ಕ ಗುಣಗುಟ್ಟಿದವ್ರು ಬಹಳ ಮಂದಿ. ವಿಷಯ ಏನು ಗೊತ್ತಾ, ಈ ಪ್ರಯಾಣ ಆಕ್ಚುಲಿ 15 ದಿವಸದ ಪ್ರಯಾಣ ರೀ ಇದು. ಎಲ್ಲಿಂದ ಎಲ್ಲಿ? ಐಗುಪ್ತದಿಂದ ಆ ವಾಗ್ದಾನದ ಸ್ಥಳಕ್ಕೆ ಹೋಗ್ಬೇಕಾಗಿರುವಂತ ಪ್ರಯಾಣ ಎಷ್ಟು ದಿನ ಪ್ರಯಾಣ ರೀ? 15. ಎಲ್ರು ಹೇಳೋಣ, ಎಷ್ಟು ದಿನದ ಪ್ರಯಾಣ? ಎಷ್ಟು ದಿನದ ಪ್ರಯಾಣ ರೀ? 15 ದಿವಸದ ಪ್ರಯಾಣ. ಈ 15 ದಿವಸದ ಪ್ರಯಾಣ ದೇವ್ರು 40 ವರ್ಷ ಮಾಡಿಟ್ರು. ಓಕೆ, ಯಾಕ? ಏನಕ್ಕೆ? ಸುಮ್ಮನೆ 15 ದಿವಸದಲ್ಲಿ ಕರ್ಕೊಂಡು ಹೋಗಿ ಫಸ್ಟ್ ಕ್ಲಾಸ್ ಒಂದ್ ಜಾಗ ತೋರಿಸಿ, ನೀವೆಲ್ಲ ಈಗ ಫಸ್ಟ್ ಕ್ಲಾಸ್ ಮನೆ ಕಟ್ಕೋರಿ, ಹೊಲ್ದಾಗ ಮಾಡ್ಕೋರಿ, ಫಸ್ಟ್ ಕ್ಲಾಸ್ ಆಗಿ ಮಾಡ್ರಿ. ಸರಿ, 15 ದಿವಸ ಬೇಡ, 1 ತಿಂಗಳಾಗ್ಲಿ, 2 ತಿಂಗಳಾಗ್ಲಿ, 3 ತಿಂಗಳಾಗ್ಲಿ ಸೆಟಲ್ ಮಾಡಕ್ ಬಿಡೋನಲ್ಲ. ಇಲ್ಲಾಂದ್ರೆ ಇವ್ರು ಟೆನ್ಷನ್ ಆಗ್ಬಿಡ್ತಾರೆ, ಇವ್ರು ನನ್ನ ಮೇಲೆ ಗುಣಗುಡ್ತಾರೆ, ಮೋಶೆ ಮೇಲೆ ಗುಣಗುಡ್ತಾರೆ, ಇವರು ಐಗುಪ್ತನೇ ಚೆನ್ನಾಗಿತ್ತು ಅಂತ ಹೇಳಕ್ ಚಾಲು ಮಾಡ್ಬಿಡ್ತಾರೆ. ದೇವ್ರಿಗೆಲ್ಲ ಗೊತ್ತಿತ್ತು. ಆದರೂ ದೇವರು ತಗೊಂಡು ಹೋಗಿರುವಂತ ಕಾರಣ ಏನ್ರಿ? ದೇವ್ರಿಗೆ ಈ ಒಂದು ಗುಣಗುಟ್ಟೋ ಮಂದಿನ ಅಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅನ್ನೋದು ದೇವ್ರಿಗಿತ್ತು. ನಂಬೇನ್ರಿ, ಚರ್ಚಿಗೆ ಹೋಗೇನ್ರಿ, ಅದ್ ಏನ್ರಿ 2 ವರ್ಷ ಹೋಗಿನಿ, ಏನಾಗಿಲ್ಲ ಬಿಡ್ರಿ. 5 ವರ್ಷ ಚರ್ಚ್ ಅಂತ ಹೋಗಿದ್ದೀನಿ. ಬಾಜು ಮನೆಯವ್ರೆಲ್ಲ ಕೇಳ್ತಾರೆ, ಅಲ್ಲಿ ಹೋಗಿದ್ಯಲ್ಲ, ಏನ್ ಸಿಕ್ತೀನಿ ನಿನಗ ಅಂತ ಕೇಳ್ತಾರ. ಅಂತೇಳಿ ಗುಣಗುಟ್ಲಿಕ್ಕೆ ಪ್ರಾರಂಭಿಸಿದವರು ಯಾರು ವಾಗ್ದಾನದ ಸ್ಥಳವನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಅದ್ಭುತವಾಗಿ ದೇವರು ನಡೆಸಿದ್ರು ಅಂದ್ರೆ, ವಾಕ್ಯದ ಪ್ರಕಾರ ಅವರ ಅಂಗಿ ಹರಿಯಲಿಲ್ಲ, ಅವರ ಚಪ್ಪಲಿ ಸವಿಯಲಿಲ್ಲ. ಅವರ ಅಂಗಿ ಹರಿಯಲಿಲ್ಲ, ಅವರ ಚಪ್ಪಲಿ ಸವಿಯಲಿಲ್ಲ. ಎಷ್ಟು ದಿನ? 40 ವರ್ಷ. ಹಲ್ಲೆಲೂಯಾ. ಈ ದೊಡ್ಡವರೆಲ್ಲ ಆ ದಾರಿಯಲ್ಲೇ ತೀರ್ಕೊಂಡ್ರು. ಶರೀರ ಸಾಯ್ತಾ ಇದೆ, ಅಂಗಿ ಹರಿತಾ ಇಲ್ಲ, ಚಪ್ಪಲಿ ಸವಿತಾ ಇಲ್ಲ. ಈ ಸಣ್ಣವರೆಲ್ಲ ಇಲ್ಲಿ ಇದಾರಲ್ಲ, ಈ ಸಣ್ಣವರೆಲ್ಲ ಬೆಳೀತಾ ಇದಾರೆ. ನನ್ನ ಲೆಕ್ಕಕ್ಕೆ ಅವ್ರೆಲ್ಲಿ ಟೈಲರ್ ಅಂಗಡಿಗೆ ಹೋದ್ರು ಆ ದಾರಿಯಾಗ? ಇಲ್ಲ. ಅವ್ರ ಅಂಗಿ ಹರಿಯಲಿಲ್ಲ ಅನ್ನೋದಕ್ಕಿಂತಲೂ ಅವ್ರ ಅಂಗಿ ಅವ್ರ ಜೊತೆ ಬೆಳೀತಾ ಬರ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಬೇರೆ ಅಂಗಿಗೆ ಅಲ್ಲಿ ದಾರಿಯಲ್ಲಿ ಸ್ಥಳ ಇಲ್ಲ. ಅವ್ರ ಅಂಗಿಗಳು ಯಾವ ಅಂಗಿಗಳಿಂದ ಹೊರಗೆ ಬರ್ತಾ ಇದಾರೋ ಅವ್ರ ಅಂಗಿಗಳು ಬೆಳೀತಾ ಬರ್ತಾ ಇದೆ. ಅವ್ರ ಚಪ್ಪಲಿ ಸವಿತಾ ಇಲ್ಲ ಅನ್ನೋದು ಒಂದ್ ಕಡೆ ಇದ್ರೆ, ಅವ್ರ ಚಪ್ಪಲಿ ಅವ್ರ ಜೊತೆ ಬೆಳೀತಾ ಇದೆ. ಈ ಅದ್ಭುತಗಳೆಲ್ಲ ಅವ್ರ ಕಣ್ಣಿಗೆ ಬೀಳ್ತಾ ಇಲ್ಲ. ಚಿಕನ್ ಸಿಗ್ಲಿಲ್ರಿ ನಮಗ, ಮೀನಾ ಸಿಗ್ಲಿಲ್ರಿ, ಬಲ್ಲುಣ್ಣಿ ಸಿಗ್ಲಿಲ್ರಿ. ಹಲ್ಲೆಲೂಯಾ. ಏನ್ ವಿಷಯ ಅಂದ್ರೆ, ಅದು ಒಂದು ಒಣ ಪ್ರದೇಶ. ಯಾವ ಪ್ರದೇಶ? ಒಣ ಪ್ರದೇಶ. ಬಿಸಿಲು ಹೊಡೆದ್ರೆ ಹಿಂಗ ಬಿಸಿಲು ಹೊಡಿತದ, ನೀರು ಸಿಗೋದಿಲ್ಲ. ಒಣ ಮರುಭೂಮಿಯ ಪ್ರಯಾಣ. ಏನ್ರಿ ಮರುಭೂಮಿಯಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಾರ ದೇವ್ರು. ಒಂದಿನ ಆದ್ರೂ ನಿನಗೆ ಬಿಸಿಲು ಬಡಿತಾ? 40 ವರ್ಷಗಳಲ್ಲಿ ಒಂದಿನ ಆದ್ರೂ ಬಿಸಿಲು ಬಡಿತಾ? ಮರುಭೂಮಿಯ ಪ್ರಯಾಣನೇ. ಆದ್ರೆ ದೇವರು ಹಗಲಲ್ಲಿ
ಮೇಘ ಸ್ತಂಭವಾಗಿತ್ತು, ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿದೆ. ರಾತ್ರಿ ಬೇಕಾಗಿರುವಂತ ಕಾವು ಸಿಕ್ತು, ಬೆಳಕು ಸಿಕ್ತು, ಹಗಲಲ್ಲಿ ಬೇಕಾಗಿರುವಂತ ತಂಪು ಸಿಕ್ತು. ಮಾರಾಯ, ಆ ರೀತಿಯ ಒಂದು ಒಂದು ಅನುಭವದಲ್ಲಿ 40 ವರ್ಷಗಳು ನಡೆಸ್ತಾ ಹೋಗ್ತಾ ಇದ್ದಾರೆ ದೇವರು. ಹಲ್ಲೆಲೂಯಾ. ದೇವರು ಕೊರತೆ ಇಟ್ಟಿಲ್ಲ. ದೇವರು ಆಹಾರ ಕೊಡ್ತಾ ಇದ್ದಾರೆ, ನೆರಳು ಕೊಡ್ತಾ ಇದ್ದಾರೆ, ಬೆಚ್ಚಗಿರ್ಲಿಕ್ಕೆ ಏನ್ ಬೇಕೋ ಅದನ್ನು ಕೊಡ್ತಾ ಇದ್ದಾರೆ. ದೇವರು ಎಲ್ಲ ಕೊಟ್ಟು ನಡೆಸ್ತಾ ಇದ್ದಾರೆ. ಮಧ್ಯದಲ್ಲಿ ಇದನ್ನೆಲ್ಲ ನೋಡ್ಲಿಕ್ಕೆ ಆಗದೆ ನನಗೆ ಅದಿಲ್ಲ ಇದಿಲ್ಲ ಇದಿಲ್ಲ ಅಂತ ಗುಣಗುಟ್ಟವ್ರನ್ನ ದೇವರು ಮುಗಿಸ್ಲಿಕ್ಕೂ ಪ್ಲಾನ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆತ್ಮಿಕ ಜೀವನದಲ್ಲಿ ಯಾವತ್ತು ಗುಣಗುಟ್ಟು ಬೇಡ್ರಿ. ಸಮಸ್ಯೆಗಳು ಬರಲಿ, ಕಷ್ಟಗಳು ಬರಲಿ, ಕಷ್ಟಗಳನ್ನ ಮೊಣಕಾಲಲ್ಲಿ ನಿಂತು ಜಯಿಸಬೇಕು ಹೊರತು ಸಮಸ್ಯೆಗಳು ಬಂತಲ್ಲ ಅಂತೇಳಿ ಗುಣಗುಟ್ಟಬಾರದ್ರಿ. ಹಲ್ಲೆಲೂಯಾ. ಸಮಸ್ಯೆಗಳಿಗಾಗಿ ಗುಣಗುಟ್ಟಿದ್ರೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಕ್ಷಮಾಪಣೆ ಕೇಳ್ರಿ. ಹೆಂಗಾರು 3 ದಿನ ಉಪವಾಸ ಪ್ರಾರ್ಥನೆ ನಡೀತಾ ಇದೆ. ಉಪವಾಸ ಪ್ರಾರ್ಥನೆ, ದೇವರೇ ನಾನು ಇನ್ನು ಮೇಲೆ ಗುಣಗುಟ್ಟಲ್ಲ, ಏನ್ ಕೊಟ್ಟಿದ್ದೀರೋ ಸ್ತೋತ್ರ ಸ್ವಾಮಿ. ನೀವು ನಾನು ಕೊಟ್ಟಿರುವಂತ ಜೀವನಕ್ಕಾಗಿ ಸ್ತೋತ್ರ, ಕೊಟ್ಟಿರುವ ಗಂಡನಿಗಾಗಿ ಸ್ತೋತ್ರ, ಕೊಟ್ಟಿರೋ ಹೆಂಡತಿಗಾಗಿ ಸ್ತೋತ್ರ, ಕೊಟ್ಟಿರೋ ಮಕ್ಕಳಿಗಾಗಿ ಸ್ತೋತ್ರ, ಕೊಟ್ಟಿರೋ ಮನೆಗಾಗಿ, ಊರಿಗಾಗಿ ಸ್ತೋತ್ರ. ದೇವರು ಏನ್ ಕೊಟ್ಟಿದಾರೋ ಅದಕ್ಕೆ ಸ್ತೋತ್ರ ಮಾಡಿ ದೇವರನ್ನ ಘನಪಡಿಸಿ ಮುಂದೆ ಹೋಗೋದನ್ನ ಕಲಿಯೋಣ. ಹಲ್ಲೆಲೂಯಾ. ಗುಣಗುಟ್ಟೋದು ದೇವರಿಗೆ ವಿರೋಧವಾದದಾಗಿದೆ. ಗುಣಗುಟ್ಟೋದನ್ನ ದೇವರು ಒಪ್ಪೋದಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಸರಿ, ಈಗ ನಾನು ಓಕೆ, ಅದೇ 1 ಅರಸರ ಪುಸ್ತಕ 6ನೇ ಅಧ್ಯಾಯದ 7ನೇ ವಾಕ್ಯ. ದೇವಾಲಯವನ್ನು ಕಟ್ಟುತ್ತಿರುವಾಗ ಕಲ್ಲುಗಳನ್ನು ಕಲ್ಲು ಗಡಿಯಲ್ಲಿಯೇ ಸಿದ್ಧಮಾಡಿಕೊಂಡು ಬಂದು ಕಟ್ಟುವ ದಿವಸಗಳೆಲ್ಲ ಸುತ್ತಿಗೆ ಪುಳಿ ಮುಂತಾದ ಕಬ್ಬಿಣದ ಸಾಮಾನುಗಳ ಶಬ್ದವೂ ಕೇಳಿಸಲಿಲ್ಲ. ಓಕೆ, ಇನ್ನೊಮ್ಮೆ ಓದೋಣ. ದೇವಾಲಯವನ್ನು ಕಟ್ಟುತ್ತಿರುವಾಗ ನೋಡ್ರಿ, ದೇವಾಲಯವನ್ನು ಕಟ್ಟುತ್ತಿರುವಾಗ ಕಲ್ಲು ಗಣಿಗಳಲ್ಲಿಯೇ ಸಿದ್ಧ ಮಾಡಿಕೊಂಡು ಬಂದ್ರು. ಸಾಕ್ರಿ. ಓಕೆ, ದೇವಾಲಯವನ್ನು ಕಟ್ಟುವಾಗ ಏನ್ ಮಾಡಿದ್ರು? ಕಲ್ಲು ಗಣಿಗಳಲ್ಲಿಯೇ ಸಿದ್ಧ ಮಾಡಿಕೊಂಡು ಬಂದ್ರು. ಅದನ್ನ ಕಲ್ಲು ಗಣಿಗಳಲ್ಲೇ ಸಿದ್ಧ ಮಾಡಿರೋದ್ರಿಂದ ದೇವಾಲಯದಲ್ಲಿ ಅದನ್ನ ತಗೊಂಡ್ಬಂದಿರುವಾಗ ಇಲ್ಲಿ ಸುತ್ತಿಗೆ, ಈಟಿ, ಉಳಿ, ಈ ಒಂದು ಕಬ್ಬಿಣ ಸಾಮಾನುಗಳ ಶಬ್ದ ಕೇಳಿಸ್ಲಿಲ್ಲ. ದೇವಾಲಯ ಕಟ್ಟುವಾಗ ಆ ಕಟ್ಟಡ ನಡೀತಾ ಇರುವ ಸ್ಥಳದಲ್ಲಿ ಸುತ್ತಿಗೆ ಇಲ್ಲ, ಚಾನ ಇಲ್ಲ, ಉಳಿ ಇಲ್ಲ, ಅದರ ಸಪ್ಲಾನೇ ಇಲ್ಲ. ಯಾಕಂದ್ರೆ ಕಲ್ಲುಗಳು ರೆಡಿಯಾಗಿ ಬರ್ತಾ ಇದೆ. ಹಲ್ಲೆಲೂಯಾ. ಕಲ್ಲುಗಳು ರೆಡಿಯಾಗಿ ಬರ್ತಾ ಇದೆ. ಈ ಕಲ್ಲುಗಳು ಎಲ್ಲಿ ರೆಡಿ ಆಗ್ತಾ ಇದೆ? ಕಲ್ಲು ಗಣಿಯಲ್ಲಿ ಕಲ್ಲುಗಳು ರೆಡಿ ಆಗ್ತಾ ಇದೆ. ಹಲ್ಲೆಲೂಯಾ. ಸೊ ಕಲ್ಲು ಗಣಿಗಳಲ್ಲಿ ಕಲ್ಲು ರೆಡಿ ಆಗ್ತಾ ಇದೆ, ಆಲಯದಲ್ಲಿ ಸಪ್ಲಾ ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ನಮಗೆ ಆಲಯ ಎಲ್ಲಿದೆ? ಪ್ರಶ್ನೆಯಲ್ಲೇ ಸಮಸ್ಯೆ ಇದೆ. ಹಿಂಗಾಗಿ ಏನು ಉತ್ತರ ಕೊಡೋದಂತಾನೆ ಗೊತ್ತಿಲ್ಲ. ನಾವೇ ದೇವರ ಆಲಯ. ಹಲ್ಲೆಲೂಯಾ. ಏನ್ರಿ? ನಾವೇ ದೇವರ ಆಲಯ. ನಾವೆಲ್ಲರೂ ನೀವು ರೊಳ್ಳಿ ಚರ್ಚ್ನವರು, ನಾವು ಬಾಗಲಕೋಟೆ ಚರ್ಚ್ನವರು, ಇನ್ನು ಕೆಲವರೆಲ್ಲ ಗೋವಾ ಚರ್ಚ್ನವ್ರು ಇದ್ದೀರೇನೋ, ಇನ್ನು ಕೆಲವರು ಮಂಗಳೂರು ಚರ್ಚ್ನವ್ರು ಇದ್ದೀರೇನೋ, AG ಚರ್ಚು, CSI ಚರ್ಚು, ಇನ್ನೇನು ಚರ್ಚ್ ರೀ, ಬೇರೆ ಪೆಂತೆಕೋಸ್ತ್ ಚರ್ಚು, ಆ ಚರ್ಚು, ಈ ಚರ್ಚು, ಈ ಚರ್ಚ್ಗಳು, ಈ ಸಂಸ್ಥೆಗಳು, ಇಲ್ಲಿ ಚರ್ಚ್ ಅಲ್ಲಿ ಚರ್ಚ್, ಇದೆಲ್ಲ ನಮಗ್ ಸಂಬಂಧಪಟ್ಟಿದ್ರೆ ದೇವ್ರಿಗ ಎಲ್ಲಾ ದೇವ ಜನರು ಒಂದೇ ಆಲಯವಾಗಿದೆ. ಹಲ್ಲೆಲೂಯಾ. ಪರಲೋಕದಲ್ಲಿ ನೀವು AG ಅವ್ರನ್ನ ಆ ಕಡೆ ಹೋಗ್ಬಿಡ್ರಿ, ನೀವು CSI ಅವ್ರನ್ನ ಆ ಕಡೆ ಹೋಗ್ಬಿಡ್ರಿ, ನೀವು ಗೋವಾ ಚರ್ಚ್ನವ್ರನ್ನ ಈ ಕಡೆ ಹೋಗ್ಬಿಡ್ರಿ, ಬಾಗಲಕೋಟೆ ಅವ್ರನ್ನ ಅಲ್ಲೇ ಇತ್ತು ನೋಡ್ರಿ. ಪರಲೋಕದಲ್ಲಿ ಅದಿಲ್ಲ. ಹೌದೋ ಇಲ್ಲೋ? ಹಲ್ಲೆಲೂಯಾ. ಪರಲೋಕದಲ್ಲಿ ನಾವೆಲ್ಲರೂ ಸೇರಿದ್ರೆ ನಾವೆಲ್ಲರೂ ದೇವರ ಆಲಯ. ನಾವೆಲ್ಲರೂ ಸೇರಿ ಬಂದಾಗ ದೇವರ ಆಲಯ. ಹಲ್ಲೆಲೂಯಾ. ಸೊ ದೇವರು ತನ್ನ ಆಲಯವನ್ನು ನೋಡುವಾಗ, ತನ್ನ ಆಲಯ ಅಂತ ನೋಡುವಾಗ ನಾವೆಲ್ಲರನ್ನು ಸೇರಿಸಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ವಾಕ್ಯದ ಪ್ರಕಾರ ನಡೀತಾ ಇರುವಂತ ಒಬ್ಬೊಬ್ಬರನ್ನು ಸೇರಿಸಿ
ದೇವ್ರು ಏನ್ ಮಾಡ್ತಾ ಇದಾರೆ? ತನ್ನ ಆಲಯ ಅಂತ ಹೇಳ್ತಾರೆ. ಇಲ್ಲಿ ಬೇಡ್ರಿ, ಆ ಕಡೆ ಹೋಗ್ತೀನ್ರಿ, ಈ ವಿಶ್ವಾಸಿ ಕಂಡ್ರೆ ಆಗ್ ಬರೋದಿಲ್ಲ, ಆ ವಿಶ್ವಾಸಿ ಕಂಡ್ರೆ ಆಗ್ ಬರೋದಿಲ್ಲ, ಇವ್ರಿಗೂ ಅವ್ರಿಗೂ ಜಗಳ. ಇವ ಚರ್ಚಿಗೆ ಬಂದ್ರೆ, ಇವ ಈ ಚರ್ಚಿಗೆ ಬಂದ್ರೆ ನಾನು ಈ ಚರ್ಚಿಗೆ ಬರಲ್ಲ, ನಾನು ಆ ಚರ್ಚಿಗೆ ಹೋಗ್ತೀನಿ. ಸ್ವರ್ಗಕ್ಕೆ ಹೋಗಿ ಏನ್ ಮಾಡೋದು? ಸ್ವರ್ಗಕ್ಕೆ ಹೋಗಿ ಏನ್ ಮಾಡೋದು? ಹಲ್ಲೆಲೂಯಾ. ಸಭೆ ಐಕ್ಯವಾಗಿರ್ಬೇಕು, ಒಂದಾಗಿರ್ಬೇಕು. ಹಲ್ಲೆಲೂಯಾ. ಸರಿ, ಇದು ನಾವು ದೇವರ ಆಲಯ, ನಮ್ಮ ಶಾಶ್ವತವಾದ ವಾಸಸ್ಥಳ ಹಲ್ಲೆಲೂಯಾ ಪರಲೋಕ ರಾಜ್ಯವಾಗಿದೆ. ಈ ವಾಕ್ಯ, ಈ ಸೊಲೊಮೋನ ದೇವರು ಹೇಳಿದಂತ ವಾಕ್ಯ, ನೀನು ನನ್ನ ವಾಕ್ಯದ ಪ್ರಕಾರ ನಡೆದರೆ, ನನ್ನ ವಾಕ್ಯವನ್ನು ಕೈಗೊಂಡು ನಡೆದರೆ ನಾನು ನಿಮ್ಮ ಮಧ್ಯದಲ್ಲಿ ಇರ್ತೇನೆ. ಹಲ್ಲೆಲೂಯಾ. ವಾಕ್ಯದ ಪ್ರಕಾರ ಕೈಗೊಂಡು ನಡೆದರೆ ದೇವರು ನಮ್ಮ ಮಧ್ಯದಲ್ಲಿ ಇರುವವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ಯಾವಾಗಲ್ಲ ನಮ್ಮ ಮಧ್ಯದಲ್ಲಿ ಇದ್ದಾರೆ. ನಮ್ಮ ಮಧ್ಯದಲ್ಲಿ ವೈಯಕ್ತಿಕವಾಗಿ ನಾವು ಮಧ್ಯದಲ್ಲಿ ಚರ್ಚ್ ಭಾನುವಾರ ಬೆಳಗ್ಗೆ ಬಿಡ್ರಿ, ಇದನ್ನ ಬಿಡ್ರಿ. ಹಾಗೆ ಭಾನುವಾರ ಬೆಳಗ್ಗೆ ದೇವರು ನಮ್ಮ ಜೊತೆ ಇದ್ದಾರೆ. ಭಾನುವಾರ ಬೆಳಗ್ಗೆ ಬಿಟ್ಟು ಭಾನುವಾರ ಮಧ್ಯದಿಂದ ನೆಕ್ಸ್ಟ್ ಭಾನುವಾರ ಬೆಳಗ್ಗೆವರೆಗೂ ದೇವರು ಎಷ್ಟು ಸಾರಿ ನಮ್ಮ ಮಧ್ಯದಲ್ಲಿ ಇದ್ದಾರೆ? ನಿಮ್ಮ ಮಧ್ಯದಲ್ಲಿ ಇದ್ದಾರೆ. ಯಾವಾಗಲ ನಿಮ್ಮ ಮಧ್ಯದಲ್ಲಿ ಇದ್ದಾರೆ. ಗ್ಯಾಪ್ ಹೊಡಿತಾ ಇದೆಯಾ? 2 ದಿನ 3 ದಿನ ಗ್ಯಾಪ್ ಹೊಡಿದೆ, ಇನ್ನೂ ದೇವ್ರನ್ನ ಭೇಟಿಯಾಗಿ ಬಹಳ ದಿನ ಆಯ್ತಲ್ಲ ಅಂತ ಅನಿಸ್ತಾ ಇದೆಯಾ? ಕೆಲಸಗಳಲ್ಲಿ ದೇವರು ನಿಮ್ ಜೊತೆ ಇದ್ದಾರಾ? ಕೆಲಸಗಳಲ್ಲಿ ದೇವರ ಪ್ರಸನ್ನತೆ ನಿಮ್ಮಲ್ಲಿ ಕಾಣ್ತಾ ಇದೆಯಾ? ಮನೆಯಲ್ಲಿ ದೇವರ ಪ್ರಸನ್ನತೆ ಇದೆಯಾ? ಎಲ್ಲೆಲ್ಲಿ ವಾಕ್ಯ, ಯಾವಾಗೆಲ್ಲ ವಾಕ್ಯದ ಪ್ರಕಾರ ನೀವು ನಡೀತಿರೋ ಅಲ್ಲಿ ದೇವರ ಪ್ರಸನ್ನತೆ ಇರುತ್ತೆ. ಇಲ್ಲಾಂದ್ರೆ ದೇವರ ಪ್ರಸನ್ನತೆ ಇರಲ್ಲ. ಹಲ್ಲೆಲೂಯಾ. ನಾನು ನಂಬಿದೀನ್ರಿ, ದೀಕ್ಷಾ ಸ್ನಾನ ತಗೊಂಡಿದ್ದೀನ್ರಿ, ಕರ್ತನ ಮೇಜೆಯಲ್ಲಿ ಪಾಲ್ಗಾರರಾಗ್ತಾ ಇದೇನ್ರಿ, ಕಾಣಿಕೆ ಕೊಡ್ತಾ ಇದೇನ್ರಿ, ಉಪವಾಸ ಪ್ರಾರ್ಥನೆಯಲ್ಲಿ ಇದೇನ್ರಿ, ಇದ್ರೆಲ್ಲ ಇದೀನ್ರಿ. ಓಕೆ, ವಾಕ್ಯದ ಪ್ರಕಾರ ನಡೀತಾ ಇದೆಯಾ? ವಾಕ್ಯದ ಪ್ರಕಾರ ನಡೀತಾ ಇದೆಯಾ? ಹಲ್ಲೆಲೂಯಾ. ವಾಕ್ಯಕ್ಕೆ ನಿಮ್ಮ ಜೀವನವನ್ನು ಸಮರ್ಪಿಸ್ತಾ ಇದ್ದೀರಾ? ವಾಕ್ಯ ನಮ್ಮ ಜೀವನವನ್ನು ರೂಪಿಸ್ತಾ ಇದೆಯಾ? ವಾಕ್ಯ ನಮ್ಮ ಜೀವನವನ್ನು ನಡೆಸ್ತಾ ಇದೆಯಾ? ವಾಕ್ಯ ನಮ್ಮ ಜೀವನವನ್ನು ನಡೆಸಿ ರೂಪಿಸುವುದಾದ್ರೆ ದೇವರು ನಮ್ಮ ಸಂಗಡ ಇರುವವರಾಗಿದೆ. ಹಲ್ಲೆಲೂಯಾ. ಸರಿ, ಈಗ ಆಲಯ, ಕಲ್ಲು ಕೊಯ್ರಿ, 2 ವಿಷಯಗಳು. ಓಕೆನಾ? ಆಲಯ, ಕಲ್ಲು ಕೊಯ್ರಿ. ನಾವೆಲ್ಲರೂ ಎಲ್ಲಿದ್ದೀವಿ ಗೊತ್ತೇನೆ? ಈಗ ಸದ್ಯ ಕಲ್ಲು ಕೊಯ್ರೆಯಲ್ಲಿದ್ದೀವಿ. ಎಲ್ಲಿದ್ದೀವಿ? ಕಲ್ಲು ಕೊಯ್ರಿ. ಇದೆಯಲ್ಲ ಈ ಬಿಲ್ಡಿಂಗ್, ಇದು ನಮಗೆ ಕಲ್ಲು ಕೊಯ್ರಿ, ಇದು ಆಲಯ ಅಲ್ಲ. ಯಾಕಂದ್ರೆ ಆಲಯ ನಮಗೆ ಶಾಶ್ವತವಾದ ಆಲಯ ಅಲ್ಲಿದೆ. ಹಲ್ಲೆಲೂಯಾ. ಇದೇನ್ರಿ ಇದು? ಇದು ಕ್ವಾರಿ. ಏನ್ರಿ ಇದು? ಇದು ಕ್ವಾರಿ. ನಮ್ಮ ಮನೆ ಕ್ವಾರಿ, ನಮ್ಮ ಕೆಲಸದ ಸ್ಥಳ ಕ್ವಾರಿ, ನಮ್ಮ ಊರು ಕ್ವಾರಿ. ಹಲ್ಲೆಲೂಯಾ. ನಮಗೆ ಸುತ್ತಿಗೆ ಚಾಣ ಇಲ್ಲಬೇಕು. ಹಲ್ಲೆಲೂಯಾ. ನಮ್ಮನ್ನ ಸರಿಪಡಿಸುವಂತ ಸ್ಥಳ ಇದು. ಹಲ್ಲೆಲೂಯಾ. ಸುತ್ತಿಗೆ ಅನುಭವ ಚೆನ್ನಾಗಿರತ್ತ ಏನ್ರಿ? ನಾನು ಆವಾಗ ನಾನು ಬೈಬಲ್ ಕಾಲೇಜಲ್ಲಿ ಇರುವಾಗ, ಬೈಬಲ್ ಕಾಲೇಜ್ ಬೈಬಲ್ ಕಾಲೇಜಲ್ಲಿ ಇರುವಂತ ಒಂದು ಬಿಲ್ಡಿಂಗ್ನ ಕೆಡವ್ಬಿಟ್ಟು ಹೊಸ ಬಿಲ್ಡಿಂಗ್ನ ಎಬ್ಬರಿಸಕ್ಕೆ ಪ್ಲಾನ್ ಮಾಡಿದ್ರು. ಓಕೆನಾ? ಹೊಸ ಬಿಲ್ಡಿಂಗ್ನ ಎಬ್ಬರಿಸಕ್ಕೆ ಪ್ಲಾನ್ ಮಾಡಿದ್ರು. ಆ ಬಿಲ್ಡಿಂಗ್ ಕೆಡುವಾಗ ನಾನು ಅಲ್ಲಿದ್ದೀನಿ. ನಾವೇ ಹುಡುಗರೆಲ್ಲ ಸೇರಿ ಕೆಡುವ ಕೆಲಸ ಮಾಡ್ತಾ ಇದೀವಿ. ಆ ಹುಡುಗ ಇನ್ನೊಬ್ಬನ ಕೈಯಾಗ ಇದು ಸುತ್ತಿಗಿದ್ರಿ, ಈಗ ಯಾವ್ದು ಸಮ್ಮಟಿ, ಸುತ್ತಿಗೆ ಯಾವ್ದು ದೊಡ್ಡದು, ಗನ್. ಒಬ್ಬನ ಕೈಯಾಗ ಗನ್ ಐತ್ರಿ. ಅವನು ಗನ್ನಲ್ಲಿ ಹೊಡಿತಾ ಇದ್ದಾನೆ, ನಾನು ಇಟ್ಟಂಗಿನ ತೆಗಿತಾ ಇದ್ದೇನ್ರಿ. ಇಟ್ಟಂಗಿ ಅಂದ್ರೆ ಬ್ಲಾಕ್ ಇಟ್ಟಂಗಿ. ಅವನು ಒಂದೊಂದೇ ಹೊಡಿತಾ ಇದ್ದಾನೆ, ನಾನು ತೆಗಿತಾ ಇದ್ದೇನ್ರಿ. ಒಂದು ಹೊಡ್ತಾರಿ, ಇದ್ರ ಮ್ಯಾಗ ಬಿತ್ರಿ. ಹಿಂಗ್ ಕೈ ಇಟ್ಟ, ಅವನು ಕೊಟ್ಟ. ಈಗಲೂ ಮಾರ್ಕ್ ಇದೆ. ಒಂದು ಹೊಡ್ತಾ ಇಲ್ಲಿ ಬಿತ್ರಿ, ಯಾವ ಗನ್ನಲ್ಲಿ. ಅವನ ಹೆಸರು ಜಗದೀಶ್ ಅಂತ ಹೇಳಿ, ನನಗಿಂತ ಡಬಲ್ ಇರ್ತಾನವ. ಅವನ ಕೈಗೆ ಸುತ್ತಿಗೆ ಗನ್ ಅವನ ಕೈಗೆ ಕೆಲಸ ಮಾಡೋದು, ನಮ್ ಕೈಯಾಗ ಕೆಲಸ ಮಾಡೋದಿಲ್ಲ ಅದು. ಹಿಂಗಾಗಿ ಅವನ ಕೈ ಕೊಟ್ಟು, ನೀವು ಹೊಡಿ, ನಾನು ನೋಡ್ಕೋತೀನಿ ಅಂದೆ. ನಾನು ಬೆರಳು ಕೊಟ್ಟೆ. ಇಲ್ಲಿ ಹೊಡೆದ ರಕ್ತ ಇಲ್ಲಿಂದ ಹೊಡಿತ್ರಿ, ಇಲ್ಲಿ ಹೊಡೆದ ಇಲ್ಲಿಂದ ಅಂತ ಹಿಂಗ್ ಬಂತ್ರಿ. ಸುತ್ತಿಗೆ ನಮ್ಮ ಮೇಲೆ ಅನುಕೂಲವಾದದಾಗಿರೋದಿಲ್ಲ, ಅದು ನೋವಾಗಿರ್ತದ. ಹಲ್ಲೆಲೂಯಾ. ಚಾಣ ನಮ್ಮ ಮೇಲೆ
ಅನುಕೂಲವಾಗಿರೋದಿಲ್ಲ, ಅದು ನೋವಾಗಿರ್ತದೆ. ಹಲ್ಲೆಲೂಯಾ. ಈಗ ಸುತ್ತಿಗೆ ಚಾಣ ಕಾಲ ಹೋಯ್ತ್ರಿ, ಈಗೆಲ್ಲ ಕಟಿಂಗ್ ಮಿಷನ್ ಕಾಲ ರೀ. ಲೈಟ್ ಆಗಿ ಬಿಟ್ರು ಮುಗಿತ್ರಿ. ಮಿಷನ್ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು, ಹೌದಲ್ಲೋ? ಹಲ್ಲೆಲೂಯಾ. ಇದು ಇಲ್ಲಿ ನಾವು ರೂಪಿಸಲ್ಪಡುವಂತ ಸ್ಥಳ ಇಲ್ಲಿ. ಹಲ್ಲೆಲೂಯಾ. ಇದು ಕ್ವಾರಿ, ಇದು ಕ್ವಾರಿ. ನಾವೆಲ್ಲಿದ್ದೀವಿ ರೀ? ಕ್ವಾರಿಯಲ್ಲಿದ್ದೀವಿ. ಹಲ್ಲೆಲೂಯಾ. ಯಾಕಂದ್ರೆ ಇಲ್ರಿ, ಈಗ ಹೆಂಗ್ ಬೇಕಾದ್ರೆ ಜೀವಿಸ್ಕೊಳ್ಳೋಣ. ಚರ್ಚಲ್ಲಿ ಇದೀವಿ, ಭಾನುವಾರ ಚರ್ಚಲ್ಲಿ ಇದೀವಿಲ್ಲ, ಸೋಮವಾರ ವ್ಯಾಪಾರದಲ್ಲಿ ಸುಳ್ಳು, ಮಂಗಳವಾರ ವ್ಯವಹಾರದಲ್ಲಿ ಮೋಸ, ಮಾತಾಡೋ ಭಾಷೆ ಔಟ. ನೀನ್ ಕಡಿಮೆನ, ನನಗ್ ಗೊತ್ತಿಲ್ಲನ ಅಂತೇಳಿ ನಿನಗಿಂತ ಡಬಲ್ ತೋರಿಸ್ತೀನಿ ತಗ ಅಂತೇಳಿ ಮಂಗಳವಾರ ತೋರಿಸೋದು. ನಂಬಿಗಸ್ತಿಕೆ ಇಲ್ವೇ ಇಲ್ಲ. ಈ ಊರ ಹೆಸರು ರೊಲ್ಲಿ ಅಲ್ಲ? ಈ ಊರ ಹೆಸರು ಹನುಮಪುರ. ರೊಲ್ಲಿಯಲ್ಲಿ ಕೂತ್ಕೊಂಡು ಫೋನ್ ಬಂತಂದ್ರೆ ಹನುಮಪುರದಾಗ ಅದೇನ್ರಿ ಅನ್ನೋದು. ಇದು ವಾರದ ದಿನಗಳು. ಆದ್ರೆ ಭಾನುವಾರ ಒಳಗ್ ಬಂದ್ರೆ ಅದೇ ಕೈಗಳನ್ನ ಎತ್ತಿ ಹೆಂಗ್ ಆರಾಧನೆ ಮಾಡೋದ್ರಿ? ಅದೇ ನಾಲಿಗೆಯಿಂದ ಹೆಂಗ್ರಿ ಆರಾಧನೆ ಮಾಡೋದು? ಹಲ್ಲೆಲೂಯಾ. ನಾವು ಇಲ್ಲಿ ಏನಾಗ್ಬೇಕ್ರಿ? ಚಾನ ಸುತ್ತಿಗೆಗೆ ಒಪ್ಪಿಸ್ಕೊಡ್ಬೇಕು. ಚಾನ ಸುತ್ತಿಗೆಗೆ ಒಪ್ಪಿಸ್ಕೊಡ್ಬೇಕು. ಹಲ್ಲೆಲೂಯಾ. ಒಬ್ಬೊಬ್ರದ್ದು ತಲೆ ದೊಡ್ಡದವ, ಒಬ್ಬೊಬ್ರದ್ದು ಕಿವಿ ದೊಡ್ಡದವ್ರಿ, ಅದ್ ಹೆಂಗೋ ಅದಾವ್ರಿ. ಒಬ್ಬೊಬ್ರದ್ದು ಮೂಗು ಸರಿ ಇಲ್ರಿ, ಯಾವ್ದನ್ನ ಮೂಸ್ಬೇಕಂತಾನೆ ಗೊತ್ತಿಲ್ಲ. ಒಬ್ಬೊಬ್ರದ್ದು ನಾಲಿಗೆ ಉದ್ದಕ್ಕದಾವ್ರಿ, ಏನ್ ಮಾತಾಡ್ಬೇಕು ಏನ್ ತಿನ್ಬೇಕಂತ ಕಂಟ್ರೋಲೇ ಇಲ್ಲ. ಇನ್ನೆಲ್ಲ ಸೈಜ್ ಮಾಡೋದು ಎಲ್ರಿ? ಕ್ವಾರಿಯಲ್ಲಿ. ಹಲ್ಲೆಲೂಯಾ. ಕ್ವಾರಿ ಅನುಭವಗಳಿಗಾಗಿ ಸ್ತೋತ್ರ, ಕ್ವಾರಿ ಅನುಭವಗಳಿಗಾಗಿ ಸ್ತೋತ್ರ. ಕಲ್ಲು ರೆಡಿ ಆಯ್ತಂದ್ರೆ ಕ್ವಾರಿಯಲ್ಲಿ ಇರೋದಿಲ್ಲ. ಕಲ್ಲು ರೆಡಿ ಆಯ್ತಂದ್ರೆ ಆಳೆಯಕ್ಕ ಕಳಿಸ್ಬಿಡ್ತಾರೆ, ಒತ್ಕೊಂಡು ಹೋಗಕ್ಕ. 70,000 ಮಂದಿ ಅದಾರ, ವಿಚಾರ ಮಾಡ್ಬೇಡ್ರಿ. ಹಲ್ಲೆಲೂಯಾ. ಆದ್ರೆ ಕಲ್ಲು ರೆಡಿ ಆಗೋವರೆಗೂ ಕ್ವಾರಿಯಲ್ಲೇ ಹೊಡ್ತಾ ತಿನ್ಬೇಕು. ಕ್ವಾರಿಯಲ್ಲೇ ಹೊಡ್ತಾ ತಿನ್ಬೇಕು. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಇಲ್ಲಿರುವಂತ ಕಲ್ಲುಗಳು ಯಾರು ಮುಟ್ಟೋದಿಲ್ಲ, ಅದ್ರ ಬಗ್ಗೆ ಅಂಜಿಕೆನೂ ಇಲ್ಲ. ಆದ್ರೆ ಸೈಜ್ ಆಗಿರೋ ಕಲ್ಲು ತಗೊಂಬಂದಿಟ್ರೆ ಅಂಜಿಕೆ. ರಾತ್ರಿ ಎಲ್ಲ ಬಂದು ನೋಡ್ಬೇಕು, ಯಾವನಾದ್ರು ತಗೊಂಡಾನ, ಯಾವ್ರ ಅದಾವೋ ಇಲ್ವೋ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಆದ್ರೆ ಈ ಸೈಜ್ ಇಲ್ದೇ ಇರೋ ಕಲ್ಲುಗಳನ್ನ ಯಾರು ಮುಟ್ಟೋದಿಲ್ಲ, ಯಾರು ಗ್ಯಾರಂಟಿ ಅಲ್ಲೇ ಇರ್ತಾವ. ಎಷ್ಟು ವರ್ಷ ಆದ್ರೆ ಅಲ್ಲೇ ಬಿದ್ದಿರ್ತಾವ ಬಿಡ್ರಿ, ನಾವು ನೋಡ್ಕೊಂಡ. ಸೈಜ್ ಆಗಿರೋ ಕಲ್ಲನ್ನ ಹೊರಗಿಡಕ್ ಆಗಲ್ಲ, ಅದು ಎಲ್ಲಾದ್ರೂ ಭದ್ರವಾಗಿ ಇಟ್ಕೋಬೇಕು. ಸೈಜ್ ಆಗಿರೋ ಕೆಲಸ ಅಮೂಲ್ಯವಾದದ್ದು. ಹಲ್ಲೆಲೂಯಾ. ಇದನ್ನೆಲ್ಲ ಒಂದು ಟ್ರ್ಯಾಕ್ಟರ್ ಅಲ್ಲಿ ಸ್ವಲ್ಪ ತುಂಬಿಸ್ಕೊಂಡು ಹೋಗ್ಬೇಕಂದ್ರೆ ಟ್ರ್ಯಾಕ್ಟರ್ಗೆ 400 ರೂಪಾಯಿ ಕೊಟ್ರೆ ತುಂಬಿಸ್ಕೋತಾನ್ರಿ. ಆದ್ರೆ ಸೈಜ್ ಆಗಿರೋ ಕಲ್ಲು 4,000 ರೂಪಾಯಿ ಆಗತ್ರಿ. ಹಲ್ಲೆಲೂಯಾ. ಕಲ್ಲು ಸೈಜ್ ಆದ್ರೇನೆ ಅದು ಅಮೂಲ್ಯವಾಗ್ತದ. ಹಲ್ಲೆಲೂಯಾ. ಸೊ ನಾವೆಲ್ಲಿದ್ದೀವ್ರಿ? ಕ್ವಾರಿಯಲ್ಲಿದ್ದೀವಿ. ಈ ಆಲಯ ನಮಗ ಕ್ವಾರಿ, ಇದು ನಮಗೆ ಶಾಶ್ವತವಲ್ಲ. ಹಲ್ಲೆಲೂಯಾ. ಇದು ನಮ್ಮನ್ನ ಸಿದ್ಧಪಡಿಸುವ ಸ್ಥಳ. ಕೆಲವರ ಮುಖಾಂತರ ದೇವರು ನಮ್ಮನ್ನ ಸಿದ್ಧಪಡಿಸ್ತಾರೆ, ಸೇವಕರು ಸೇವಕಿಯರ ಮುಖಾಂತರ ದೇವರು ನಮ್ಮನ್ನ ಸಿದ್ಧಪಡಿಸ್ತಾರೆ. ವಾಕ್ಯಗಳು ನಮಗಾಗಿ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ನಮ್ಮ ವಿಶ್ವಾಸಿಗಳ ಮುಖಾಂತರ, ಸ್ನೇಹಿತರು ಒಬ್ರಿಗೊಬ್ಬರ ಮುಖಾಂತರ ಸಿದ್ಧಪಡಿಸುವಂತ ಸ್ಥಳ ಕ್ವಾರಿಯಲ್ಲಿ ನಾವು ಒಪ್ಪಿಸ್ಕೊಡ್ಬೇಕು. ಸೈಜ್ ಆಗ್ಲಿಕ್ಕೆ ಒಪ್ಪಿಸ್ಕೊಡ್ಬೇಕು. ನೀವ್ ಹೇಳ್ರಿ, ನಾವು ಮಾಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಇನ್ನೊಬ್ಬರ ವಿಷಯದಲ್ಲಿ ಸಮಸ್ಯೆ ಇತ್ತಂದ್ರ ಅವ ಯಾಕೋ ಹೊಂಟಾನವ, ದೂರ ಹೊಂಟಾನವ, ಉಡಾಲ್ ಆಗ್ತಾ ಇದಾನ ಅಂತ ಹಿಂದಿಂದ ಮಾತಾಡ್ಕೊಳ್ಳೋದಲ್ಲ. ಹೋಗಿ ಒಬ್ಬರನ್ನ ಪ್ರೋತ್ಸಾಹ ಪಡಿಸಿ, ನೀನ್ ಮಾಡ್ತಾರೋ ಸರಿಯಲ್ಲ, ನೀನು ಸರಿಯಾದ ಮಾರ್ಗಕ್ಕೆ ಬರ್ಬೇಕಾಗಿದೆ ಅಂತೇಳಿ ತೋರಿಸುವಂತ ಸ್ಥಳ ಆಲಯವಾಗಿರಲಿ. ಹಲ್ಲೆಲೂಯಾ. ನಮ್ಮ ಊರಾಗಿರಲಿ, ನಮ್ಮ ಓಣಿ ಆಗಿರಲಿ, ಅವರ ಮನೆ ಆಗಿರಲಿ, ನಿಮ್ಮ ಮನೆ ಆಗಿರಲಿ. ನೋಡು, ಈ ವಿಷಯ ಸರಿಪಡಿಸ್ಕೋ. ದೇವರ ಮಕ್ಕಳಾಗಿ ನಾವು ಹಿಂಗಿರಬಾರ್ದು ಅಂತೇಳಿ ಯಾರಿಗೆ ಬೇಕಾದ್ರೂ ನಾವು ಒಬ್ರನ್ನೊಬ್ರು ಪ್ರೋತ್ಸಾಹ ಪಡಿಸೋದೆ ಸಹೋದರ ಸ್ನೇಹ. ಹಲ್ಲೆಲೂಯಾ. ಅಡಿಗೆ ಮಾಡಿದಾಗ ಬಂದು ಊಟ ಮಾಡೋದು ಮಾತ್ರ ಸಹೋದರ ಸ್ನೇಹ ಅಲ್ಲ. ಸುಖದಲ್ಲಿ ಇರೋದು ಮಾತ್ರ ಸಹೋದರ ಸ್ನೇಹ ಅಲ್ಲ. ಅವರ ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಇರೋದು ಸಹೋದರ ಸ್ನೇಹ.
ಅವರು ದಾರಿ ತಪ್ಪುವಾಗ ಅವರ ಜೊತೆ ನಿಂತಿರೋದು ಸಹೋದರ ಸ್ನೇಹ. ಹಲ್ಲೆಲೂಯಾ. ಈ ಕಾರ್ಯಗಳು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ನಡೆಯಲೇಬೇಕ್ರಿ. ಹಲ್ಲೆಲೂಯಾ. ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಈ ಕಾರ್ಯಗಳು ನಡೆಯಲೇಬೇಕು. ಸೊ ದೇವರ 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 ಕರೆಕ್ಷನ್ಗಾಗಿ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ದೇವರ ಕರೆಕ್ಷನ್ಗಾಗಿ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ಒಂದೊಂದು ಪಾಪದ ಹಿಂದೆ ಒಂದೊಂದು ಶಾಪ ಇದೆ, ಗೊತ್ತಾ ಗೊತ್ತಿಲ್ವಾ? ಇಲ್ಲಿ ನಿಂತು ಮೈಕ್ ಹಿಡ್ಕೊಂಡು ಮಾತಾಡುವಂತ ನಾನೇ ಆಗಿರಲಿ, ಕೇಳ್ತಾ ಇರುವ ನೀವೇ ಆಗಿರಲಿ, ಹೊರಗಿನವರೇ ಆಗಿರಲಿ, ಒಂದೊಂದು ಪಾಪ ಮಾಡುವಾಗಲೂ ಅದ್ರ ಹಿಂದೆ ಏನಿದೆ? ಶಾಪ. ಶಾಪ ಪ್ಲಸ್ ಶಾಪ ಪ್ಲಸ್ ಶಾಪ, ಶಾಪ 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 ಕೂಡಿಸಿ ಏನಾಗತ್ತ? ಶಾಪದ ಗಂಟಾಗತ್ತೆ. ಸಭೆ ಒಳಗೆ ಶಾಪದ ಗಂಟುಗಳನ್ನ ಹೊತ್ಕೊಂಡು ಕುಂತಿರುವವರು ಅನೇಕರು ಇದೀವಿ ನಾವು. ಹಲ್ಲೆಲೂಯಾ. ಯೇಸುವಿನ ರಕ್ತದಿಂದ ಬಿಡುಗಡೆ ಅನುಭವಿಸ್ತಾ ಇರ್ಬೇಕ್ರಿ. ಹಲ್ಲೆಲೂಯಾ. ಪಾಪ ಕ್ಷಮಾಪಣೆ ಉಂಟಾಗ್ಬಿಡ್ತದೆ. ಶಾಪ ಕ್ರೈಸ್ತರಾದ ನಮಗ ಪಾಪ ಕ್ಷಮಾಪಣೆ ಅತಿ ಸುಲಭವಾದದ್ದು. ಏನ್ರಿ? ಕ್ರೈಸ್ತರಾದ ನಮಗ ಪಾಪ ಕ್ಷಮಾಪಣೆ ಅತಿ ಸುಲಭವಾದದ್ದು. ಎಲ್ಲಿ ಬೇಕಾದ್ರು ದೇವರ ಸಾನ್ನಿಧ್ಯದಲ್ಲಿ ಚರ್ಚಿಗೆ ಬಂದಾಗ್ಲಾದ್ರೂ ಮನೆಯಲ್ಲಿ ರಾತ್ರಿ ಮಲಗಲಿಕ್ಕೆ ಮುಂಚೆ ಒಂದು ಮೊಣಕಾಲು ಹಾಕಿ, ಸ್ವಾಮಿ ಇವತ್ತು ನಾನು ಮಾಡಿದ ಎಲ್ಲ ಪಾಪಗಳ ಕ್ಷಮಿಸ್ಬಿಡ್ರಿ ಸ್ವಾಮಿ, ಯೇಸು ನಾಮದಲ್ಲಿ, ಆಮೇಲೆ ಮುಗೀತು. ಇಷ್ಟೇ ರೀ. ಪಾಪ ಕ್ಷಮಾಪಣೆ ನಮಗಿಂತ ಈಸಿ ಯಾರಿಗೂ ಇಲ್ಲ. ಯಾಕಂದ್ರೆ ಯೇಸು ನಮ್ಮ ಪ್ರಾರ್ಥನೆ ಕೇಳುವವರಾಗಿದ್ದಾರೆ. ಇದು ಕೃಪೆಯ ಕಾಲವಾಗಿದೆ. ಯೇಸುವಿನ ರಕ್ತ ಇವತ್ತು ಕೆಲಸ ಮಾಡ್ತಾ ಇದೆ. ಯೇಸುವಿನ ಕನಿಕರ ಇದೆ. ಹೇಳ್ದೆ ಪಾಪ ಕ್ಷಮಾಪಣೆ ಈಸಿ, ಶಾಪ ನಿವಾರಣೆ ಮಾಡಿದ ಉಣ್ಣೋ ಮಾರಾಯ ಇದೆ, ಬಿತ್ತಿದನ್ನ ಕೊಯ್ಯಲೇಬೇಕು ಇದೆ, ಅದೆಲ್ಲ ಹೋಗ್ಲಿಲ್ಲ. ಹಲ್ಲೆಲೂಯಾ. ಹಿಂಗಾಗಿ ಏನ್ ಬೇಕಾದ್ರೂ ಮಾಡೋಣ, ದೇವ್ರ ಕ್ಷಮಾಪಣೆ ಕೇಳ್ಬಿಟ್ರೆ ಕ್ಷಮಾಪಣೆ ಆಗ್ಬಿಡ್ತದ. ಕೆಲವ್ರೆಲ್ಲ ಕ್ಷಮಾಪಣೆ ಕೇಳೋದು ತಿಂಗಳಿಗೊಮ್ಮೆ ರೀ. ಆ ಕರ್ತನ ಮೇಜೆ ತೋರಿಸಿದಾಗ ರೊಟ್ಟಿ ದ್ರಾಕ್ಷ, ಸ್ವಾಮಿ 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 ಹಲ್ಲೆಲೂಯಾ, ಇಲ್ಲ 2 ನಿಮಿಷದಾಗ ಬಂದೇ ಬಿಡ್ತಾರ. ಹಲ್ಲೆಲೂಯಾ. ತಿಂಗಳಿಗೊಮ್ಮೆ ಕಣಿವೆಯಲ್ಲಿ ಬಿದ್ರೆ, ತಿಂಗಳಿಗೊಮ್ಮೆ ಕ್ವಾರಿಯಲ್ಲಿ ಬಿದ್ರೆ ಬಿಲ್ಡಿಂಗ್ ಹೋಗ್ಲಿಕ್ಕೆ ವರ್ಷ ಲೇಟ್ ಆಗತ್ತೆ. ಜಲ್ದಿ ಕ್ವಾರಿಯಲ್ಲಿ ಕರೆಕ್ಟ್ ಆಗಿ ಅವನ ಕೈಯಲ್ಲಿ ಹೋಗಿ ಕುಂದ್ರಬೇಕ್ರಿ. ಹಲ್ಲೆಲೂಯಾ. ದೇವರು ನಮ್ಮ ಜೀವಿತಗಳನ್ನ ಬದಲಾಯಿಸಲಿ. ಹಲ್ಲೆಲೂಯಾ. ಎರಡನೇದಾಗಿ ಆ ಆಲಯದಲ್ಲಿ ಈಗ ನಾ ಹೇಳ್ದೆ ಮರಗಳು ಬಂತು, ಆಮೇಲೆ ಕಲ್ಲುಗಳು ಬಂತು, ಎಲ್ಲ ಬಂತ್ರಿ. ಎಲ್ಲ ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ. ಕಟ್ಟಡ ಆದ್ಮೇಲೆ ಪ್ಲಾಸ್ಟಿಂಗ್ ಮಾಡ್ಬೇಕಲ್ಲ, ಗಿಲಾಯಿ ಮಾಡ್ಬೇಕಲ್ಲ. ಯಾವ್ದ್ರಲ್ಲಿ ಗಿಲಾಯಿ ಮಾಡಿದ್ರು? ಯಾವ್ದ್ರಲ್ಲಿ ಗಿಲಾಯಿ ಮಾಡಿದ್ರಿ? ACC ಅಲ್ಟ್ರಾಟೆಕ್. ಈ ಬಿಲ್ಡಿಂಗ್ ಅಲ್ಲ, ಸೊಲೊಮನ್ ಬಿಲ್ಡಿಂಗ್ ಏನ್ರಿ? ಜೋರಾಗಿ ಹೇಳ್ರಿ. ಕೇಸರಿನಿಂದ. ಸರಿ, ಬೇರೆ ಯಾರು ಏನಾರು ಗೊತ್ತಿದ್ರೆ ಹೇಳ್ರಿ. ಯಾವ್ದ್ರಿಂದ ಗಿಲಾಯಿ ಮಾಡಿದ್ರು? ಬಂಗಾರದಿಂದ. ಬಂಗಾರದಿಂದ. ಸರಿ, ಆಮೇಲೆ ಬೇರೆ ಏನಾದ್ರು? ದೇವ್ರ ನಾಮಕ್ಕೆ ಸ್ತೋತ್ರ. ಆಲಯದಲ್ಲಿ ಈ ಪ್ಲಾಸ್ಟ್ರಿಂಗ್ ಸಿಸ್ಟರ್ ಹೇಳದಂಗ ಬಂಗಾರದಿಂದ ಫುಲ್ ಪ್ಲೇಟಿಂಗ್ ಐತ್ರಿ. ಏನ್ರಿ? ಬಂಗಾರದ ಪ್ಲೇಟಿಂಗ್. ಬಂಗಾರ ಎಷ್ಟು ಉಪಯೋಗಿಸಿದ್ರು ಗೊತ್ತೇನಾ? ಒಂದು ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 14ನೇ ವಾಕ್ಯ. 22:14 ಏನ್ ಹೇಳ್ತದ? 1,00,000 ತಲಾಂತು ಬಂಗಾರ. ಯೆಹೋವನ ಆಲಯಕ್ಕೋಸ್ಕರ 1,00,000 ತಲಾಂತು ಬಂಗಾರ. 1,00,000 ತಲಾಂತ ಅಂದ್ರೆ ಎಷ್ಟ್ರಿ? ನಮಗ್ ಗೊತ್ತಿಲ್ಲ ಅಲ್ಲ. 34
ಆ 34 ಲಕ್ಷ. ಹಲೋ, ಎಷ್ಟು ಕೆಜಿ ರೀ? ಎಲ್ರು ಹೇಳೋಣ, ಬಂಗಾರ ರೀ, ಸ್ವಲ್ಪ ಹೇಳ್ರಿ. 34 ಲಕ್ಷ ಕಿಲೋ ಬಂಗಾರ ದೇವಾಲಯದಲ್ಲಿ ಉಪಯೋಗಿಸಿದ್ರು. ಎಷ್ಟು ಕಿಲೋ ರೀ? 34 ಲಕ್ಷ ಕೆಜಿ ಬಂಗಾರ ಆಲಯದಲ್ಲಿ ಉಪಯೋಗಿಸಿದ್ರು. ಅದಿಲ್ಲದೆ ಬೆಳ್ಳಿ 10 ಲಕ್ಷ ತಲಾಂತು ಬೆಳ್ಳಿಯನ್ನು 10 ಲಕ್ಷ ತಲಾಂತ್ ಬೆಳ್ಳಿ ಅಂದ್ರೆ ಎಷ್ಟು? ಅದು 1 ಲಕ್ಷ ತಲಾಂತ್, ಇದು 10 ಲಕ್ಷ ತಲಾಂತ್, ಅದಕ್ಕಿಂತ 10 ಪಟ್ಟು. ಓಕೆ, ಸುಮಾರು 375 ಕೋಟಿ ಕೆಜಿ. ಎಷ್ಟ್ರಿ? ಬಾಯ್ ಬಿಟ್ಟಾರ್ರಿ, ಹೇಳ್ರಿ. ನಾವಂತೂ 4 ಗ್ರಾಮೇ ದೊಡ್ಡದೈತಿ ನಮಗ. 375 ಕೋಟಿ ಕೆಜಿ ಬೆಳ್ಳಿ. ಏನಕ್ಕ? ಆಲಯ ಬ್ರಹ್ಮಾಂಡವಾದ ಆಲಯ ಅಂತ ಹೇಳಿದ್ ಗೊತ್ತೇನ? ಎದಕ್ರಿ? ಇದಕ್ಕೆ. ಹಲ್ಲೆಲೂಯಾ. ಇಷ್ಟು ಬಂಗಾರ, ಇಷ್ಟು ಬೆಳ್ಳಿ ಈ ಆಲಯದೊಳಗೆ ಇತ್ತು ಅಂತ ಗೊತ್ತಾದ್ರೆ, ಇವತ್ತು ರೊಲ್ಲಿಯಲ್ಲಿ ಇಷ್ಟು ಬಂಗಾರ, ಇಷ್ಟು ಬೆಳ್ಳಿಯಲ್ಲಿ ಈ ಆಲಯದಲ್ಲಿ ಇದೆ ಅಂತ ಗೊತ್ತಾದ್ರೆ, ಬಿಜಾಪುರ ಜಿಲ್ಲೆಯಲ್ಲಿ ಇರುವಂತ SP, ಇರುವಂತ DOSPಗಳು, ಇರುವಂತ ಎಲ್ಲಾ ಪೊಲೀಸರನ್ನ ಸುತ್ತ ಸೆಕ್ಯೂರಿಟಿಗೆ ಹಾಕಿದ್ರು ಸಾಲೋದು. ಇವ್ರನ್ನೂ ಮೋಸ ಮಾಡಿ ಹೆಂಗಾದ್ರೂ ಹೊಡ್ಕೊಂಡು ಹೋಗ್ಬೇಕಂತ ಹೇಳಿ. ಹಲ್ಲೆಲೂಯಾ. ದೇವ್ರ ಚಿಂತೆ ಮಾಡಬೇಡ, ಆ ಬಂಗಾರನೆಲ್ಲ ನಾನು ಕಾಪಾಡ್ತೀನಿ ಅಂತ ಒಂದು ಮಾತು ದೇವ್ರು ಹೇಳಲೇ ಇಲ್ಲ. ಹಲ್ಲೆಲೂಯಾ. ನಮ್ದು ಬಿಡ್ರಿ, ಹೊರಗೆ ಬಂದಿರೋರು ಸ್ವಲ್ಪ ನೀರು ಕುಡ್ದು ಹೋಗ್ಲಿ ಅಂತ ಒಂದು ಗ್ಲಾಸ್ ಇಡ್ಬೇಕಾದ್ರೆ ಆ ಗ್ಲಾಸಿಗೆ ಚೈನ್ ಹಾಕ್ಬೇಕ್ರಿ. ಹೌದಾ ಇಲ್ಲೋ? ನಾವೆಲ್ಲರೂ ಚಪ್ಪಲಿನ ಹೊರಗೆ ಬಿಟ್ಟು ಬಂದಿವಲ್ಲ, ವಾಕ್ಯ ಕೇಳ್ತಿರುವಾಗ ಒಂದು ಆಲೋಚನೆ, ಹೊರಗೆ ಹೋಗೋ ಮುಂದೆ ಹೊಸ ಚಪ್ಪಲಿ ಹಾಕೊಂಬಂದೆ, ನನ್ನ ಚಪ್ಪಲಿ ಹೊರಗೆ ಐತೋ ಇಲ್ಲೋ. ಈ ವಾರ ಬೆಳಗಾವಿಂದ ಬೆಳಗಾವಿಗೆ ಹೋಗುವಾಗ ಬಸ್ಸಲ್ಲಿ ಹೋದೆ. ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಹೋಗಿ ನಿಂತ್ರಿ, ಮಂದಿ ಎಲ್ಲ ಇಳಿಯಾಕತ್ತಿದ್ರು. ಒಬ್ಬ ಇಲ್ಲ, ನನ್ನ ಬ್ಯಾಗ್ ಇಲ್ರಿ, ನಮ್ಮ ಇದು ಬ್ಯಾಗ್ ರೀ, ಲ್ಯಾಪ್ಟಾಪ್ ಬ್ಯಾಗ್, ನನ್ನ ಬ್ಯಾಗ್ ಇಲ್ರಿ ಸರ. ಅವ ಕಂಡಕ್ಟರ್ ತಲೆ ಕೆಡಿಸ್ಕೊಂಡಿಲ್ಲ, ನೀವು ಎಲ್ಲೆಲ್ಲಿ ಇಡ್ತೀರಿ ಬ್ಯಾಗ್, ಆರಾಮ್ ಹಾಕೊಂಡ್ಬಿಡ್ತೀರಿ, ಮತ್ತೆ ನಾ ಏನ್ ಮಾಡ್ಲಿ? ಒಂದು ಬ್ಯಾಗಿಗೆ ಸೇಫ್ಟಿ ಇಲ್ಲ, ಒಂದು ಚಪ್ಪಲಿಗೆ ಸೇಫ್ಟಿ ಇಲ್ಲ. ನಮ್ಮ ಊರಲ್ಲಿ ಕೈಗಳನ್ನ ಎತ್ತಿ ದೇವ್ರನ್ನ ಆರಾಧನೆ ಮಾಡ್ತಾ ಇರುವಾಗ, ಓಕೆ ದೇವ್ರೇ ನನ್ನ ಚಪ್ಪಲಿನ ಕಾಪಾಡ್ಕೋರಿದೆ ಅನ್ನುವಂತ ಕಾಲದಲ್ಲಿ ನಾವಿದ್ದೀವಿ. ಹಲ್ಲೆಲೂಯಾ. ಆ ಆಲಯದಲ್ಲಿ ಏನಿತ್ರಿ? ಎಷ್ಟು ಬಂಗಾರ ಐತ್ರಿ? 34 ಲಕ್ಷ ಕೆಜಿ ಬಂಗಾರದಿಂದ ಆಲಯ ಮಾಡಲ್ಪಡ್ತದೆ. ಆ ಆಲಯವನ್ನು ನೋಡುವಾಗಲೇ ದೇವರು ಹೇಳಿದ್ರು, ನೀ ನನಗೊಂದು ಆಲಯವನ್ನು ಕಟ್ತಾ ಇದೆಯಾ ಅಷ್ಟೇ, ಈ ವಾಕ್ಯವನ್ನು ಕೈಗೊಂಡು ನಡೆದ್ರೆ ನಾನು ನಿನ್ ಜೊತೆ ಇರ್ತೀನಿ. ಇಲ್ಲ ಅಂದ್ರೆ ಮಾರಾಯ ಎದುರು ನೋಡ್ಬೇಡ. ಹಲ್ಲೆಲೂಯಾ. ದೇವ್ರು ನಮಗೆ ಸ್ತೋತ್ರ. ಇವ್ರಿಗ ಇಷ್ಟು ಬಂಗಾರ ಎಲ್ಲಿಂದ ಬಂತು? ಇಸ್ರೇಲ್ರಿಗೆ ಇಷ್ಟು ಬಂಗಾರ ಎಲ್ಲಿಂದ ಬಂತು? ವಾಕ್ಯ ಪ್ರಕಾರ ನೋಡ್ಬೇಕಾದ್ರೆ ಸಾಲಮನ್ ಆಲ್ರೆಡಿ ಒಳ್ಳೆ ವ್ಯಾಪಾರ ಚಾಲು ಮಾಡ್ಬಿಟ್ಟಿದ್ರು. ಈ ಸಾಲಮನ್ ಗೌರ್ಮೆಂಟ್ ಆಲ್ರೆಡಿ ಒಳ್ಳೆ ವ್ಯಾಪಾರ ಚಾಲು ಮಾಡ್ಬಿಟ್ಟಿದ್ರು. ಇಂಟರ್ನ್ಯಾಷನಲ್ ಟ್ರೇಡ್ ಎಲ್ಲ ಇತ್ತು, ಇಂಟರ್ನ್ಯಾಷನಲ್ ವ್ಯಾಪಾರಗಳೆಲ್ಲ ಇತ್ತು. ಅದ್ರಲ್ಲಿ ಒಂದು ಇನ್ಕಮ್ ಬರ್ತಾ ಇತ್ತು. GST ಯಾವಾಗಲೇ ಚಾಲು ಮಾಡಿಬಿಟ್ಟಿದ್ರು ಸಾಹೇಬರು. ಸೊ GST ಇನ್ಕಮ್ ಇತ್ರಿ. ಅದಿಲ್ಲದೆ ದೇವ ಜನರು ಧಾರಾಳವಾಗಿ ದೇವಾಲಯಕ್ಕಾಗಿ ಕೊಟ್ಟು, ಹಲ್ಲೆಲೂಯಾ, ದೇವ ಜನರು ಧಾರಾಳವಾಗಿ ದೇವಾಲಯಕ್ಕಾಗಿ ಕೊಟ್ರು. ಅದು ನೋಡ್ಬೇಕಾದ್ರೆ ಬಂಗಾರ ಪ್ಲೇಟ್ ಅಲ್ಲ, ಬಂಗಾರದ ಪ್ಲೇಟ್, ತಳ್ಳಗ ಪ್ಲೇಟ್ ಹೊಡೆದು ಮಾಡಿಲ್ಲ. ಆ ದಪ್ಪ ಹಂಗೆ
ಹಂಗೆ ಹಿಡಿದು ಹೊಡಿತಾ ಇದ್ದಾರೆ ಬಂಗಾರ. ಆ ರೀತಿ ಇದೆ ಲೆಕ್ಕ ನೋಡಕ್ಕ. ಅದರಲ್ಲಿರುವಂತ ಎಲ್ಲ ವಸ್ತುಗಳು ಬಂಗಾರ, ಅಲ್ಲಿರುವಂತ ಎಲ್ಲ ವಸ್ತುಗಳು ಬಂಗಾರ. ಹಲ್ಲೆಲೂಯ. ಸೊ ಈ ಬಂಗಾರ ಅಂತ ಮಾತಾಡ್ತಾ ಇರುವಾಗ ದೇವರಿಗಾಗಿ ಇಸ್ರಾಯೇಲ್ರು ದೇವರಿಗಾಗಿಯೂ ದೇವಾಲಯಕ್ಕಾಗಿಯೂ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ಲಿಲ್ಲ. ಏನ್ ಮಾಡ್ಲಿಲ್ಲ? ಹಿಂದೆ ಮುಂದೆ ನೋಡ್ಲಿಲ್ಲ. ದೇವರಿಗಾಗಿ ದೇವಾಲಯಕ್ಕಾಗಿ ಅನ್ನುವಾಗ ಅವರು ಕೊಡ್ಲಿಕ್ಕೆ ಸಿದ್ಧರಾಗಿದ್ರು. ಹಲ್ಲೆಲೂಯ. ಇವತ್ತುವರೆಗೂ ಇಸ್ರೇಲ್ ದೇಶ ಅನೇಕರ ಜೊತೆ ನಿಂತಿರ್ತದ. ಹಲ್ಲೆಲೂಯ. ಇಸ್ರೇಲ್ ದೇಶ ಮಾತ್ರ ಅಲ್ಲ, ಯೇಸು ಕ್ರಿಸ್ತನನ್ನ ಅಂಗೀಕರಿಸುವಂತ ಒಂದೊಂದು ದೇಶವು ಅನೇಕರಿಗಾಗಿ ಸಪೋರ್ಟ್ ಮಾಡ್ಲಿಕ್ಕೆ ನಿಂತಿರ್ತದ್ರಿ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ಸರಿ, ಸೊ ಮೊದಲನೇ ವಿಷಯ ನಾವು ನೋಡಿದ್ದೇನು ಗೊತ್ತೇನ? ನಾವ್ ಎಲ್ಲಿದ್ದೀವಿ? ಕ್ವಾರಿಯಲ್ಲಿದ್ದೀವಿ. ನಮಗೇನ್ ಬೇಕಾಗಿದೆ? ಬದಲಾವಣೆಗಳು ಬೇಕಾಗಿದೆ. ನಾವು ರೂಪಿಸಲ್ಪಡಬೇಕು. ಹಲ್ಲೆಲೂಯ. ನಾವು ಸಮಾಧಿಗೆ ಹೋದ್ಮೇಲೆ ರೂಪಿಸಲ್ಪಡ್ತೀವಿ ಅಂತ ಯಾರು ವಿಚಾರ ಮಾಡಬೇಡ್ರಿ. ಸಮಾಧಿಗೆ ಹೋದ್ಮೇಲೆ ರೂಪಿಸಲ್ಪಡಲ್ಲ. ಎಲ್ಲಿ ರೂಪಿಸಲ್ಪಡ್ಬೇಕ? ಜೀವಂತ ಇರುವಾಗಲೇ ರೂಪಿಸಲ್ಪಡ್ಬೇಕು. ಸತ್ ಮ್ಯಾಗ ದೇವ್ರು ಏನಾರು ಮಾಡ್ಲಿ ಅಂತ ವಿಚಾರ ಮಾಡ್ಬೇಡ್ರಿ. ವಯಸ್ಸಾದ್ಮೇಲೆ ಏನಾರು ಮಾಡ್ಲಿ ಅಂತ ವಿಚಾರ ಮಾಡ್ಬೇಡ್ರಿ. ಇವತ್ತೇ ನಮಗೆ ರೂಪಾಂತರ ಬೇಕಾಗಿದೆ. ಹಲ್ಲೆಲೂಯ. ಆ ರೂಪಾಂತರ, ಅನುದಿನದ ರೂಪಾಂತರಕ್ಕೆ ನಮ್ಮನ್ನೇ ಸಮರ್ಪಿಸ್ಕೊಡ್ಬೇಕಾದ, ಅದು ಮೊದಲನೇ ವಿಷಯ. ಎರಡನೇ ವಿಷಯ ಮಾತಾಡ್ಲಿಕ್ಕಿರೋದು ದೇವರಿಗಾಗಿ ಕೊಡೋ ವಿಷಯ. ದೇವರಿಗಾಗಿ ಕೊಡುವಂತ ವಿಷಯ. ಹಲ್ಲೆಲೂಯ. ಸೊ ಸತ್ಯವೇದದಲ್ಲಿ ಪ್ರಾರಂಭದಿಂದ ದೇವರಿಗಾಗಿ ಕೊಡೋದು ತುಂಬಾ ಅವಶ್ಯವುಳ್ಳದಾಗಿದೆ. ಹಲ್ಲೆಲೂಯ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9-10 ವಾಕ್ಯಗಳು. ನಿನ್ನ ಆದಾಯದಿಂದಲೂ ಬೆಲೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಓಕೆ, ನಿನ್ನ ಏನ್ರಿ ಇದೀವ? ಹಲ್ಲೆಲೂಯ. ಒಳ್ಳೆ ಹಲ್ಲೆಲೂಯ. ಈಗ ಹೇಳಲಾರ್ದವ್ರು ಸೇರಿಸಿ ಹಲ್ಲೆಲೂಯ. ಈಗಲೂ ಹೇಳಲಾರ್ದವ್ರು ಇದೀರಿ, ಎಲ್ಲರೂ ಸೇರಿ ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಸರಿ, ನಮ್ಮ ಯಾವ್ದ್ರಿಂದ ದೇವ್ರನ್ನ ಗಣಪಡಿಸ್ಬೇಕ್ರಿ? ಇನ್ನೊಮ್ಮೆ ಓದ್ರಿ. ನಿನ್ನ ಆದಾಯದಿಂದಲೂ ನಿನ್ನ ಬೆಲೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಆಮೇಲೆ ಮುಂದೆ, ಹೀಗೆ ಮಾಡಿದರೆ ನಿನ್ನ ಕಲಜಗಳು ಸಮೃದ್ಧಿಯಿಂದ ತುಂಬುವವು. ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಹಲ್ಲೆಲೂಯ. ಸೊ ನಿನ್ನ ಆದಾಯದಿಂದ ದೇವರನ್ನ ಘನಪಡಿಸು. ಏನಕ್ಕೆ ದೇವರಿಗೆ ಕೊಡ್ಬೇಕ್ರಿ? ಏನಕ್ಕಾಗಿ ದೇವರಿಗೆ ಕಾಣಿಕೆ ಕೊಡ್ಬೇಕು? ದೇವರನ್ನ ಘನಪಡಿಸ್ಲಿಕ್ಕೆ. ಹಲ್ಲೆಲೂಯ. ದೇವರಿಗಾಗಿ ಕಾಣಿಕೆಗಳನ್ನ ತಗೊಂಡ್ಬರೋದು ಜೀವಿತದ ಮುಖ್ಯವಾದ ಭಾಗವಾಗಿದೆ. ಸತ್ಯವೇದದ ಮುಖ್ಯವಾದ ಭಾಗವಾಗಿದೆ. ದೇವರಿಗಾಗಿ ಕಾಣಿಕೆಗಳನ್ನ ತಗೊಂಬಂದು ದೇವರಿಗೆ ಕಾಣಿಕೆಗಳನ್ನ ಸಮರ್ಪಿಸೋದು ಮುಖ್ಯವಾದ. ಹಲ್ಲೆಲೂಯ. ಸೊ ದೇವರು ನಮ್ಮ ಒಬ್ಬೊಬ್ಬರ ಹೃದಯಗಳಲ್ಲಿ ಏನ್ ಮಾತಾಡ್ತಾ ಇದ್ರು ಅದನ್ನ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇರ್ಬೇಕ್ರಿ. ದೇವರಿಗಾಗಿ ಕೊಡೋದ್ರಲ್ಲಿ ಯಾವತ್ತು ಹಿಂಜರಿಬಾರ್ದು. ಕೊಡೋ ವಿಷಯ ನನಗೆ ಸಣ್ಣ ವಯಸ್ಸಿಂದ ನನಗಿಷ್ಟ. ನಾನು ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೇನೆ, ಸಣ್ಣ ವಯಸ್ಸಿಂದ ಕೊಡೋ ವಿಷಯದಲ್ಲಿ ನನಗಿಷ್ಟ. ದಶಮಾಂಶಗಳನ್ನು ಕೊಡೋದು ಕರ್ತನಲ್ಲಿ. ದಶಮಾಂಶ ಅಂದ್ರೆ ಏನು? 10ರಲ್ಲಿ 1 ಭಾಗ. ಈ ತಿಂಗಳು ನನಗೆ 1000 ರೂಪಾಯಿ ಪಗಾರ ಇದ್ರೆ ಅದರಲ್ಲಿ ದೇವ್ರದೆಷ್ಟು ರೀ? 100 ರೂಪಾಯಿ. 1000 ರೂಪಾಯಿ ಪಗಾರ ಇದ್ರೆ ದೇವ್ರದೆಷ್ಟು? 100 ರೂಪಾಯಿ. 10,000 ರೂಪಾಯಿ ಪಗಾರ ಇದ್ರೆ ದೇವ್ರದೆಷ್ಟು? 1000 ರೂಪಾಯಿ. 50,000 ರೂಪಾಯಿ ಪಗಾರ ಇದ್ರೆ ಈಗ ಹೆಚ್ಚಾಗ್ತಾ 50,000 ರೂಪಾಯಿ ಪಗಾರ ಚೆನ್ನಾಗಿದೆ ರೀ, ಆದ್ರೆ 5,000 ಕೊಡೋ. ಮಲಾಕಿ 3ನೇ ಅಧ್ಯಾಯ ಪ್ರಕಾರ ಅದು ನಿನ್ನದಲ್ಲ, ಅದು ದೇವರದು. ಅದ್ಯಾರ್ದ್ರಿ? ದೇವರದು. ಹಲ್ಲೆಲೂಯ. ಪ್ರಶ್ನೆ ಕೇಳ್ಬೋದು, ಕಷ್ಟಪಟ್ಟು ಹಗಲೆಲ್ಲ ದುಡ್ದಿದ್ಯಾರು? ದೇವ್ರು ಸುರ್ಸಿದ್ಯಾರು? ನಾನು ಕಷ್ಟಪಟ್ಟು ಹೋಗಿ ಕೆಲಸ ಹುಡುಕಿ ಅದು ಮಾಡಿ ಇದು ಮಾಡಿ ಆ ವ್ಯಾಪಾರ ಮಾಡಿ ಈ ವ್ಯಾಪಾರ ಮಾಡಿ ಈ 75 ಸುಳ್ಳು ಹೇಳಿ ಅದನ್ನ ಮಾಡಿ ಇದನ್ನ ಏನೇನೋ ಮಾಡಿ ವ್ಯಾಪಾರ ಮಾಡೋದು ನಾನು.
ದೇವ್ರಿಗೆ ಕೊಟ್ಬಿಡೋದ ಕಾಣಿಕೆ? ಏನೋ ದೇವ್ರ ಸಾಣಿದಲ್ಲಿ ಬಂದಿವಿ, ಸುಮ್ಮನೆ ಹೋಗ್ಬಾರ್ದು ಅಂತೇಳಿ ಒಂದು 10 ರೂಪಾಯಿ ಹಾಕ್ತಿವಪ್ಪ. ಮೊದಲನೇ ವಾರ 10 ರೂಪಾಯಿ, 2ನೇ ವಾರ 10 ರೂಪಾಯಿ, 3ನೇ ವಾರ 10 ರೂಪಾಯಿ, 4ನೇ ವಾರ 10 ರೂಪಾಯಿ, ತಿಂಗಳ 40 ರೂಪಾಯಿ ಕೊಡ್ತೀವಲ್ಲ. ಈ ವಾಕ್ಯದಲ್ಲಿ ಒಂದು ಚಾವಿ ಇದೆ. ವಾಕ್ಯದಲ್ಲಿ ಒಂದು ಚಾವಿ ಇದೆ. ಏನದು ಚಾವಿ? ಇನ್ನೊಮ್ಮೆ ಹೋದ್ರಿ? ಹೀಗೆ ಮಾಡಿದರೆ ಹೀಗೆ ಮಾಡಿದರೆ ನಿನ್ನ ಕಣಜಗಳು ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ಪುಟ್ಟಿಗಳೇ ದ್ರಾಕ್ಷಾರಸವು ಪುಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವವು. ಹಲ್ಲೆಲೂಯಾ. ಆಶೀರ್ವಾದವಾಗಿ ಉಳಿಬೇಕಾದ್ರೆ ನಾವು ದೇವರಿಗೆ ಕೊಡುವವರಾಗಿರ್ಬೇಕು. ದೇವರಿಗೆ ಕೊಡೋದ್ರಲ್ಲಿ ಸಿಂಪಲ್ ಆಗಿ ನೋಡ್ಬೇಕಾದ್ರೆ 2 ಭಾಗ ಇದೆ. ಒಂದು ಕಾಣಿಕೆ, ಇನ್ನೊಂದು ದಶಮ ಭಾಗ. ದಶಮ ಭಾಗ 10ರಲ್ಲಿ 1 ಅದು ಕಂಪಲ್ಸರಿ. ಏನೇ ಬರಲಿ ಅದರ ಮೊದಲನೇ ಭಾಗ ಯಾವ್ದು? ಯಾರಿದ್ರಿ? ದೇವರಿಗೆ. ಹಲ್ಲೆಲೂಯಾ. ಎಷ್ಟನೇ ಭಾಗ ದೇವರಿಗೆ? ಮೊದಲನೇ ಭಾಗ ದೇವರಿಗೆ. ನನ್ನ ಲೆಕ್ಕಕ್ಕ ನಮ್ಮ ಸಭೆಯಲ್ಲಿ ಹೆಚ್ಚು ಸ್ವಂತ ವ್ಯಾಪಾರಸ್ಥರದಿರಿ. ಸ್ವಂತ ವ್ಯಾಪಾರ ಮಾಡೋರ್ಲ ಕೈ ಎತ್ರಿ. ಈ ಕಡೆ ಸ್ವಂತ ವ್ಯಾಪಾರದಲ್ಲಿ ಇರೋರ್ಲ ಕೈ ಎತ್ರಿ. ಇದ್ದೀರಾ? ಓಕೆ, ಸ್ತೋತ್ರ. ವಾರದ ಪಗಾರ ಇರೋರ್ಲ ಕೈ ಎತ್ರಿ. ವಾರದ ಪಗಾರ ಒಬ್ರೂ ಇಲ್ಲ, ಒಬ್ರು ಇದ್ದೀರಿ. ತಿಂಗಳ ಪಗಾರ ಒಬ್ರು ಇದ್ದೀರಿ. ತಿಂಗಳ ಪಗಾರ 3, 4, 5. ಈಗ ಬರ್ತಾ ಇದ್ದೀರಿ, 5 ಮಂದಿ ಇದ್ದೀರಿ. ಉಳಿದವರೆಲ್ಲ ಪಾಪ 6 ತಿಂಗಳದ ಪಗಾರ. ಮೊದಲನೆಯ ಭಾಗ ಯಾರ್ದ್ರಿ? ದಶಮ ಭಾಗದಲ್ಲಿ 10ರಲ್ಲಿ ಮೊದಲನೇ ಭಾಗ ಯಾರ್ದು? ದೇವ್ರದ್ದು. ಅಂದ್ರೆ ಅರ್ಥ ಏನು? ಇವತ್ತು ಬಂದ್ ಕೂಡಲೇ ಇವತ್ತು ತೆಗೆದಿಡುವಂತ ಅಭ್ಯಾಸ ನಿಮಗಿದ್ರೆ ಒಳ್ಳೇದು. ವೈಯಕ್ತಿಕವಾಗಿ ನಂದು ಹೇಳ್ತಾ ಇದ್ದೀನಿ, ಇವತ್ತುವರೆಗೂ ನಮಗಂತ ಒಂದು ಆದಾಯ ಇತ್ತಂದ್ರೆ ಅದ್ರಲ್ಲಿ ಮೊದಲನೇ ಭಾಗ ತೆಗೆದಿಟ್ಟೆ 2ನೇದಕ್ಕೆ ಲೆಕ್ಕ ಮಾಡ್ತೀವಿ. ಮೊದಲನೇ ಭಾಗ ಲೆಕ್ಕಕ್ಕೆ ಇಟ್ಕೊಳ್ಳೋಣ, ಆಮೇಲೆ ಕೊಡೋಣ, ಚರ್ಚಿಗೆ ಹೋಗಕ್ಕೆ ಕೊಡೋಣ, ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ, ಅದನ್ನ ತೆಗೆದಿಡೋದು. ಅದಕ್ಕೊಂದು ಡಬ್ಬಿ ಇಟ್ಟಿದ್ವಿ ನಾವು ಪರ್ಸನಲ್ ಆಗಿ. ಮಂತಂದ್ರೆ ಅದ್ರಲ್ಲಿ ಒಂದು ಭಾಗವನ್ನು ತೆಗೆದಿಟ್ಬಿಟ್ಟು ಆಮೇಲೆ ಖರ್ಚು ಮಾಡೋದು. ವಾರದ ಅಣುದಿನದ್ದಾಗಿರ್ಲಿ, ವಾರದ್ದಾಗಿರ್ಲಿ, ತಿಂಗಳದಾಗಿರ್ಲಿ, ಬರುವಂತ ಭಾಗದಲ್ಲಿ ಮೊದಲನೇ ಭಾಗ ಕರ್ತನಿಗೆ ತೆಗೆದಿಡೋದು ನಿಮ್ಮ ಕರ್ತವ್ಯ. ಹಲ್ಲೆಲೂಯಾ. ಮಲಾಕಿಯಲ್ಲಿ ಭಯಂಕರವಾದ ಒಂದು ವಾಕ್ಯ ಹೇಳ್ತಾರೆ. ದೇವ್ರು ಹೇಳ್ತಾರೆ, ಮನುಷ್ಯನು ನೀವು ನನ್ನಿಂದ ಕದ್ದುಕೊಂಡಿದ್ದೀರಿ. ನೀವು ನನ್ನಿಂದ, ದೇವರಿಂದ ನಾವೇನ್ರಿ ಕದಿಯಕ್ ಬರ್ತದ? ಎಲ್ಲ ದೇವ್ರದೈತಿ. ಕಾಣಿಕೆಗಳು, ದಶಮ ಭಾಗಗಳು ಅಂತೇಳಿ ಮಲಾಕಿಯಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡೋದನ್ನ ನಾವು ನೋಡ್ತೀವಿ. ಹಲ್ಲೆಲೂಯಾ. ಸೊ ಮೊದಲನೇ ಭಾಗವನ್ನು ದೇವ್ರು ಕೊಡ್ಬೇಕು. ಆಮೇಲೆ ನಾವೇನ್ ನೋಡ್ತೀವಿ? ಕಾಣಿಕೆಗಳು ಹೃದಯ ಪೂರ್ವಕವಾಗಿ ನಾವು ಏನ್ ಕೊಡ್ಬೇಕು ಅನಿಸ್ತದೋ ಕಾಣಿಕೆಗಳು. ಕೆಲವರು ನಾನು ಮಾತಾಡಿರುವಾಗ ಕೆಲವರು ಹೇಳ್ತಾರೆ, ಅದೇ ದಶಮಭಾಗ ತೆಗೆದು ಬಿಡ್ತೀವಿ, ಇಟ್ಬಿಡ್ತೀವ್ರಿ. ಈ ತಿಂಗಳದ 4,000 ರೂಪಾಯಿ ದಶಮಭಾಗ ತೆಗೆದಿಡ್ತೀವಿ. ಆಮೇಲೆ ವಾರ ಆ 4,000 ರೂಪಾಯಿ ಒಳಗ ಅದನ್ನ ಭಾಗ ಮಾಡಿ ಅದು 1,000. ಸೊ ಏನ್ ಮಾಡು, ಅದ್ರಲ್ಲಿ 200 ರೂಪಾಯಿ ನೀನ್ 200 ರೂಪಾಯಿ ಹಾಕಿ, ನೀ 200 ರೂಪಾಯಿ, ನೀ 200 ರೂಪಾಯಿ ಹಾಕಿ ಮಾಡಿ 2ನೇ ವಾರ ಮತ್ತೆ 200 ರೂಪಾಯಿ ಹಾಕಿ 4,000 ರೂಪಾಯಿ ಮುಟ್ಸಿವಲ್ಲ. ಹೆಂಗಂಗೆಲ್ಲ ವಿಚಾರ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಸಣ್ಣ ವಯಸ್ಸಿಂದ ನಾನು ಕರ್ತನಿಗೆ ಕಾಣಿಕೆಗಳನ್ನ, ದಶಮಭಾಗಗಳನ್ನು ಕೊಟ್ಟ ಅಭ್ಯಾಸದಲ್ಲಿ ಬಂದೆ. ನಾನು ದಶಮಭಾಗಗಳನ್ನ ಕಲ್ತಿದ್ದು ಯಾವಾಗ ಗೊತ್ತೇನು? ಸಂಡೇ ಸ್ಕೂಲಲ್ಲಿ ಇರುವಾಗ. ನಿಜವಾಗ್ಲೂ ಹೇಳ್ತೀನಿ, ಸಂಡೇ ಸ್ಕೂಲಲ್ಲಿ ಇರುವಾಗ ನಾನು ಇಷ್ಟಿರುವಾಗ ಏನೋ ತುಂಬಾ ಬ್ಯುಸಿ ಆಗಿದ್ದಲ್ಲ. ಬನ್ನಿ, ಎಷ್ಟನೇತಿ? ಯಾವ ಕ್ಲಾಸ್ ಕಲಿತಿ ತಂಗಿ? 3ನೇತಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಇಲ್ಲ, 3ನೇತಿ. ಬಾ ತಂಗಿ. ಈ 3ನೇತಿ ಇರುವಾಗಲೇ ಏನ್ ವಿಚಾರ ಮಾಡ್ಬೇಡ, ಏನೋ ಬರಿತೈತಿ ಅಲ್ಲ, ಅದೇ ಏನ್ ಬರೀತಂತ ಕೇಳಕ್ ಹಚ್ಚಿದೆ. ಈ 3ನೇತಿ ಇರುವಾಗಲೇ, ಈ ವಯಸ್ಸಿರುವಾಗಲೇ, ಎಲ್ಲೋ ಸಂಡೇ ಸ್ಕೂಲ್ ಅಲ್ಲ, ಇಲ್ಲ ಚರ್ಚ್ ಅಲ್ಲ, ನನಗೆ ಗೊತ್ತಿಲ್ಲ. ಆದ್ರೆ ಈ ವಯಸ್ಸಿರುವಾಗಲೇ
ಕರ್ತನಿಗೆ 10ರಲ್ಲಿ 1 ಭಾಗ ಕೊಡ್ಬೇಕಂತ ನಾನು ಕಲ್ತಿದ್ದು. ಈ ವಯಸ್ಸಲ್ಲಿ ನಾನು ಕಲ್ತಿದ್ದು. ಹಲ್ಲೆಲೂಯಾ. ನಾನು ರಕ್ಷಣೆ ಹೊಂದಿದ್ದು ಆಮೇಲೆ 7ನೇ ಇರುವಾಗ. ಆದ್ರೆ ಸಣ್ಣ ವಯಸ್ಸಿಂದ ಹೋಗ್ತಾ ಇರೋದ್ರಿಂದ ಸಂಡೇ ಸ್ಕೂಲ್ಗೆ ಹೋಗುವಾಗ, ಥ್ಯಾಂಕ್ ಯು, ಸಂಡೇ ಸ್ಕೂಲ್ಗೆ ಹೋಗುವಾಗ ನಮ್ಮ ತಂದೆ ತಾಯಿ ನಮ್ಮ ಕೈಯಲ್ಲಿ ₹1 ಕೊಟ್ಟು ಕಳಿಸೋರು. ಯಾವಾಗ ನಾವು ಸಂಡೇ ಸ್ಕೂಲ್ ಅದಕ್ಕಿಂತ ಸಣ್ಣದು, ಓಕೆ, ಇರುವಾಗ ನಮ್ಮ ಕೈಯಲ್ಲಿ ₹1 ಕೊಟ್ಟು ಕಳಿಸೋರು. ಇದು ₹1 ಸಂಡೇ ಸ್ಕೂಲ್ಗೆ ಕಾಣಿಕೆ ತಗೊಂಡೋಗಿ ಸಂಡೇ ಸ್ಕೂಲ್ ಕಾಣಿಕೆಯಲ್ಲಿ ಕೊಡ್ತಿದ್ವು ಅವಾಗ. ಇವತ್ತು ಕೆಲವರು ಅದಾರ ₹1 ಕಾಣಿಕೆ ಕೊಡೋರು. ನನಗೆ ಆಶ್ಚರ್ಯ, ಮಾರ್ಯ ಇದು 40 ವರ್ಷ ಮುಂಚೆ ಮಾಡಿದ್ ಮಾರ್ಯ. ಸರಿ ಇರ್ಲಿ. ಸೊ ಏನೋ ಆ ₹1 ಕಾಣಿಕೆ ತಗೊಂಡೋಗಿ ಆಗ್ತಿದ್ವಿ. ಆಮೇಲೆ ಪಾಕೆಟ್ ಮನಿ, ಅವತ್ತೋ ಒಂದಿನ ಮನೆಗೆ ಯಾರು ಗೆಸ್ಟ್ ಬಂದ್ರೆ ತಗೊಂಡ್ ₹5 ಇಟ್ಕೊಂಡವ್ರು ಅವಾಗ, ತಗೊಂಡ್ ₹2 ಇಟ್ಕೊಂಡವ್ರು ಅವಾಗ. ಯಾವಾಗ 40 ವರ್ಷ ಮುಂಚೆ. ಆ ₹2 20 ಪೈಸೆ ದೇವ್ರದಂತ. ಯಾಕಂದ್ರೆ ಅವಾಗ 5 ಪೈಸೆ ಚಾಕ್ಲೇಟ್ ಎಲ್ಲ ಸಿಕ್ತಿತ್ತು. ನೆನಪಿದ್ಯಾ? 5 ಪೈಸೆ ಬಾರ್ಲಿ, ಆ ಹಸಿರು ಕಲರ್ ಎಲ್ಲ ನೆನಪಿದ್ಯಾ? ಪೆಪರ್ಮಿಂಟ್ ಅಲ್ಲ, 5 ಪೈಸೆ ಇದೆಲ್ಲ ಸಿಕ್ತಿತ್ತು. ಅದ್ರಲ್ಲಿ 20 ಪೈಸೆ ದೇವ್ರದಂತೇಳಿ ತೆಗೆದಿಟ್ಟು ಅಭ್ಯಾಸ ಪ್ರಾರಂಭಿಸಿದ್ದು ನನಗೆ ಗೊತ್ತು. ಆವತ್ತಿಂದ ನಾನು ಅಭ್ಯಾಸನ ಬಿಡ್ಲಿಲ್ಲ. ಇವತ್ತವರೆಗೂ ಅದು ನನಗೆ ಆಶೀರ್ವಾದವಾಗಿದೆ. ಇಂದಾಶಮವಾಗಲು. ಹಲ್ಲೆಲೂಯಾ. ಕಾಣಿಕೆಗಳು ದೇವರ ಹೃದಯಪೂರ್ವಕವಾಗಿ ದೇವರು ಮಾಡಿರುವಂತಹ ಉಪಕಾರವನ್ನು ನೆನೆಸಿ ದೇವರಿಗೆ ಕಾಣಿಕೆ ಸಲ್ಲಿಸ್ತೇವ್ರೆ. ಹಲ್ಲೆಲೂಯಾ. ಕಾಣಿಕೆ ಸಲ್ಲಿಸ್ಲಿಕ್ಕೆ ಇಲ್ಲಿ ಕಾಣಿಕೆ ಹಾಡಿದ್ಯಾ? ಹಾಡಿದೆ, ಆಮೇಲೆ ಇದೆಯಾ? ಓ ದೇವರಿಗೆ ಸ್ತೋತ್ರ. ಸೊ ಇಲ್ಲಿ ಒಂದು ಕಾಣಿಕೆ ಹಾಡಿದೆ. ಸೊ ಕಾಣಿಕೆ ಹಾಡಿದೆ, ಅವಾಗ ಬ್ಯಾಗ್ ಪಾಸ್ ಮಾಡ್ತೀರಾ? ಓಕೆ, ಬ್ಯಾಗ್ ಪಾಸ್. ಅಯ್ಯೋ ಬ್ಯಾಗ್ ಬರ್ತಾ ಇದೆ, ಏನಾರು ಹಾಕ್ಬೇಕಲ್ಪ. ಸರಿ, ಏನಾದ್ರು ಇಲ್ಲ ಇಲ್ಲ ಇಲ್ಲ, ಕಾಣಿಕೆಗೆ ಸಿದ್ಧರಾಗಿ ಬರ್ಬೇಕು. ಹೆಂಗ್ ಬರ್ಬೇಕ್ರಿ? ಕಾಣಿಕೆಗೆ ಸಿದ್ಧರಾಗಿ ಬನ್ನಿ. ನಾನು ದೇವರ ರಾಜ್ಯಕ್ಕಾಗಿ ನಾನು ಕಾಣಿಕೆ ಆಗಿ, ಕಾಣಿಕೆ ಅನ್ನೋದು ಏನದು? ದೇವರಿಗೆ ಘನಪಡಿಸೋದು. ಕಾಣಿಕೆ ಅನ್ನೋದು ದೇವರನ್ನ ಮಹಿಮೆ ಪಡಿಸೋದು. ಏನ್ ದೇವರನ್ನ ಮಹಿಮೆ ಪಡಿಸೋ ಗೊತ್ತೇನ? ಈ ವಾರವಲ್ಲ ನನಗೆ ಆರೋಗ್ಯವಾಗಿಯೂ, ನನಗೆ ಬಲವಾಗಿಯೂ, ನನಗೆ ಜ್ಞಾನವಾಗಿಯೂ ಇದ್ರಲ್ಲ ಸ್ವಾಮಿ, ನಿಮಗೆ ಸ್ತೋತ್ರ. ಈ ವಾರ ನನ್ನ ಗಾಡಿ ಸ್ಕಿಡ್ ಆಗಿ ಕೆಳಗೆ ಬಿದ್ದಾಗ ದೊಡ್ಡ ಹಾನಿ ಆಗ್ಲಾರ್ದಂಗೆ ನೋಡ್ಕೊಂಡ್ರಲ್ಲ ಸ್ವಾಮಿ, ನಿಮಗೆ ಸ್ತೋತ್ರ. ಈ ವಾರ ನಾನು ಜಡ್ಡಲ್ಲಿ ಬಿದ್ದಿದ್ದೆ, 2-3 ದಿನದಲ್ಲಿ ಎದ್ದೋಳುವಂಗೆ ಸಹಾಯ ಮಾಡಿದ್ರಲ್ಲ ಸ್ವಾಮಿ, ನಿನಗೆ ಸ್ತೋತ್ರ. ಈ ವಾರ ಯಾವ ರೀತಿ ಇತ್ತು ಅಂದ್ರೆ ನಾನು ಇನ್ನೂ ಉಳಿಬಾರ್ದಾಗಿತ್ತು, ನನ್ನ ಈ ವಾರ ಉಳಿಸಿದ್ರಲ್ಲ ಸ್ವಾಮಿ, ನಿನಗೆ ಸ್ತೋತ್ರ. ಈ ವಾರ ನಾನು ಹೊಸ ವರ್ಷದಲ್ಲಿ ಕಾಲಿಡ್ತಾ ಇದ್ದೇನೆ, ನಿನಗೆ ಸ್ತೋತ್ರ. ಹೊಸ ಮದುವೆ ದಿನ, ಇಷ್ಟು ವರ್ಷಗಳು ಮದುವೆಯಲ್ಲಿ ನಮ್ಮ ನಡೆಸಿದ್ರಲ್ಲ ಸ್ವಾಮಿ, ನಿಮಗೆ ಸ್ತೋತ್ರ. ದೇವರೇ, ನನಗೂ ಈ ವಾರ ಎಕ್ಸಾಮ್ಸ್ ಚೆನ್ನಾಗಿ ಮಾಡ್ಲಿಕ್ಕೆ ಸಹಾಯ ಮಾಡಿದ್ರಲ್ಲ ಸ್ವಾಮಿ, ನಿನಗೆ ಸ್ತೋತ್ರ. ಕಾರಣಗಳನ್ನ ಹುಡುಕೊಂಡು ದೇವರನ್ನ ಘನಪಡಿಸ್ಲಿಕ್ಕೆ ದೇವರಿಗೆ ಕಾಣಿಕೆ ಕೊಡ್ಬೇಕ್ರಿ. ಹಲ್ಲೆಲೂಯಾ. ನಾ ಹೇಳ್ತೀನಿ, ನನ್ನ ಅನುಭವಗಳಲ್ಲಿ ದೇವರೇ ಈ ಪಾಪದಿಂದ ನನ್ನನ್ನು ರಕ್ಷಿಸು ಅಂತ ಹೇಳಿ ಬಹಳ ದಿನದಿಂದ ಪ್ರಾರ್ಥನೆ ಮಾಡ್ತಾ ಇದೆ. ದೇವರೇ, ಈ ಒಂದು ಪಾಪ ನಾನು ತುಂಬಾ ಕಾಡಿಸ್ತಾ ಇದೆ, ಈ ಪಾಪದಿಂದ ನಾನು ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದೆ. ಕೆಲವು ದಿನಗಳಲ್ಲಿ ಆ ಪಾಪ ನನ್ನಿಂದ ಬಿಟ್ಟು ಹೋಗಿದ್ದು, ಆ ಪಾಪಕ್ಕೆ ವಿರೋಧವಾಗಿ ನಾನು ಉಪವಾಸ ಇದ್ದೆ, ಪ್ರಾರ್ಥನೆ ಮಾಡಿದೆ. ದೇವರೇ, ಉಪವಾಸದಲ್ಲಿ ಪ್ರಾರ್ಥನೆ ಹೆಂಗಾದ್ರೂ ಈ ಪಾಪದಿಂದ ನಾನು ಜಯಿಸ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಿ ಮುಗಿಸಿ ಕೆಲವು ದಿನಗಳಲ್ಲಿ ಆ ಪಾಪವನ್ನು ಜಯಿಸಿದ್ದೀನಿ ಅಂತ ಗೊತ್ತಾಯ್ತ್ರಿ. ಆ ವಾರ ಬಂದು ದೇವರೇ, ಪಾಪದಿಂದ ಬಿಡಿಸಿದಕ್ಕಾಗಿ ಈ ಒಂದು ಕಾಣಿಕೆ ಅಂತೇಳಿ ತಗೊಂಬಂದು ಹಾಕಿದೆ. ನನ್ ನೆನಪಿದೆ. ಹಲ್ಲೆಲೂಯಾ. ಸೊ ಕಾಣಿಕೆ ಕೊಡ್ಲಿಕ್ಕೆ ಕಾರಣಗಳನ್ನ ಹುಡುಕಾಡಿ ದೇವ್ರಿಗೆ ಹೆಂಗೆಲ್ಲ ಮಹಿಮೆ ಪಡಿಸ್ಬೇಕಂತೇಳಿ ಹುಡುಕಾಡಿ ಕಾಣಿಕೆ ಕೊಡ್ಬೇಕು. ಹಲ್ಲೆಲೂಯಾ. ಈ ಜಿಪ್ಪುಂಡ್ರ ಜೊತೆ ದೇವ್ರು ಇರ್ಲಿಕ್ಕೆ ಆಗೋದಿಲ್ಲ. ಚೆನ್ನಾಗಿ ಕೇಳ್ಕೊರಿ, ಜಿಪ್ಪುಂಡ್ರ ಜೊತೆ ದೇವರು ಇರ್ಲಿಕ್ಕೆ ಆಗೋದಿಲ್ಲ. ಜಿಪ್ಪುಂಡ್ರನ್ನ ದೇವರು ಆಶೀರ್ವದಿಸ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಈ ಕೈ ಇರೋರು ಈ ಕೈಯವರು ಆಗೋದಿಲ್ಲ. ಹಿಂಗಿರೋ ಕೈ ಹಿಂಗ್ ಬದಲಾಗೋದೇ ಇಲ್ಲ. ಹಿಂಗಿದ್ರೇನೆ ಆಶೀರ್ವಾದ. ಇದು ಆಶೀರ್ವಾದ ಅಲ್ಲ. ಬಂದ್ರೆ ಆಶೀರ್ವಾದ, ಹೋದ್ರೆ ಹೆಂಗ ಆಶೀರ್ವಾದ? ಇಲ್ಲಲ್ಲ, ಸತ್ಯವೇದ ಪ್ರಕಾರ ಹೋದ್ರೇನೆ ಆಶೀರ್ವಾದ. ನಿನ್ನಿಂದ ಹೋಗ್ತಾ ಇರ್ಬೇಕು. ಕೊಡ್ಲಿಕ್ಕೆ ಅನೇಕ ಕಾರಣಗಳು ಕೊಟ್ಟಿದ್ದಾರೆ ದೇವರು. ಬಡವ್ರನ್ನ ನೆನೆಸ್ಕೋಬೇಕು, ಇಲ್ದೇ ಇರೋರ್ನ ನೆನೆಸ್ಕೋಬೇಕು, ದಿಕ್ಕಿಲ್ದೇ ಇರೋರ್ನ ನೆನೆಸ್ಕೋಬೇಕು, ಆಳೆ ಕೊಡೋದನ್ನ ಆಳೆ ಕೊಡ್ಬೇಕು, ಬಡವ್ರು ಕೊಡ್ಬೇಕು. ಇದನ್ನೆಲ್ಲ ಕೊಡ್ತಾ ಇದ್ರೇನೆ ನಿನ್ನ ಮನೆ ಆಶೀರ್ವಾದದಲ್ಲಿ ಇರ್ತದೆ. ಹಲ್ಲೆಲೂಯಾ. ಎಷ್ಟು ದುಡಿತೀವಿ ಮುಖ್ಯ ಅಲ್ರಿ, ಆದ್ರೆ ದುಡ್ದಿರೋದು ಚಲೋ ಕಿಶಿಯಾಗಿರ್ಬೇಕು. ಒಳಗೆ ಹರಿದಿರೋ ಕಿಶಿಯಾಗಿರ್ಬಾರ್ದು. ಹಲ್ಲೆಲೂಯಾ.
ಇದು ಹರಿಲಾರ್ದು ನೋಡ್ಕೊಳ್ಳೋದು ನಮ್ಮ ಕಾಣಿಕೆ ದಶಮವಾಗಲು. ಇದು ಹರಿಲಾರ್ದು ನೋಡ್ಕೊಳ್ಳೋದು ನಮ್ಮ ಕಾಣಿಕೆ ದಶಮವಾಗಲು. ಕಾಣಿಕೆ ದಶಮವಾಗಲಲ್ಲಿ ನಾವು ಸ್ವಲ್ಪ ಜಿಪುಣತನ ಮಾಡಿದ್ವಿ, ಇಲ್ಲಿ ಹರಿಸ್ಬಿಡ್ತಾರ ದೇವ್ರು. 50,000 ದುಡೀರಿ, 22ನೇ ತಾರೀಕು ಒಂದ್ 2,000 ರೂಪಾಯಿ ಕೊಡು, 1ನೇ ತಾರೀಕು ಆದ್ಮೇಲೆ ಕೊಡ್ತೀನಿ, 3,000 ರೂಪಾಯಿ ಕೊಡು, 1ನೇ ತಾರೀಕು ಆದ್ಮೇಲೆ ಕೊಡ್ತೀನಿ. 50,000 ರೂಪಾಯಿ ದುಡಿಯೋರು ಸಾಲೋದಿಲ್ಲ. ಹಲ್ಲೆಲೂಯಾ. ನಾ ಹೇಳ್ತೀನಿ, ಸತ್ಯವೇದನ ಹಿಡಿದ್ರೆ ಕಾನೂನುಗಳು ಬೇರೆ. ಆಶೀರ್ವಾದ ಅನ್ನೋದು ದೊಡ್ಡ ಮನೆ ಕಟ್ಟಿರೋದು, ದೊಡ್ಡ ಜಾಗ ತಗೊಂಡಿರೋದು, ಒಳ್ಳೆ ಬೈಕಲ್ಲಿ ಓಡಾಡೋದು ಮಾತ್ರ ಆಶೀರ್ವಾದ ಅಲ್ಲ. ಹಂಗ ನೋಡಿದ್ರೆ ಹೊರಗಿನವ್ರು ನಮಗಿಂತ ಆಶೀರ್ವದಿಸಲ್ಪಟ್ಟವ್ರು. ಅರ್ಥ ಆಯ್ತಲ್ಲ? ನಮ್ಮ ಲೆಕ್ಕದಲ್ಲಿ ಆಶೀರ್ವಾದ ಇದೆಲ್ಲ ಆಶೀರ್ವಾದ ಅಲ್ಲ. ಯಾವ್ದು ಆಶೀರ್ವಾದ ಇಲ್ಲ? ನಾವು ಎಂತ ಅಂಗಿ ಹಾಕೊಂಡಿವಿ, ಎಂತ ಗಾಡಿಯಾಗ ಅಡ್ಡಾಡ್ತಾ ಇದ್ವಿ, ಎಷ್ಟು ಬ್ಯಾಂಕ್ ಅಕೌಂಟ್ ಇದೆ, ಎಷ್ಟು ಬ್ಯಾಲೆನ್ಸ್ ಇದೆ, ಬಂಗಾರ ಎಷ್ಟು ಅದಾವೋ, ಎಂತದ್ ಹಾಕೊಂಡಿವಿ, ಇಲ್ಲಿ ಎಂತದ್ ಹಾಕೊಂಡಿದ್ವಿ, ಇದೆಲ್ಲ ಆಶೀರ್ವಾದದ ಲೆಕ್ಕ. ಹೊಲ ಚೆನ್ನಾಗಿದೆ, ಮನೆ ಚೆನ್ನಾಗಿದೆ, ಊರಲ್ಲಿ ಹೆಸರು ಚೆನ್ನಾಗಿದೆ, ಇದೆಲ್ಲ ಇಲ್ಲ. ದೇವರ ರಾಜ್ಯದಲ್ಲಿ ಹೋಗಿ ನಿಂತಿರುವಾಗ ಓಕೆ ನನ್ನ ರಾಜ್ಯಕ್ಕೆ ಬಂದಿದ್ಯಾ ಅಂತೇಳಿ ಗೇಟಲ್ಲಿ ನಿಂದಿರ್ಸಿ, ಯಾವ ಗಾಡಿ ಇಟ್ಕೊಂಡಿದ್ಯಪ್ಪ, ಬ್ಯಾಂಕಲ್ಲಿ ಎಷ್ಟಿತ್ತಪ್ಪ, ಬೈಕಲ್ಲಿ ಅಡ್ಡಾಡ್ದ, ಕಾರಲ್ಲಿ ಅಡ್ಡಾಡ್ದ, ಇದೆಲ್ಲ ದೇವರ ಪ್ರಶ್ನೆಗಳಲ್ಲ. ಹಲ್ಲೆಲೂಯಾ. ಇರೋದ್ರಲ್ಲಿ ನಂಬಿಗಸ್ತರಾಗಿದ್ದೀವ ಅನ್ನೋದೇ ಹಲ್ಲೆಲೂಯಾ ಆವತ್ತಿರುವಂತ ಲೆಕ್ಕ. ಇರೋದ್ರಲ್ಲಿ ನಾವು ನಂಬಿಗಸ್ತರಾಗಿದ್ದೀವ, ದೇವರಿಗೆ ನಂಬಿಗಸ್ತರಾಗಿದ್ದೀವ, ಸಮುದಾಯಕ್ಕೆ ನಂಬಿಗಸ್ತರಾಗಿದ್ದೀವ, ಇಲ್ಲದೆ ಇರೋರ್ಗೆ ನಾವು ನಂಬಿಗಸ್ತರಾಗಿದ್ದೀವ. ಹಲ್ಲೆಲೂಯಾ. ಸಭೆಗೆ ನಂಬಿಗಸ್ತರಾಗಿದ್ದೀವ. ಓ, ದೇವ್ರಿಗೆ ಲೆಕ್ಕ ಕೊಡ್ಬೇಕಾಗಿದೆ. ಹಲ್ಲೆಲೂಯಾ. ಒಂದೊಂದು ಮಾತುಗೂ ಲೆಕ್ಕ ಕೊಡ್ಬೇಕಾಗಿದೆ. ಒಂದೊಂದು ರೂಪಾಯಿ, ನಿಮ್ಮ ಕೈಯಲ್ಲಿರುವಂತ ಒಂದೊಂದು ರೂಪಾಯಿಗೂ ಲೆಕ್ಕ ಕೊಡ್ಬೇಕಾಗಿದೆ. ಹಲ್ಲೆಲೂಯಾ. ಇದು ನನ್ನ ದುಡ್ಡು, ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲ, ನಮ್ಮ ಕೈಯಲ್ಲಿರುವಂತ ಒಂದೊಂದು ಯಾರ್ದಾಗಿದೆ? ಕರ್ತನದಾಗಿದೆ. ಹಲ್ಲೆಲೂಯಾ. ಆಲಯ ಬ್ರಹ್ಮಾಂಡವಾದ ಆಲಯವಾಗಬೇಕಾದ್ರೆ ಜನರು ಏನ್ ಮಾಡಿದ್ರಿ? ಧಾರಾಳವಾಗಿ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು. ಹಲ್ಲೆಲೂಯಾ. ದೇವರಿಗೆ ಕಾಣಿಕೆಗಳು, ದಶಮಗಳು ಕೊಡೋದು ನಮ್ಮ ಜೀವನದಲ್ಲಿ ನಾವು ನಮಗಾಗಿ ಬಿತ್ತುವಂತದಾಗಿದೆ. ಹಲ್ಲೆಲೂಯಾ. ನಾವು ಇವತ್ತು ಬಿತ್ತಿದ್ರೆ ನಾಳೆ ಕೊಯ್ಲಿಕ್ಕಾಗತ್ತೆ, ಇವತ್ತು ಬಿತ್ತಿಲ್ಲ ಅಂದ್ರೆ ನಾಳೆ ಕೊಯ್ಲಿಕ್ಕಾಗಲ್ಲ. ಗೊತ್ತಿದೆಯಲ್ಲ? ಸಾಮಾನ್ಯ ನೀವಾದ್ರೂ ರೈತರಾಗಿರ್ತೀರಿ, ರೈತರ ಜೊತೆಗಾದ್ರೂ ಇರ್ತೀರಿ. ಇವತ್ತು ಬಿತ್ತಿದ್ರೆ, ಬಿತ್ತೋ ಕಾಲದಲ್ಲಿ ಬಿತ್ತಿದ್ರೇನೆ ಕೊಯ್ಯೋ ಕಾಲದಲ್ಲಿ ಕೊಯ್ಲಿಕ್ಕಾಗತ್ತೆ. ಕೊಡುವಂತ ಸಮಯದಲ್ಲಿ ಕೊಡ್ಲೇಬೇಕಾಗಿದೆ. ಹಲ್ಲೆಲೂಯಾ. ಸೊ ಹಂಗಿದ್ರೆ ದೇವರು ನಿಮ್ಮನ್ನ ಆಶೀರ್ವದಿಸುವವರಾಗಿದ್ದಾರೆ, ನಡೆಸುವವರಾಗಿದ್ದಾರೆ. 2 ಕೊರಿಂಥದವರಿಗೆ 9:7. 2 ಕೊರಿಂಥ 9:7. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದ ಆಗಲಿ, ಬಲಾತ್ಕಾರದಿಂದ ಆಗಲಿ ಯಾರು ಕೊಡಬಾರ್ದು. ಯಾಕಂದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಇದೆ. ಹಲ್ಲೆಲೂಯಾ. ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಹಾಗೆ ಕೊಡ್ಲಿ, ದುಃಖದಿಂದ ಆಗಲಿ, ಬಲಾತ್ಕಾರದಿಂದ ಆಗಲಿ ಯಾರು ಕೊಡಬೇಡ್ರಿ. ಪಾಸ್ಟರ್ ಹೇಳ್ಯಾರಲ್ಲ ಅಂತ ಯಾರು ಕೊಡಬಾರ್ದು. ಬೈಬಲ್ ಅಲ್ಲಿ ಇದೆಯಾ ಅಂತಾನು ಯಾರು ಕೊಡಬಾರ್ದು. ಸಂತೋಷವಾಗಿ ಕೊಡ್ಬೇಕು. ಅಯ್ಯೋ ಬರ್ದಿಟ್ಬಿಟ್ಟಾರ, ಏನ್ ಮಾಡೋದ್ರಿ, ಬರ್ದಿಟ್ಟಾರ ಅದು ಕೊಡೋದ್ರಿ. ದುಃಖದಿಂದ ಕೊಡೋದಲ್ಲ, ಕೈತನದಿಂದ ಕೊಡೋದಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಓ, ದೇವರ ನಾಮಕ್ಕೆ ಸ್ತೋತ್ರ. ಚರ್ಚಿಗೆ ಬಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಆಗತ್ತೆ, ಇರ್ಲಿ, ಅದರಲ್ಲೇ ನಮ್ಮ ಆಶೀರ್ವಾದ ಇರೋ. ಓ ಹಲ್ಲೆಲೂಯಾ. ಡಾಕ್ಟರ್ಗಳಿಗೆ ನಮ್ಮ ಇಡೀ ಆದಾಯನ 15 ದಿವಸದಾಗ ಖಾಲಿ ಮಾಡಕ್ ಗೊತ್ತಿಲ್ಲ. ನಾವು ನಮ್ದೇ ಸಮಸ್ಯೆ ಅವ್ರಿಗೆ ಹೋಗಿ ಸಿಕ್ಕಾಕೋತೀವಿ. ನಿಮ್ ಹೊಲ ಜಮೀನೆಲ್ಲ ಮಾರ್ಕೊಂಡ್ ಬಂದ್ಬಿಡಪ್ಪ, ಇಲ್ಲಾಂದ್ರೆ ಉಡ್ಸಕ್ಕಾಗಲ್ಲ ಅಂತ ಹೇಳೇ ಕಳಿಸ್ತಾನ. ಉಳ್ಕೋಬೇಕಾದ್ರೆ ದೇವರಿಗೆ ನಂಬಿಕೆಸ್ತರ ಆಗಿದ್ದಾರೆ. ಹಲ್ಲೆಲೂಯಾ. ಅನ್ಯಾಯವಾಗಿ ಯಾವುದು ಹೋಗೋದಿಲ್ಲ. ದೇವರು ನಮ್ಮನ್ನ ಕಾಯುವವರಾಗಿದ್ದಾರೆ, ನಮ್ಮನ್ನ ರಕ್ಷಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ನಂಬಿಕಸ್ಥರಾಗಿ ಕೊಡೋಣ, ದೇವರ ಒಳ್ಳೆ ಹೃದಯದಿಂದ ಕೊಡೋಣ, ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ಹಲ್ಲೆಲೂಯಾ. ಸರಿ, ಓಕೆ. ಮೂರನೇದಾಗಿ ಈ ಆಲಯದಲ್ಲಿ ನಾವು ನೋಡುವಂಥದ್ದು ಏನ್ ಗೊತ್ತೇನಾ?
ಎರಡು ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ, 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 15-16 ವಾಕ್ಯಗಳು. ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಏನ್ರಿ ಇನ್ನು ಮುಂದೆ ಈ ಸ್ಥಳದಲ್ಲಿ ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ಹಲ್ಲೆಲೂಯ. ಈ ಸ್ಥಳದಲ್ಲಿ ಪ್ರಾರ್ಥಿಸುವವರಿಗೆ ನಾನು ಕಿವಿಗೊಡುವೆನು. ಹಲ್ಲೆಲೂಯ. ದೇವರು ಓಕೆ, ಮುಂದಿನ ವಾಕ್ಯ. ನನ್ನ ನಾಮಮಹತ್ತು ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ನನ್ನ ನಾಮ ಮಹತ್ತು ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ಇದನ್ನು ನನಗೋಸ್ಕರವಾಗಿ ಆರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ. ಇದು ನನಗೋಸ್ಕರ ಆರಿಸಿ ಪ್ರತಿಷ್ಠಿಸಿದ್ದೇನೆ. ಹಲ್ಲೆಲೂಯ. ಯಾವ್ದನ್ನ ಎಲ್ರು ಇದ್ದೀವ? ಈ ಆಲಯ ಯಾವ ಆಲಯ? ಸೊಲೊಮೋನ್ ಆಲಯ. ಬಂಗಾರದಿಂದ ಇತ್ತಲ್ಲ, ದೊಡ್ಡ ದೊಡ್ಡ ಬಂಡೆಗಳು, ಮರಗಳು, ಅದು ಇದು ಇಲ್ಲ, ಲಕ್ಷಾಂತರ ಜನರು ಸೇರಿ ಕಟ್ಟಿದಂತ ಆಲಯ. ಆ ಆಲಯವನ್ನು ನೋಡಿ ದೇವ್ರು ಹೇಳ್ತಾ ಇದಾರೆ, ನನ್ನ ಕಣ್ಣುಗಳು ಯಾರ ಮೇಲೆ ಇರ್ತದೆ? ಏನ್ರಿ? ಪ್ರಾರ್ಥಿಸುವವರ ಮೇಲೆ ಇರ್ತದೆ. ಇಲ್ಲಿ ಬಂದು ಪ್ರಾರ್ಥನೆ ಮಾಡುವವರ ಮೇಲೆ ನನ್ನ ಕಣ್ಣುಗಳು ಇರ್ತದೆ. ಹಲ್ಲೆಲೂಯ. ಈ ಬಂಗಾರದ ಮೇಲೆ ನನ್ನ ಕಣ್ಣು ಇರ್ತದೆ, ವಿಚಾರ ಮಾಡಬೇಡ ಅಂದಿಲ್ಲ. ಈ ಬೆಳ್ಳಿಯ ಮೇಲೆ, ಈ ಮಹತ್ತಾದ ವ್ಯಾಲ್ಯೂಬಲ್ ಮಹತ್ತಾದ ವಸ್ತುಗಳ ಮೇಲೆ ನನ್ನ ಕಣ್ಣುಗಳು ಇರ್ತದೆ, ವಿಚಾರ ಮಾಡಬೇಡ ಅಂದಿಲ್ಲ. ಅಲ್ಲೊಂದು ಕಣ್ಣದವ, ಯಾರು ಎಸ್ಕೇಪ್ ಆಗ್ಲಿಕ್ಕೆ ಆಗೋದಿಲ್ಲ. ಅಲ್ಲೊಂದು ಕಣ್ಣದವ. ಈ ಆಲಯದ ಮೇಲೆ ನನ್ನ ಕಣ್ಣಿದೆ ಅಂತ ಯಾರು ಬಂದ್ರು ಹೋದ್ರು ನೋಡ್ಕೋತೀನಿ, ಯಾವನು ಮುಟ್ಟಂಗಿಲ್ಲ, ಕಣ್ಣದವ ಅಂದಿಲ್ಲ. ಊಪರ್ ವಾಲ ದೇಖ್ ರಹಾ ಹೈ ಅಂತೇಳಿ. ದೇವರು ಈ ಆಲಯದ ಮೇಲೆ ನನ್ನ ಕಣ್ಣಿದೆ ಅಂದಿಲ್ಲ, ಈ ಆಲಯಕ್ಕೆ ಬಂದು ಪ್ರಾರ್ಥಿಸುವವರ ಮೇಲೆ ನನ್ನ ಕಣ್ಣಿದೆ. ಹಲ್ಲೆಲೂಯ. ಮೊದಲನೇ ವಿಷಯ ಏನ್ ಕಲ್ತ್ವಿ? ಇದು ಕ್ವಾರಿ, ನಾವಿಲ್ಲಿ ಸಿದ್ಧರಾಗಬೇಕು. ಎರಡನೇ ವಿಷಯ ಏನ್ ಕಲ್ತ್ವಿ? ಜನರು ದೇವರಿಗಾಗಿ ಕೊಟ್ಟರು, ನಾವು ಕೊಡ್ಲಿಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ. ಮೂರನೇ ವಿಷಯವಾಗಿ ಪ್ರಾರ್ಥನೆ. ಹಲ್ಲೆಲೂಯ. ಪ್ರಾರ್ಥನೆ ಅವಶ್ಯವಾಗಿದೆ. ಪ್ರಾರ್ಥನೆ ಇಲ್ಲದೆ ಇರುವಂತ ಕ್ರೈಸ್ತರು ಬಹಳ ದಿನ ಇರೋದಿಲ್ಲ. ಹಲ್ಲೆಲೂಯ. ಈ ಸ್ಥಳದಲ್ಲಿ ಬಂದು ಪ್ರಾರ್ಥನೆ ಮಾಡುವವರ ಮೇಲೆ ನನ್ನ ಕಣ್ಣುಗಳು ಇರ್ತದೆ. ಏನಿರ್ತದ್ರಿ? ನನ್ನ ಕಣ್ಣುಗಳು ಇರ್ತದೆ. ದೇವರು ಯಾರನ್ನ ನೋಡ್ತಾ ಇದಾರೆ ಅಂದ್ರೆ ಪ್ರಾರ್ಥನೆ ಮಾಡೋರನ್ನ ನೋಡ್ತಾ ಇದಾರ್ರಿ. ಹೆಂಗಾದ್ರೂ ದೇವ್ರಿಗೆ ಕೊಡೋದು ಕೊಟ್ಟಿವಿ, ಆಶೀರ್ವಾದ ಬರ್ತದ ಬಿಡು. ಆಶೀರ್ವಾದ ಮಾತ್ರ ಸಾಲೋದಿಲ್ಲ, ಸೇವೆ ಸಾಲೋದಿಲ್ಲ. ಚರ್ಚ್ಗಾಗಿ ಅದನ್ನ ಮಾಡಿವಿ, ಇದನ್ನ ಮಾಡಿವಿ, ಗಿಡ ನೆಟ್ಟಿವಿ, ಪೇಂಟಿಂಗ್ ಮಾಡಿದ್ವಿ, ಚರ್ಚ್ಗಾಗಿ ಎಲ್ಲ ಮಾಡಿವ್ರಿ, ಸೇವೆನೂ ಮಾಡಿವ್ರಿ, ಸ್ವಾರ್ಥ ಸೇವೆನೂ ಮಾಡಿವ್ರಿ, ಎಲ್ಲ ಮಾಡಿವ್ರಿ. ಪ್ರಾರ್ಥನೆ ಮಾಡೋದು ಸ್ವಲ್ಪ ವೀಕ್ ರೀ ನಾವು ಅಂತ ಹೇಳಿದ್ರೆ ನಾವು ಬದುಕ್ಲಿಕ್ಕೆ ಆಗೋದಿಲ್ರಿ. ಹಲ್ಲೆಲೂಯ. ದಶಮ ಭಾಗಗಳು 10ರಲ್ಲಿ 1 ಇಲ್ಲ, 10ರಲ್ಲಿ 2 ಭಾಗ ಕೊಟ್ರು. ಪ್ರಾರ್ಥನೆ ಮಾಡುವವರಾಗಿಲ್ಲ ಅಂದ್ರೆ ನಾವು ಸೋತು ಹೋಗ್ತೀವಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರಿ, ಸೊ ಪ್ರಾರ್ಥನೆ ಅವಶ್ಯವಾಗಿದೆ. ಏನು ಅವಶ್ಯವಾಗಿದೆ? ಪ್ರಾರ್ಥನೆ ಅವಶ್ಯವಾಗಿದೆ. ಪ್ರಾರ್ಥನೆಗೆ ಆಸಕ್ತರಾಗಿದ್ದೀವಾ? ಸಭೆಯಲ್ಲಿ ಪ್ರಾರ್ಥನೆ ಇದೆ ಅಂದ್ರೆ ಎಷ್ಟು ಮಂದಿ ಬರ್ತೀವಿ? ಇಲ್ಲಿ ಸಭೆಯಲ್ಲಿ ಚೆನ್ನಾಗಿ ಬರ್ತೀವಿ ಅಂತ ಅನಿಸ್ತದ. ಸರಿ, ಒಳ್ಳೆ ಪ್ರೇಯರ್ ಮೀಟಿಂಗ್. ಅಲ್ಲಿ ಪ್ರೇಯರ್ ಮಾತ್ರ ಇರ್ತದೆ, ಅಲ್ಲಿ ವಾಕ್ಯ ಇರಲ್ಲ, ಅಲ್ಲಿ ಆರಾಧನೆ ಇರಲ್ಲ, ಬರೀ ಪ್ರೇಯರ್ ಮೀಟಿಂಗ್. ಪ್ರಾರ್ಥನೆ ಅಷ್ಟೇ ಮಾಡ್ಬೇಕು. ಹೋಗ್ಲಿಕ್ಕೆ ಮನಸ್ಸು ಬರುತ್ತಾ? ಗೊತ್ತಿಲ್ಲ. ಓಕೆ, ರೈಟ್. ಯೇಸು ಸ್ವಾಮಿ ಒಂದಿನ ಆನ್ಲೈನ್ ಪ್ರೇಯರ್ ನಡೆಸಿದ್ರಿ. ಏನ್ ಮಾಡಿದ್ರಿ? ಆನ್ಲೈನ್ ಪ್ರೇಯರ್ ನಡೆಸಿದ್ರು. ವಿಶ್ವಾಸಿಗಳು 3 ಮಂದಿ, ನೆನಪಿದ್ಯಾ? ಯಾರ್ಯಾರು? ಪೇತ್ರ, ಯೋಹಾನ, ಯಾಕೋಬ. 3 ವಿಶ್ವಾಸಿಗಳನ್ನ ಕರೆಸಿ ಬಾರಯ್ಯ ಆನ್ಲೈನ್ ಪ್ರೇಯರ್ ಮಾಡೋಣ ಅಂತೇಳಿ ಕುಂದಿರ್ಸಿದ್ರು. ಪ್ರೇಯರ್ ನಡೆಸಿದವ್ರು ಯಾರ? ಯೇಸು ಸ್ವಾಮಿ ಪ್ರೇಯರ್ ನಡೆಸ್ತಾ ಇದಾರೆ. 3 ಮಂದಿ ಏನ್ ಮಾಡಿದ್ರು ಗೊತ್ತಾ? ಯಾರು ಪ್ರೇಯರ್ ನಡೆಸ್ತಾ ಇದಾರ? ಯೇಸು ಸ್ವಾಮಿ ಪ್ರೇಯರ್ ನಡೆಸ್ತಾ ಇದಾರ. ಈ 3 ಮಂದಿ ಚೆನ್ನಾಗಿ ಊಟ ಮಾಡಿ ಬಂದು ನಾವು ಪ್ರೇಯರ್ ನಡೆಸಿ ಮತ್ತೆ ನಿದ್ದೆ ಮಾಡಿಲ್ಲ ಅಂದ್ರೆ ಎಚ್ಚರವಾಗಿರೋರ್ಗಾಗಿ ಸ್ತೋತ್ರ. ಕರ್ತನೆ, ನಿನ್ ಟೀಮಿಗಿಂತ ನನ್ನ ಟೀಮೇ ಚಲೋ ಸ್ವಾಮಿ. ಯೇಸು ಅವ್ರಿಗೆ ಹೇಳಿದ್ರು, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಎಚ್ಚರವಾಗಿದ್ದು
ಪ್ರಾರ್ಥನೆ ಮಾಡು. ಸ್ವಾಮಿ ಬೆಳಗ್ಗಿಂದ ಸೇವೆ ಮಾಡ್ಕೊಂಡು ಬಂದಿವಿ, ಬೆಳಗ್ಗೆ ಊಟನೂ ಕೊಟ್ಟಿಲ್ಲ, ಉಪವಾಸದಲ್ಲಿ ಹಾಕಿದ್ವಿ, ಉಪವಾಸದಲ್ಲಿ ಸೇವೆ ಮಾಡಿ ಎಲ್ಲ ದಿನಾಲ ಸೇವೆ ಮಾಡಿ ರಾತ್ರಿಯೇ ಸ್ವಲ್ಪ ಊಟ ಮಾಡಿ ಬಂದು ಕೂತ್ಕೊಳ್ಳೋ ಅಷ್ಟರಲ್ಲಿ ಬಾ ಅಲ್ಲೇ ಪ್ರೇಯರ್ ಮಾಡೋಣ ಅಂತ ಕರ್ಕೊಂಡು ಹೋದ್ರೆ ನಮ್ಮ ಗತಿ ಏನು ಸ್ವಾಮಿ? ಅದಕ್ಕೆ ನಿದ್ದೆ ಬಂದ್ಬಿಡ್ತು. ಯೇಸು ಹೇಳಿದ್ರೆ ಇಲ್ಲ ಮರೆಯ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿದ್ರೇನೆ ಉಳಿತೀಯ. ಶೋಧನೆ ಕಾಲ ಬರ್ತಾ ಇದೆ, ಆ ಶೋಧನೆಯಲ್ಲಿ ನಿಂದಿರ್ಬೇಕಾದ್ರೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. 1 ತಾಸಾದರೂ ಪ್ರಾರ್ಥಿಸಬೇಕು, 1 ತಾಸಾದರೂ ಪ್ರಾರ್ಥಿಸಬೇಕು. ಇಲ್ಲಾಂದ್ರೆ ಶೋಧನೆಯಲ್ಲಿ ಬಿದ್ದೋಗ್ಬಿಡ್ತೀರಿ. ಶಿಷ್ಯರು ಹೇಳ್ತಾರೆ, ನಾವು ಬೀಳಂಗಿಲ್ಲಪ್ಪ, ನೀವು ಬಿಟ್ಟು ಹೋಗ್ಬಿಡ್ತೀರೋ, ನನ್ನನ್ನು ಬಿಟ್ಟು ಹೋಗ್ಬಿಡ್ತಿರೋ, ಪ್ರಾರ್ಥನೆ ಮಾಡ್ರೋ, ಇಲ್ಲಾಂದ್ರೆ ಬಿಟ್ಟು ಹೋಗ್ಬಿಡ್ತೀರೋ. ಚರ್ಚಿಂದ ಬಿಟ್ಟು ಹೋದವರು ಅದಾರ, ಚರ್ಚಲ್ಲಿ ಸ್ಟ್ರಾಂಗ್ ಆಗಿದ್ದವರು ಸಡನ್ ಆಗಿ ಕಾಣ್ತಾ ಇಲ್ವಾ? ಅವರು ಪ್ರೇಯರ್ ಮಾಡಿಲ್ಲೇನು? ಅವ್ರನ್ನ ಜಡ್ಜ್ಮೆಂಟ್ ಎಲ್ಲ ಮಾಡೋದು ಬೇಡ. ನಾವು ಪ್ರೇಯರ್ ಮಾಡಿಲ್ಲ ಅಂದ್ರೆ ನಾವು ಒಂದಿನ ಕಾಣಲ್ಲ. ಸರಿ, ಸಾಯೋವರೆಗೂ ಚರ್ಚಲ್ಲೇ ಇದ್ವಿ, ಸಾಯುವಾಗಲೂ ಸತ್ತಾಗಲೂ ನಮ್ಮ ಪಾಸ್ಟ್ರೇ ಬಂದು ನಮಗ್ ಮನ್ ಮಾಡಿದ್ರೆ ಅಂದ್ರು ಪ್ರಾರ್ಥನೆ ಮಾಡಿರ್ಲಿಲ್ಲ ಅಂದ್ರೆ ಆಲಯ ಸಿಗೋದಿಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಅನುಭವ ಇಲ್ಲ ಅಂದ್ರೆ ಆಲಯ ಸಿಗೋದಿಲ್ಲ. ಹಲ್ಲೆಲೂಯಾ. ಹಾಡಾಡಿ ಬೈಬಲ್ ಓದಿ ಮಣ್ಣು ಮಾಡಿರ್ಬೋದ್ರಿ, ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಆಲಯ ಸಿಗೋದಿಲ್ಲ. ಚರ್ಚಲ್ಲೇ ಇದ್ದೆ, ಚರ್ಚಲ್ಲೇ ಸತ್ತೆ, ಪರವಾಗಿಲ್ಲ, ಪ್ರಾರ್ಥನೆ ಮಾಡ್ದ. ಪ್ರಾರ್ಥನೆ ಮಾಡುವವರ ಮೇಲೆ ದೇವರ ಕಣ್ಣುಗಳಿರ್ತವೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಿಲ್ಲ, ನೀನು ಕ್ರೈಸ್ತನೇ ಅಲ್ಲ. ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಿಲ್ಲ, ನೀನು ಕ್ರೈಸ್ತನೇ ಅಲ್ಲ. 1 ತಾಸಾದರೂ ಪ್ರಾರ್ಥನೆ ಮಾಡುವಂತ ಯೇಸು ಹೇಳ್ಕೊಟ್ರು. 1 ತಾಸು ಪ್ರಾರ್ಥನೆ ಕಂಪಲ್ಸರಿ ನಮ್ಮ ಒಬ್ಬೊಬ್ರಿಗೂ ಬೇಕಾಗಿದೆ. ಹಲ್ಲೆಲೂಯಾ. ಪ್ರಾರ್ಥನೆ ನಮಗೆ ಅವಶ್ಯ, ಪ್ರಾರ್ಥನೆ ನಮಗೆ ಅವಶ್ಯ. ಪ್ರಾರ್ಥನೆಯಲ್ಲಿ ಕಾದಿರೋದು ಅವಶ್ಯ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡ್ತಾ ಇರ್ಬೇಕ್ರಿ. ಪ್ರೇಯರ್ ಪ್ರಾರ್ಥನೆ ದೇವರೊಟ್ಟಿಗೆ ಮಾತಾಡುವಂತ ವಿಷಯ. ಪ್ರಾರ್ಥನೆ ದೇವರೊಂದಿಗೆ ಮಾತಾಡುವಂಥದ್ದು, ಪ್ರಾರ್ಥನೆ ದೇವರೊಂದಿಗೆ ಸಂಭಾಷಣೆಯಲ್ಲಿ ಇರೋದು. ಪ್ರಾರ್ಥನೆ, ಓ ಹಲ್ಲೆಲೂಯಾ, ಪ್ರಾರ್ಥನೆ ಇಲ್ಲದೆ ಇರಬಾರ್ದು, ಪ್ರಾರ್ಥನೆ ಅವಶ್ಯ. ಈ ಶಿಷ್ಯರು ಇದ್ರಲ್ಲ, ಆ 3 ಮಂದಿ ಶಿಷ್ಯರು, ಎಲ್ಲ ಶಿಷ್ಯರು, 12 ಮಂದಿ ಶಿಷ್ಯರು, ಸ್ವಾಮಿ ನಿಮ್ಮನ್ನು ಬಿಡಲ್ಲ, ನಿಮಗಾಗಿ ಏನೇನು ತ್ಯಾಗ ಮಾಡಿವಿ ಗೊತ್ತೇನು? ಶಿಷ್ಯರು ಏನೆಲ್ಲ ತ್ಯಾಗ ಮಾಡಿದ್ರಿ? ಕೆಲಸನ ಬಿಟ್ರು. ಪೇತ್ರ, ಯೋಹಾನ ಇವರೆಲ್ಲ ಸ್ವಂತ ವ್ಯಾಪಾರ, ಸ್ವಂತ ಹಡಗಿತ್ತು, ಸ್ವಂತ ಬಲೆ ಇತ್ತು, ಸ್ವಂತ ಜನರಿಗೆ ಪಗಾರ ಕೊಡುವಷ್ಟು ಎಲ್ಲ ಪಗಾರ್ಗೆ ಮಂದಿ ಇಟ್ಟು ಕೆಲಸ ಮಾಡಿಸ್ತಾ ಇದ್ರು. ಸ್ವಂತ ಕೆಲಸ ಬಿಟ್ಟು ಬಂದೀವಿ ಸ್ವಾಮಿ, ಸ್ವಂತ ಕುಟುಂಬ ಬಿಟ್ಟು ಬಂದೀವಿ ಸ್ವಾಮಿ, ನಮ್ದಂತ ಯಾವ್ದು ಇಟ್ಕೊಂಡಿಲ್ಲ ಸ್ವಾಮಿ, ಎಲ್ಲ ತ್ಯಾಗವಾಗಿ ಬಿಟ್ಟು ಬಂದೀವಿ ಸ್ವಾಮಿ. ಇರ್ಲಯ್ಯ, ಇವತ್ತು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಬಿದ್ದು ಹೋಗ್ಬಿಡ್ತೀರಿ. ಇವತ್ತು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಬಿದ್ದೋಗಿ, ಸ್ವಾಮಿ ನಿಮಗಾಗಿ ಎಲ್ಲ ಕಮಿಟ್ಮೆಂಟ್ ಮಾಡೀವಿ, ನೀನ್ ಕಾಪಾಡ್ಬೇಕೋ ಇಲ್ಲೋ? ನೀ ಪ್ರಾರ್ಥನೆ ಮಾಡಿದ್ರೆ ಕಾಪಾಡ್ಲಿಕ್ಕೆ ಆಗತ್ತೆ, ನೀ ಪ್ರಾರ್ಥನೆ ಮಾಡ್ಲಿಕ್ಕೆ ಕಾಪಾಡಕ್ ಆಗಲ್ಲ. ಇವತ್ ರಾತ್ರಿ ನಿನ್ನನ್ನು ಕಾಪಾಡಕ್ ಆಗಲ್ಲ. ಅರ್ಥ ಆಗ್ತದ? ಪ್ರಾರ್ಥನೆ ಎದ್ದು ಪ್ರಾರ್ಥನೆ ಮಾಡುವಂತ ಯೇಸು ಹೇಳಿದ್ರು. ಅವ್ರ ಕಣ್ಣುಗಳು ಟೈಟ್ ಆಗಿತ್ತು, ಪ್ರಾರ್ಥನೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಎಷ್ಟು ಟಯರ್ಡ್ ಆಗಿದ್ರು ಪ್ರಾರ್ಥನೆ ಮಾಡ್ರಿ, ಎಷ್ಟು ಬೇಸರಿಕೆ ಬಂದ್ರು ಪ್ರಾರ್ಥನೆ ಮಾಡ್ರಿ. ವಿಷಯ ಅಲ್ಲ, ಈ ಆತ್ಮಿಕ ವಿಷಯಗಳು, ಎಲ್ಲಾ ವಿಷಯಗಳಲ್ಲೂ ಪ್ರಾರ್ಥನೆನೇ ತುಂಬಾ ಬೇಸರವಾದ ವಿಷಯ. ಅದು ಒಬ್ಬಂಟಿಗೆ ಕುಂತು ಪ್ರಾರ್ಥನೆ ಮಾಡ್ತೀವಿ ನೋಡ್ರಿ, ಅದು ಇನ್ನೂ ಬೋರ್ ಹೊಡಿತದ. ಕೆಲವ್ರಿಗೆಲ್ಲ ಪ್ರಾರ್ಥನೆ ನಿದ್ದೆಗುಳಿಗೆ. ಪ್ರಾರ್ಥನೆ ಏನ್ರಿ? ನಿದ್ದೆಗುಳಿಗೆ. ನಿದ್ದೆ ಬಂದಿಲ್ಲ ಪಾಸ್ಟರ್, ನಿದ್ದೆ ಬಂದಿಲ್ಲ, ಏನ್ ಮಾಡೋದು? ಪ್ರಾರ್ಥನೆ ಮಾಡು, ನಿದ್ದೆ ಬರತ್ತೆ. ಪ್ರಾರ್ಥನೆ ಮಾಡ್ತಾ ಇರು, ನಿದ್ದೆ ಬರತ್ತೆ. ಇವಾಗೆಲ್ಲ ಫೋನ್ ಹಚ್ಚಿ ಪಾಸ್ಟರ್ನ ಕೇಳುವಷ್ಟು ಇಲ್ಲ. ಏನ್ರಿ ನಿದ್ದೆ ಬರ್ತಲ್ಲ, ಏನ್ ಮಾಡ್ಲಿ ಅಂತ ಕೇಳೋದಕ್ಕಿಲ್ಲ. ಯಾಕಂದ್ರೆ ಮೊಬೈಲ್ ಅದಾವ, ಹಿಂಗ ತಿರುಗಿಸ್ಕೊಂಡು ಹೋಗ, ನಿದ್ದೆ ಬರೋವರೆಗೂ ಹಂಗೆ. ದೇವರ ರಾಜ್ಯ ಸಿಗೋದಿಲ್ಲ. ಹಲ್ಲೆಲೂಯಾ. ಆ ಆಲಯ ನಮಗೆ ಸಿಗೋದಿಲ್ಲ. ಏನ್ ವಿಷಯ ಗೊತ್ತಿಲ್ಲ. ಆವತ್ತಿನ ಆಲಯಕ್ಕಿಂತಲೂ ಇವತ್ತಿನ ಆಲಯದಲ್ಲಿ ನನ್ನ ಮಹಿಮೆ ಪ್ರಕಾಶವಾಗಿರ್ತಂತೆ ಇವರು ಹೇಳ್ತಾರೆ. ಹಲ್ಲೆಲೂಯಾ. ಹಳೆಯ ಆಲಯಕ್ಕಿಂತಲೂ ಇವತ್ತಿನ ಆಲಯದಲ್ಲಿ ನನ್ನ ಮಹಿಮೆಯಿಂದ ತುಂಬಿಸುವನು. ಆ ಮಹಿಮೆ ಭಯಂಕರವಾಗಿರ್ತದಂತ ದೇವರು ವಾಗ್ದಾನ ಮಾಡಿದ್ದಾರೆ. ಆದ್ರೆ ಆ ಆಲಯದಲ್ಲಿ ನಾವು ಹೇಗಿರ್ಬೇಕ್ರಿ? ಪ್ರಾರ್ಥನೆ ಮಾಡುವವರಾಗಿ ಇರ್ಬೇಕು. ಓ ಹಲ್ಲೆಲೂಯಾ. ಆಲಯಕ್ಕೆ ನಾವು ಸಿದ್ಧರಾಗಿರ್ಬೇಕ್ರಿ.
ಓ ದೇವ್ರ ನಾಮಕ್ಕೆ ಸ್ತೋತ್ರ, ನನ್ನಿಂದಾನೇ ಸಭೆ ನಡೀತಾ ಇದೆ, ನಾನಿಲ್ಲ ಅಂದ್ರೆ ಸಭೆನೇ ನಡೆಯಲ್ಲ ಅನ್ನುವಂತ ಯಾವ ಆಲೋಚನೆ ಇದ್ರೂ ಪರವಾಗಿಲ್ಲ. ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಯಾವತ್ತಾದ್ರೂ ಬೀಳ್ಬೋದ್ರಿ. ಯಾವ ರೀತಿಯವರು ಬೀಳ್ಬೋದ್ರಿ. ಎಂತ ಸೇವಕರು ಪ್ರಾರ್ಥನೆ ಇಲ್ಲದೆ ಇರೋರು ಬಿದ್ದಿದ್ದಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ತುಂಬಾ ಅವಶ್ಯ. ಹಲ್ಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ಬದಲಾವಣೆ ತರುವುದು ಪ್ರಾರ್ಥನೆ. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಮತ್ತೆ ನೋಡ್ತೀವಿ. ಇದೇ ಪೇತ್ರ ಹೇಳಿದ್ರಲ್ಲ, ಸ್ವಾಮಿ ನಾನ್ ನಿನ್ನ ಬಿಡಲ್ಲ, ಎದ್ದು ಪ್ರಾರ್ಥನೆ ಮಾಡೆ ಅಂದ್ರೆ ನಾನ್ ನಿನ್ನ ಬಿಡಲ್ಲ, ನಾನ್ ನಿನ್ ಜೊತೆ ಇರ್ತೀನಿ. ಇದೇನಾದ್ರು ಇವರೆಲ್ಲ ಬಿಟ್ಟು ಹೋದ್ರು ನಾನು ಬಿಟ್ಟು ಹೋಗಿಲ್ಲ ಅಂತ ಹೇಳಿದ್ನಲ್ಲ. ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಿಲ್ಲ. ಅವತ್ತು ಪೇತ್ರ ಏನಾಯ್ತ್ರಿ, 3 ಸಾರಿ ಯಾರಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟ. ಏನೋ ದೊಡ್ಡ ಕೃಪೆ, ದೇವರ ಕೃಪೆ. ದೇವರು ಸಿಟ್ಟಾಗಿಲ್ಲ. ಮತ್ತೆ ಕನಿಕರದಿಂದ ಅವನ್ನ ಸೇರಿಸಿ ಮತ್ತೆ ಆಯ್ತು ಮಾಡು ಅಂತೇಳಿ ಮಾಡಿಸಿದ ಮೇಲೆ ಅವನು ಪ್ರಾರ್ಥನೆ ವೀರನಾಗ್ಬಿಟ್ಟ. ಅಯ್ಯೋ ನಾವು ಪ್ರಾರ್ಥನೆ ಮಾಡಿಲ್ಲ ಅದಕ್ಕೆ ಸೋತೋದೆ ಅಂತೇಳಿ ಅವನೇನ್ ಮಾಡ್ದ, ಪ್ರಾರ್ಥನೆ ವೀರನಾಗ್ಬಿಟ್ಟ. ಆಮೇಲೆ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ ಮೇಲೆ ಅನೇಕ ವಾಕ್ಯಗಳು ನೋಡ್ತೀವಿ ನಾವು. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳು 6:2 ಎಡೆಬಿಡದೆ ಪ್ರಾರ್ಥನೆ ಮಾಡಿದ್ರು. ಅಪೊಸ್ತಲ ಕೃತ್ಯಗಳು 9:40 ಮೊಣಕಾಲ ಹಾಕಿ ಪ್ರಾರ್ಥನೆ ಮಾಡಿದ್ರು. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 9ನೇ ವಾಕ್ಯ. 10ನೇ ಅಧ್ಯಾಯದಲ್ಲಿ ಏನ್ ನಡೀತಿದೆ ಗೊತ್ತಾ? 10ನೇ ಅಧ್ಯಾಯದಲ್ಲಿ ಹೊರಗೆ ಅಡ್ಡಾಡ್ ಬಂದಾರ. ಎಲ್ಲಿ ಬಂದಾರ? ಹೊರಗೆ ಅಡ್ಡಾಡ್ ಬಂದಾರ. ಸೇವೆ ಎಲ್ಲ ಮಾಡ್ಕೊಂಡು ಬರುವಾಗ ಅವನಿಗೆ ಹೊಟ್ಟೆ ಹಸ್ತದ. ಏನಾಯ್ತು? ಹೊಟ್ಟೆ ಹಸ್ತಿರಿ. ಹೊಟ್ಟೆ ಹಸಿದ ಕೂಡ್ಲೆ ಮನೆಗೆ ಬಂದ್ ಕೂಡ್ಲೆ ಸ್ವಲ್ಪ ಹೊಟ್ಟೆ ಹಸ್ತದ್ರಿ ಅಂದಾರ. ಆಯ್ತ್ರಿ, ಬಡ ಅಡಿಗೆ ಮಾಡ್ಬಿಡ್ತೀವ್ರಿ. ಅಡಿಗೆ ಮಾಡೋ ಗ್ಯಾಪ್ ಅಲ್ಲಿ ಏನ್ ಮಾಡಿದ್ರು? 10ನೇ ಅಧ್ಯಾಯ 9ನೇ ವಾಕ್ಯ. ಅವರು ಪ್ರಯಾಣ ಮಾಡಿ ಆ ಊರಿನ ಹತ್ತಿರಕ್ಕೆ ಬರುತ್ತಿರುವಾಗ ಪೇತ್ರನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆ ಬಂದಿದ್ದನು. ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು. ಊಟಕ್ಕೆ ಸಿದ್ಧವಾಗುತ್ತಿರುವಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಧ್ಯಾನ ಪರವಶನಾದನು. ಹಲ್ಲೆಲೂಯಾ. ಹೊಟ್ಟೆ ಹಸಿತಾ ಇದೆ, ಊಟ ರೆಡಿ ಆಗೋ ಗ್ಯಾಪ್ ಅಲ್ಲಿ ಅವನು ಪ್ರಾರ್ಥನೆಗೆ ಹೋಗಿದ್ದ. ಗ್ಯಾಪ್ ಸಿಗುವಾಗೆಲ್ಲ ಪ್ರಾರ್ಥನೆ ಮಾಡೋ ಅಭ್ಯಾಸ ಪೇತ್ರನಿಗೆ ಬಂತ್ರಿ. ಅವಾಗ ಪ್ರಾರ್ಥನೆ ಮಾಡು ಅಂದ್ರೆ ಕಣ್ಣು ಗಟ್ತಾ ಇತ್ತು. ಇವಾಗ ಹೊಟ್ಟೆ ಹಸಿತಾ ಇದೆ, ಅಡಿಗೆ ಮಾಡೋ ಅಷ್ಟರಲ್ಲಿ ಏನ್ ಮಾಡ್ತಾ ಇದ್ದಾನೆ? ಮೇಲೆ ಹೋಗಿ ಕುಂತು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಡಿಗೆ ಆಗೋ ಅಷ್ಟರಲ್ಲಿ ಧ್ಯಾನ ಪರ್ವದ ವಶನ ಆಗ್ತಾ ಇದ್ದಾನೆ. ದರ್ಶನಗಳನ್ನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪೇತ್ರನ ಪ್ರಾರ್ಥನೆ ಅನುಭವಗಳು ಭಯಂಕರವಾಗಿ ಬಂದ್ಬಿಡ್ತೀರಿ. ಲಾಸ್ಟ್ ಏನಂತಾನು ಗೊತ್ತಾ? 1 ಪೇತ್ರ 4ನೇ ಅಧ್ಯಾಯ 7ನೇ ವಾಕ್ಯ. 1 ಪೇತ್ರ 4ನೇ ಅಧ್ಯಾಯ 7ನೇ ವಾಕ್ಯ. ಎಲ್ಲವುಗಳ ಅಂತ್ಯವು ಹತ್ರವಾಗಿದೆ. ಇದು ಗೊತ್ತಾ ನಮಗ? ಹಲೋ, ಎಲ್ರು ಇದೀವಾ? ಎಲ್ರು ಇಲ್ಲಿ ನೋಡ್ರಿ, ಎಲ್ರು ಕೈ ಎತ್ರಿ. ನೀವೆಲ್ಲ ಇದ್ದೀರಾ? ಓಕೆ, ರೈಟ್, ಪ್ರೈಸ್ ಲಾರ್ಡ್. ಎಲ್ಲವುಗಳ ಅಂತ್ಯ ಹತ್ರವಾಗಿದೆ. ಆವತ್ತು ಈ ವಾಕ್ಯ ನೆರವೇರ್ತವಲ್ಲ, ಇವತ್ತು ವಾಕ್ಯ ನೆರವೇರ್ತದೆ. ಎಲ್ಲವುಗಳ ಅಂತ್ಯ ಹತ್ರವಾಗಿದೆ. ಸರಿ, ಆಮೇಲೆ ಆದುದರಿಂದ ನೀವು ಜಿತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥ ಚಿತ್ತರಾಗಿ ಇರ್ರಿ. ಹಲ್ಲೆಲೂಯಾ. ಸ್ವಸ್ಥ ಚಿತ್ತರಾಗಿ ಅಂದ್ರೆ ಅರ್ಥ ಏನು? ಸ್ವಸ್ಥ ಚಿತ್ತರಾಗಿ ಅಂದ್ರೆ ಅರ್ಥ ಏನು? ಹಿಂದಿ ಮಾತಾಡ್ತಾ ಇಲ್ಲ, ಇಂಗ್ಲಿಷ್ ಮಾತಾಡ್ತಾ ಇಲ್ಲ, ಕನ್ನಡ ಮಾತಾಡ್ತಾ ಇದ್ದೇನೆ. ಸ್ವಸ್ಥ ಚಿತ್ತರಾಗಿ ಅಂದ್ರೆ ಆರೋಗ್ಯವಾಗಿ, ಸ್ವಸ್ಥ ಮನಸ್ಸುಳ್ಳವರಾಗಿ ಪ್ರಾರ್ಥಿಸಿರಿ. ಒಳ್ಳೆ ಮನಸ್ಸಲ್ಲ, ಸ್ವಸ್ಥ ಚಿತ್ತರಾಗಿ. ಸ್ವಸ್ಥ ಚಿತ್ತರು, ಸ್ವಸ್ಥ ಮನಸ್ಸುಳ್ಳವರು. ಒಳ್ಳೆ ಮನಸ್ಸು, ಸ್ವಸ್ಥ ಮನಸ್ಸು. ಅಲರ್ಟ್. ಇಂಗ್ಲಿಷಲ್ಲಿ ಸಾಬರ್ ಮೈಂಡ್ ಅಂತ ಇದೆ. ಎಚ್ಚರವಾಗಿದ್ದು ಅಂದ್ರೆ ಏನ್ ಗೊತ್ತೇನ? ಇಲ್ಲಿರೋ ಎಚ್ಚರ ಯಾವ್ದು ಗೊತ್ತೇನೆ? ನಿದ್ದೆಯಿಂದ ಎಚ್ಚರ, ಆ ಎಚ್ಚರ ಅಲ್ಲ. ಸಾಬರ್ ಮೈಂಡೆಡ್ ಅಂದ್ರೆ ನಾವು ಪ್ರಾರ್ಥನೆ ಮಾಡುವಾಗ ನಾವು ಕುಡುಕರಲ್ಲ,
ಅದಕ್ಕೆ ಹುಡುಗರು ಏನ್ ಮಾತಾಡ್ತಾರ ಗೊತ್ತಾಗೋದಿಲ್ಲ ಅಂತಿಲ್ಲ. ಅದಕ್ಕೆ ವಿರೋಧ ಪದ ಇದು. ಸ್ವಸ್ಥ ಚಿತ್ತರಾಗಿ, ಹುಚ್ಚರಲ್ಲ, ಅದು ಬೇರೆ ಲಿಸ್ಟು. ಕುಡುಕರು ಬೇರೆ ಲಿಸ್ಟು. ಅದು ಎಲ್ಲೋ ಹೊಂಟೀವಿ, ಏನ್ ಮಾಡ್ತಾ ಇದ್ದೀವಿ, ಅದಕ್ಕೆ ವಿರೋಧ ಪದ ಸ್ವಸ್ಥ ಚಿತ್ತರಾಗಿ. ಇಲ್ಲ ಅಂದ್ರೆ ಹುಚ್ಚರಲ್ಲ ನಾವು. ಯಾರು ಬರ್ತಾರೋ ಏನ್ ಮಾಡ್ತಾರೋ ಎಷ್ಟು ಹೊಡಿತಾರೋ ಗೊತ್ತಿಲ್ಲ, ಹುಚ್ಚರಲ್ಲ, ಅದಕ್ಕೆ ವಿರೋಧ ಪದ ಇದು. ಸ್ವಸ್ಥ ಚಿತ್ತರಾಗಿ ಅಂದ್ರೆ ಎಚ್ಚರವಾಗಿದ್ದು ಅಂದ್ರೆ ಏನೇನ್ ನಡೀತಾ ಇದೆ, ಏನ್ ಮಾಡ್ಬೇಕು, ಈ ಕಾರ್ಯ ಹಿಂಗ್ ನಡೀತಾ ಇದೆ ಅಂದ್ರೆ ಇದರ ಆತ್ಮಿಕ ಕಾರ್ಯ ಏನ್ ನಡೀತಾ ಇದೆ, ಎಲ್ಲಾ ವಿಷಯದಲ್ಲೂ ತಿಳುವಳಿಕೆ ಉಳ್ಳವರಾಗಿ ಸ್ವಸ್ಥ ಚಿತ್ತರಾಗಿ ಪ್ರಾರ್ಥಿಸ್ಬೇಕು. ಏನೋ ಸುಮ್ಮನೆ ಪ್ರಾರ್ಥಿಸ್ಬೇಕಲ್ಲ, ಸ್ವಸ್ಥ ಚಿತ್ತರಾಗಿ ಪ್ರಾರ್ಥಿಸ್ಬೇಕು. ಏನೇನ್ ನಡೀತದ ಅನ್ನುವಂತ ಎಲ್ಲ ಜ್ಞಾನದಿಂದಲೂ ತಿಳುವಳಿಕೆಯಿಂದಲೂ ಪ್ರಾರ್ಥಿಸ್ಬೇಕಾಗಿದೆ. ಹಲ್ಲೆಲೂಯಾ, ಪ್ರಾರ್ಥಿಸ್ಬೇಕಾಗಿದೆ. ಪ್ರಾರ್ಥನೆ ಸ್ಪಷ್ಟವಾಗಿ ಮಾಡುವಂತ ಪ್ರಾರ್ಥನೆ ನಮಗೆ ಬೇಕಾಗಿದೆ. ಹಲ್ಲೆಲೂಯಾ, ಸ್ಪಷ್ಟವಾಗಿ ಮಾಡುವಂತ ಪ್ರಾರ್ಥನೆ ನಮಗೆ ಬೇಕಾಗಿದೆ. ದೇವರು ನಮ್ಮ ಜೀವಿತಗಳಲ್ಲಿ ಬದಲಾವಣೆಯನ್ನು ಎದುರು ನೋಡುವವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಜೀವಿತದ ಬದಲಾವಣೆ, ಕಾಣಿಕೆ ದಶಮಗಳ ಬಗ್ಗೆ ನಾವು ನೋಡಿದ್ವಿ. ಸಭೆ ಕೊಡುವಂತ ಸಭೆಯಾಗಿತ್ತು. ಮೂರನೇದಾಗಿ ಪ್ರಾರ್ಥಿಸುವಂತ ಸಭೆಯಾಗಿತ್ತು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಬೇಕು. ಆಲಯ ಪ್ರಾರ್ಥನೆ ಮಾಡುವಂತ ಸ್ಥಳವಾಗಿದೆ. ಹಲ್ಲೆಲೂಯಾ. ಆಲಯ ಅನ್ನುವಾಗ ಈ ಕಟ್ಟಡದ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಪ್ರಾರ್ಥನೆ ಮಾಡುವ ಸ್ಥಳವಾಗಿದ್ರೆ ನೀವು ದೇವಾಲಯವಾಗಿದ್ದೀರಿ. ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಿರ್ಬೇಕು, ಯಾವಾಗಲೂ ದೇವರೊಟ್ಟಿಗೆ ಮಾತಾಡುವವರಾಗಿರ್ಬೇಕು, ದೇವರ ಕಣ್ಗಳು ಉಳ್ಳವರಾಗಿ ನಾವು ನೋಡುವವರಾಗಿರ್ಬೇಕ್ರಿ. ಹಲ್ಲೆಲೂಯಾ. ದೇವರ ಕಣ್ಗಳು ಉಳ್ಳವರಾಗಿ ನಾವು ನೋಡುವವರಾಗಿರ್ಬೇಕು. ನಮ್ಮ ಜೀವನದಲ್ಲಿ ರೂಪಾಂತರ, ನಮ್ಮ ಜೀವನದಲ್ಲಿ ಬದಲಾವಣೆ, ರೂಪಾಂತರ ಕಾಯಂ ಬೇಕ್ರಿ, ಕಾಯಂ. ಹಲ್ಲೆಲೂಯಾ. ಏನ್ರಿ 10 ವರ್ಷ ಮುಂಚೆನು ಬದಲಾಗಂದ್ರಿ, 5 ವರ್ಷ ಮುಂಚೆನು ಬದಲಾಗಂದ್ರಿ, ವರ್ಷ ಮುಂಚೆನು ಅದನ್ನ ಹೇಳಿದ್ರಿ, ಇವತ್ತು ಹೇಳ್ತೀರಿ. ಇಲ್ಲ, 10 ವರ್ಷ ನಂತರನೂ ಹೇಳ್ತೀವಿ, 20 ವರ್ಷ ನಂತರನೂ ಹೇಳ್ತೀವಿ. ಒಬ್ಬ ಅಜ್ಜ ಇದ್ದಾರಿ. ಅಜ್ಜನಿಗೆ ಎಷ್ಟು ವಯಸ್ಸು ರೀ? 99 ವಯಸ್ಸು ಅಜ್ಜನಿಗೆ. ಎಷ್ಟು ವಯಸ್ಸು? 99 ವಯಸ್ಸು ರೀ. ಆ 99 ವಯಸ್ಸು ಅಜ್ಜನಿಗೆ ದೇವರು ಒಂದಿನ ಭೇಟಿಯಾಗಿ ಏನ್ ಹೇಳಿದ್ರು ಗೊತ್ತಾ? ಆದಿಕಾಂಡ 17ನೇ ಅಧ್ಯಾಯ. ಯಾರ ಅಜ್ಜ? ಆದಿಕಾಂಡ 17ನೇ ಅಧ್ಯಾಯ 1ನೇ ವಾಕ್ಯ. ಅಬ್ರಹಾಮನು 99 ವಯಸ್ಸಿನವನಾದಾಗ ದೇವರು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು. ಅಲ್ಲಿ ಸಾಕ್ರಿ, ದೋಷ. ಹಲ್ಲೆಲೂಯಾ. 99 ವಯಸ್ಸು ಅಜ್ಜನಿಗೆ ಇದು ಮೊದಲೇ ಭೇಟಿ ಆಗ್ಯಾರ. 25 ವರ್ಷ ಮುಂಚೆಯಿಂದ ಭೇಟಿ ಆಗ್ತಾ ಇದ್ದಾರೆ. 99 ವಯಸ್ಸು ಅಜ್ಜ ಆಗುವಾಗಲೂ ದೇವ್ರ ಅಬ್ರಹ್ಮನಿಗೆ ಹೇಳಿದ್ ಗೊತ್ತೇನ? ಏನ್ ಗೊತ್ತೇನ? ನನ್ನ ಮುಂದೆ ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು. 99 ವಯಸ್ಸು ಅಜ್ಜನಿಗ ಈ ವಾರ್ನಿಂಗ್ ಬೇಕಾಗಿತ್ತಂದ್ರ 45 ವಯಸ್ಸಿರೋರ್ಗ, 35 ವಯಸ್ಸಿರೋರ್ಗ, 99 ಅಲ್ಲ, 49, 39, 19, 29 ವಯಸ್ಸಿರುವಂತ ನಮ್ಮೆಲ್ರಿಗೂ ಇನ್ನೂ ಎಷ್ಟು? ನನಗೆ ನಡ್ಕೋ ದೋಷವಿಲ್ಲದವನಾಗಿರು. ಹಲ್ಲೆಲೂಯಾ. ನನಗೆ ನಡ್ಕೋ ದೋಷವಿಲ್ಲದವನಾಗಿರು. ಹಲ್ಲೆಲೂಯಾ. ಎಲ್ಲಾ ವಯಸ್ಸಲ್ಲೂ ಮರಣ ಸಂಭವಿಸುವಂತ ದಿನದವರೆಗೂ ದೇವರಿಗೆ ನಡ್ಕೋಬೇಕ್ರಿ. ದೇವರ ಮುಂದೆ ದೋಷವಿಲ್ಲದವರಾಗಿರ್ಬೇಕು. ಜನರನ್ನ ಪ್ಲೀಸ್ ಮಾಡಬೇಡ್ರಿ. ಜನರು ಏನ್ ತಿಳ್ಕೋತಾರೆ, ಊರನವ್ರು ಏನ್ ತಿಳ್ಕೋತಾರೆ, ನಮ್ಮ ಮನೇಲಿ ಹಿಂಗ ಆಗ್ಬಿಡ್ತಂದ್ರೆ ಮಂದಿ ಏನ್ ಮಾತಾಡ್ತಾರೆ, ಯಾವ್ದು ತಲೆ ಕೆಡಿಸ್ಕೋಬೇಡ್ರಿ. ನನಗೆ ನಡ್ಕೋ, ನನಗೆ ದೋಷವಿಲ್ಲದವನಾಗಿರು. ಹಲ್ಲೆಲೂಯಾ. ನಮ್ಮ ಮನೆಗೆ ಹಿಂಗ ಆಗ್ಬಿಡ್ತಂದ್ರೆ ಆ ಸಂಬಂಧಿಕರು ಏನ್ ತಿಳ್ಕೊತಾರ, ಅವ್ರೇನ್ ತಿಳ್ಕೊತಾರ, ಇವ್ರೇನ್ ತಿಳ್ಕೊತಾರ, ಬೇಕಾಗಿಲ್ಲ. ದೇವರು ಏನ್ ತಿಳ್ಕೊತಾರ ಅನ್ನೋದು ಮಾತ್ರ ವಿಚಾರದಲ್ಲಿ. ಹಲ್ಲೆಲೂಯಾ. ದೇವರು ನನ್ನ ಅಂಗೀಕರಿಸ್ತಾರ ಅನ್ನುವಂತ ಒಂದೇ ಅಂಗೀಕಾರ ಇರಲಿ. ಸಮಾಜ ಅಂಗೀಕರಿಸ್ಲಿ ಬಿಡ್ಲಿ, ಸಮಾಜ ಒಪ್ಕೊಳ್ಳಿ ಬಿಡ್ಲಿ. ಹಲ್ಲೆಲೂಯಾ. ಯೇಸು ಆವತ್ತೇ ಹೇಳಿದ್ರು, ಸ್ವಾಮಿ ಇವರೆಲ್ಲ ನನ್ನನ್ನು ಹಿಂಬಾಲಿಸಿದ್ದಕ್ಕ ಜನರು ಇವ್ರನ್ನ ಹಾಗೆ ಮಾಡಿದ್ದಾರೆ, ಜನರು ಇವ್ರನ್ನ ತಿರಸ್ಕರಿಸಿದ್ದಾರೆ, ಜನರು ಇವರ ವೈರಿಗಳಾಗಿದ್ದಾರೆ. ಯಾಕಂದ್ರೆ ಇವರೆಲ್ಲ ನನ್ನನ್ನ ಹಿಂಬಾಲಿಸಿದ್ದಾರೆ. ಅದಕ್ಕಾಗಿ ನಾನು ನಿನಗೆ ಸ್ತೋತ್ರ ಮಾಡ್ತೀನಿ ಅಂತ ಯೇಸು ಅವತ್ತು ಪ್ರಾರ್ಥನೆ ಮಾಡಿದ್ರು.
ಯೇಸು ಶಿಷ್ಯರನ್ನ ಆ ರೀತಿ ದೇವರ ಕೈಗೆ ಒಪ್ಪಿಸ್ಕೊಟ್ರು. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರ. ಜನರು ನಮ್ಮನ್ನ ಹಾಗೆ ಮಾಡಬಹುದು, ಹಿಂಸಿಸಬಹುದು, ನಮ್ಮ ವೈರಿಗಳಾಗಬಹುದು. ಆದ್ರೆ ನಮ್ಮ ಅಂಗೀಕಾರ ಕರ್ತನ ಅಂಗೀಕಾರ ಮಾತ್ರ ಆಗಬೇಕಾಗಿದೆ. ಹಲ್ಲೆಲೂಯಾ. ದೇವರನ್ನು ಪ್ರಪಂಚವನ್ನು ಒಮ್ಮೆಗಲೇ ಪ್ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರನ್ನು ತೃಪ್ತಿಪಡಿಸಿ ಪ್ರಪಂಚವನ್ನು ತೃಪ್ತಿಪಡಿಸ್ಲಿಕ್ಕೆ ಆಗೋದಿಲ್ಲ. ಪ್ರಪಂಚವನ್ನು ತೃಪ್ತಿಪಡಿಸುವವರು ದೇವರನ್ನ ತಲೆ ಕೆಡಿಸ್ಕೊಳ್ಳಲ್ಲ. ದೇವರನ್ನ ತೃಪ್ತಿಪಡಿಸುವವರು ಪ್ರಪಂಚವನ್ನು ತಲೆ ಕೆಡಿಸ್ಕೋಬಾರ್ದು. ಹಲ್ಲೆಲೂಯಾ. ದೇವರನ್ನ ತೃಪ್ತಿಪಡಿಸುವವರಾಗಿರ್ಬೇಕು. ತೀರ್ಮಾನಗಳು ಕರ್ತನ ತೀರ್ಮಾನಗಳಾಗಿರ್ಬೇಕು. ತೀರ್ಮಾನಗಳು ವಾಕ್ಯದ ತೀರ್ಮಾನಗಳಾಗಿರ್ಬೇಕು. ಹಲ್ಲೆಲೂಯಾ. ವಾಕ್ಯ ಹಿಂಗೆ ಹೇಳ್ತದ, ನಾನು ಏನ್ ಮಾಡಕ್ ಆಗೋದಿಲ್ರಿ. ವಾಕ್ಯ ಹಿಂಗೆ ಹೇಳ್ತದ, ನಾ ಹಿಂಗೆ ಮಾಡವಾರಿ. ವಾಕ್ಯ ಹಿಂಗೆ ಹೇಳ್ತದ, ನಾ ಹಿಂಗೆ ನಿಂದ್ರವಾರಿ. ನಿಂದ್ರವರು ಕರ್ತನಿಗೆ ಬೇಕಾಗಿದೆ. ತಲೆ ಹೋದ್ರೂ ಪರವಾಗಿಲ್ಲ, ಕರ್ತನಿಗಾಗಿ ನಿಂದ್ರವ್ರು ಬೇಕಾಗಿದೆ. ಹಲ್ಲೆಲೂಯಾ. ಕರ್ತನಿಗಾಗಿ ನಿಂದ್ರೋಣ. ಆ ಆಲಯಕ್ಕಿಂತಲೂ ಈ ಆಲಯದಲ್ಲಿ ದೇವರ ಮಹಿಮೆ ಇನ್ನೂ ಮಹಿಮೆ ಆಗಿರ್ತದೆ. ಹಲ್ಲೆಲೂಯಾ. ಈ ಆ ನಿತ್ಯ ಆಲಯಕ್ಕೆ ದೇವರು ನಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾರೆ. ನಾವು ದೇವರ ಆಲಯವಾಗಿ ನಾವು ಕರ್ತನಿಗಾಗಿ ಸಿದ್ಧರಾಗಬೇಕಾಗಿದೆ. ಹಲ್ಲೆಲೂಯಾ. ಒಂದು ವಿಚಾರದಲ್ಲಿ ಇರಲಿ, ನಾವೆಲ್ಲರೂ ಎಲ್ಲಿದ್ದೀವಿ? ಕ್ವಾರಿಯಲ್ಲಿದ್ದೀವಿ. ಸಿದ್ಧಪಡಿಸೋಣ. ದೇವ ನಾವು ಮಹಿಮೆ ಹೊಂದಲಿ. ನಮ್ಮನ್ನೇ ಸಮರ್ಪಿಸೋಣವಾ? ದೇವರ ಕೈಗಳಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡ್ತಾ ಸಮರ್ಪಿಸೋಣವಾ? ಓ ಹಾಲೆಲೂಯ, 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 ಹಾಲೆಲೂಯ. ನಮ್ಮನ್ನೇ ಒಪ್ಪಿಸಿಕೊಡೋಣವಾ? ಬದಲಾಗಬೇಕಾಗಿರುವಂತಹ ವಿಷಯಗಳು, ಒಪ್ಪಿಸಿಕೊಡ್ಬೇಕಾಗಿರುವಂತಹ ವಿಷಯಗಳು ಹೊರ ರೂಪದಲ್ಲಿ ನಾನು ತೋರಿಸ್ಕೋತಾ ಇದ್ದೇನೆ, ಒಳಗೆ ಏನಿಲ್ಲ ಅಂತ ಹೃದಯ ಚುಚ್ತಾ ಇದ್ರೆ, ಕರ್ತನ ಮೇಜೆ ನೋಡಿ ಅಂಜ್ಕೊಳ್ತಾ ಇದ್ರೆ, ಕ್ಷಮಾಪಣೆ ಕೇಳ್ತೀನ್ರಿ, ಆದ್ರೆ ನನ್ನ ಜೀವನದಲ್ಲಿ ಬದಲಾವಣೆ ಆಗಿಲ್ಲ, ನನ್ನ ಆಲೋಚನೆ ಜೀವನದಲ್ಲಿ ಬದಲಾವಣೆ ಆಗಿಲ್ಲ, ನನ್ನ ದೃಷ್ಟಿಯ ಜೀವನದಲ್ಲಿ ಬದಲಾವಣೆ ಆಗಿಲ್ಲ, ಓ ಹಾಲೆಲೂಯ, ನನ್ನ ಮಾತಿನ ದೃಷ್ಟಿಯಲ್ಲಿ ಬದಲಾವಣೆ ಆಗಿಲ್ಲ. ಆದ್ರೆ ವಾಕ್ಯಗಳನ್ನ ಕೇಳ್ತಾ ಇದ್ದೇನೆ, ಚರ್ಚಿಗೆ ಬರ್ತಾ ಇದ್ದೇನೆ, ಓ ಮಾಡೋದೆಲ್ಲ ಮಾಡ್ತೀನಿ, ಓ ಹಾಲೆಲೂಯ, ಇರುವುದಾದ್ರೆ ಸಾಲೋದಿಲ್ಲ ಪ್ರೇಯರೆ. ಯೇಸು ನಮ್ಮ ಜೀವಿತವನ್ನು ಆಲ್ಟ್ರೇಷನ್ ಮಾಡಕ್ ಬಂದಿಲ್ಲ. ಯೇಸು ನಮ್ಮನ್ನ ಸಂಪೂರ್ಣವಾಗಿ ಬದಲಾಯಿಸ್ಲಿಕ್ಕೆ ಬಂದಿದ್ದಾರೆ. ಯೇಸು ನಮ್ಮನ್ನ ಪ್ರತ್ಯೇಕಿಸ್ಲಿಕ್ಕೆ ಬಂದಿದ್ದಾರೆ. ಯೇಸು ನಮ್ಮನ್ನ ಈಗಾಗಲೇ ಪ್ರತ್ಯೇಕಿಸಿದ್ದಾರೆ. ನಾವು ಪ್ರತ್ಯೇಕಿಸಲ್ಪಟ್ಟ ಜನಾಂಗವಾಗಿದ್ದೇವೆ. ನಾವು ಕರ್ತನಿಗಾಗಿ ಪ್ರತ್ಯೇಕಿಸಲ್ಪಟ್ಟ, ಬೇರ್ಪಡಿಸಲ್ಪಟ್ಟಿರುವಂತ ಜನಾಂಗವಾಗಿದ್ದೇವೆ. ಈ ಜನರೊಟ್ಟಿಗೆ, ಲೋಕದವರೊಟ್ಟಿಗೆ ಸೇರಿ, ಲೋಕದವರೊಟ್ಟಿಗೆ, ಓ ಹಾಲೆಲೂಯ, ನಮ್ಮನ್ನೇ ನೋಡ್ಕೊಳ್ಳೋದು, ಲೋಕದವರೊಟ್ಟಿಗೆ ನಮ್ಮನ್ನೇ ಸರಿಸಾಟಿಯಾಗಿ ನೋಡುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿಲ್ಲ. ಬೇರ್ಪಡಿಸಲ್ಪಟ್ಟವರಾಗಿರ್ಲಿಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಜನರನ್ನ ಮೆಚ್ಚುವ ಜೀವನ ಬೇಡ, ಕರ್ತನನ್ನು ಮೆಚ್ಚುವ ಜೀವನ ಬೇಕಾಗಿದೆ. ಕರ್ತನ ಮೆಚ್ಚುಗೆಗಾಗಿ, ಓ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ, ನಿಮಗೆ ಸ್ತೋತ್ರ ಕರ್ತನೆ. ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥನೆ ಮಾಡೋಣವಾ? ದೇವರು ನಿಮ್ಮ ಹೃದಯದಲ್ಲಿ ಏನಾದ್ರು ಮಾತಾಡಿರೋದಾದ್ರೆ ಅದನ್ನ ವಾಪಸ್ ದೇವರ ಹತ್ರ ಹೇಳ್ತೀರಾ? ಸ್ವಾಮಿ, ಈ ವಿಷಯದಲ್ಲಿ ನನ್ನನ್ನು ಚುಚ್ಚಿದ್ರಲ್ಲ ಸ್ವಾಮಿ, ಈ ವಿಷಯದಲ್ಲಿ ನನ್ನನ್ನು ಚೂಟಿದ್ರಲ್ಲ ಸ್ವಾಮಿ, ಇವತ್ತು ನನ್ನ ಹೃದಯವನ್ನು ಚೂಟಿದ್ರಲ್ಲ ಸ್ವಾಮಿ, ಕರ್ತನೆ ಈ ವಿಷಯದಲ್ಲಿ ನಾನು ಒಪ್ಪಿಸ್ಕೊಡ್ತೇನೆ. ಸೈತಾನ ಇನ್ನೊಂದು ಕಿವಿಯಲ್ಲಿ ಹೇಳ್ತಾನೆ, ಇವತ್ತು ತಲೆ ಕೆಡಿಸ್ಕೋಬೇಡ, ನಾಳೆ ನೋಡ್ಕೊಳ್ಳೋಣ ಅಂತ ಹೇಳಿ. ಆದ್ರೆ ಇವತ್ತು ಒಪ್ಪಿಸ್ಕೊಟ್ಟಿಲ್ಲ ಅಂದ್ರೆ ಯಾವತ್ತೂ ಒಪ್ಪಿಸ್ಕೊಡಲ್ಲ. ಓ ಹಾಲೆಲೂಯ. ಇವತ್ತೇ ಒಪ್ಪಿಸ್ಕೊಡ್ರಿ. ಓ ಬದಲಾವಣೆಯಲ್ಲಿ ಇವತ್ತೇ ಒಪ್ಪಿಸ್ಕೊಡ್ರಿ. ಆ ಕ್ವಾರಿಯಲ್ಲಿ ದೇವರೇ ಒಳ್ಳೆ ಒಂದು ರೂಪವನ್ನು ನಮಗೆ ಅನುಗ್ರಹಿಸಿರಿ. ಒಳ್ಳೆ ಇಟ್ಟಂಗಿ ಆಗಿ ನಾನು ಆಗ್ಬೇಕು ಸ್ವಾಮಿ. ಗಟ್ಟಿಯಾದ ನಂಬಿಗಸ್ತ ಇಟ್ಟಂಗಿಯಾಗಿ ನಾನು ಆಗ್ಬೇಕು ಸ್ವಾಮಿ. ಆ ಆಲಯದಲ್ಲಿ ಒಂದು ಭಾಗವಾಗಿ ನಾವು ಹಾಲೆಲೂಯ, ಹಾಲೆಲೂಯ, ಆಲಯದ ಹಾಲೆಲೂಯ ಮೂಲೆಕಲ್ಲು ಯೇಸು ಕ್ರಿಸ್ತ ನೀವೇ ಆಗಿದ್ದೀರಿ. ನಿಮ್ಮೊಂದಿಗೆ ಕೈ ಜೋಡಿಸುವಷ್ಟು ದೇವರೇ ಯೋಗ್ಯರಾಗಿ ನಮ್ಮನ್ನ ಮಾರ್ಪಡಿಸಿರಿ ಕರ್ತನೆ. ಹಾಲೆಲೂಯ, ಓ ಹಾಲೆಲೂಯ. ಎರಡನೇದಾಗಿ ಕೊಡುವ ವಿಷಯ, ದೇವರೇ ಕೊಡೋದ್ರಲ್ಲಿ ಕೇಳ್ತೀನಿ, ನನಗೆ ಗೊತ್ತು, ಆದ್ರೆ ಕೊಡುವಷ್ಟು ಕೈ ನನಗೆ ಬಂದಿಲ್ಲ ಅನ್ನೋದಾದ್ರೆ ನೀವು ಶಾಪದಲ್ಲಿದ್ದೀರಿ. ಬಂಗ್ಲೆ ಇರ್ಬೋದು, ಕಾರ್ ಇರ್ಬೋದು, ಬ್ಯಾಂಕ್ ಅಕೌಂಟ್ ಇರ್ಬೋದು, ನೀವು ಶಾಪದಲ್ಲಿದ್ದೀರಿ. ಯಾವಾಗ ಬೀಳ್ತೀರಿ ಗೊತ್ತಿಲ್ಲ. ದೇವರೇ ಕೊಡೋ ವಿಷಯದಲ್ಲಿ ನನ್ನನ್ನೇ ಸರಿಪಡಿಸ್ಕೊಳ್ತೇನೆ. ಇಂದಿನಿಂದ ಕಾಣಿಕೆಗಳು, ದಶಮವಾಗಲು ಸರಿಯಾಗಿರಲಿ.
ಇಂದಿನಿಂದ ಕರ್ತನಿಗಾಗಿ ಕೊಡೋದನ್ನ ಕರ್ತನಿಗೆ, ಬಡವರಿಗೆ ಕೊಡೋದನ್ನ ಬಡವರಿಗೆ, ದಿಕ್ಕಿಲ್ದಿರೋರು ಕೊಡೋದನ್ನ ದಿಕ್ಕಿಲ್ದಿರೋರಿಗೆ ಕೊಡ್ಲಿಕ್ಕೆ ದೇವರೇ ನನ್ನ ಹೃದಯಗಳು ತೆರೀತೇನೆ ಸ್ವಾಮಿ. ನಾನು ಜುಪುನನಾಗಿ ಇರೋದಿಲ್ಲ, ನಾನು ತೆಗೆದುಕೊಳ್ಳುವವನಾಗಿ ಮಾತ್ರ ಇರೋದಿಲ್ಲ, ಕೊಡುವವನಾಗಿರ್ಲಿಕ್ಕೆ ನನ್ನ ಕೃಪೆ ಅನುಗ್ರಹಿಸಿರಿ. ಪ್ರಾರ್ಥನೆ ವಿಷಯ ದೇವರೇ, ಪ್ರಾರ್ಥನೆಯಲ್ಲಿ ಇರ್ಲಿಕ್ಕೆ ನಾನು ಒಪ್ಪಿಸ್ಕೊಡ್ತೇನೆ. ಕಂಟಿನ್ಯೂ ಪ್ರಾರ್ಥನೆ ಮಾಡುವಂತ ಒಂದು ಅಭ್ಯಾಸದಲ್ಲಿ ನಾನು ಬರಬೇಕು. ತಾಸುಗಟ್ಟಲೆ ಪ್ರಾರ್ಥನೆ ಮಾಡೋ ಅಭ್ಯಾಸದಲ್ಲಿ ನಾನು ಬರಬೇಕು. ದೇವಾಲಯದಲ್ಲಿ ಬಂದು ಪ್ರಾರ್ಥನೆ ಮಾಡೋ ಅಭ್ಯಾಸದಲ್ಲಿ ನಾನು ಬರಬೇಕು. ಒಪ್ಪಿಸ್ಕೊಡೋಣವಾ? ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ. ಒಪ್ಪಿಸ್ಕೊಡ್ತಾ ಇರುವಂತ ಒಬ್ಬೊಬ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರ ಪ್ರಾರ್ಥನೆಗಳನ್ನ ಕೇಳ್ರಿ. ಅವ್ರನ್ನ ದೇವರಪ್ಪ ಅವರಿಗೆ ಸದುತ್ರನ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸ್ತೇವೆ ಸ್ವಾಮಿ. ನಾವು ಹಾಲೆಲು ಇಲ್ಲಿವರೆಗೂ ನಡೆಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ನೀವು ನಡೆಸಬೇಕೆಂದು ಪ್ರಾರ್ಥಿಸ್ತೇವೆ ಸ್ವಾಮಿ. ಸಭೆಗಾಗಿ ಸ್ತೋತ್ರ, ಸಭೆಯ ಸೇವಕರ ಕುಟುಂಬಕ್ಕಾಗಿ ಸ್ತೋತ್ರ. ಕರ್ತನೆ ಇನ್ನೂ ಆಶೀರ್ವದಿಸಿ ನಡೆಸಿರಿ. ಮಹಿಮೆ ಹೊಂದಬೇಕಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಮಹಿಮೆ ಹೊಂದ್ರಿ. ಯೇಸು ಕ್ರಿಸ್ತನ ಅತಿ ಮಧುರವಾದ ಹೆಸರಲ್ಲಿ ಬೇಡ್ತೇವೆ ತಂದೆ.